ನಮಸ್ತೆ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಎಲ್ಲೆಲ್ಲೂ ಬರೀ ಕೊತ್ತಲವಾಡಿಯದ್ದೇ ಹವಾ ಅಂತ ಹೇಳಬಹುದು. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರಂತೂ ಅಬ್ಬಾ ಅನ್ನೋ ಲೆವೆಲ್ಗೆ ಫೈರ್ ಆಗ್ತಾ ಇದೆ. ಪುಷ್ಪ ಅವರ ಫೈರ್ ಆಗ್ತಿದೆ ಅಂತಾನೆ ಹೇಳ್ಬಹುದು. ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ನನ್ನದೇ ಆದಂಥ ಕೊಡುಗೆಯನ್ನ ಕೊಡಬೇಕು, ಹೊಸಬರಿಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಹೊಸ ಟೀಮ್ನ ಜೊತೆಗೆ ಹೀರೋಯಿನ್ ಹೊಸಬ್ರಲ್ಲ, ಕೆಲವರನ್ನ ಹೊಸಬ್ರನ್ನ ಹಾಕೊಂಡು ಕೊತ್ತಲವಾಡಿ ಅನ್ನೋ ಅದ್ಭುತವಾದ ಸಿನಿಮಾವನ್ನ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಕೊಡಬೇಕು ಅಂತ ಹೇಳಿ ರಾಕಿಂಗ್ ಸ್ಟಾರ್ ಯಶ್ ಅವರ ಪ್ರೀತಿಯ ಅಮ್ಮ ಪುಷ್ಪ ಅರುಣ್ ಕುಮಾರ್ ಅವರು ಒಂದು ಹೆಜ್ಜೆಯನ್ನ ಮುಂದಿಟ್ಟಿದ್ದಾರೆ. ಸೊ ಆಗಸ್ಟ್ 1ಕ್ಕೆ ಈ ಸಿನಿಮಾ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ. ನಿಮ್ಗೆ ಗೊತ್ತೇ ಇದೆ, ಈಗಾಗಲೇ ರಿಲೀಸ್ ಆಗಿರುವಂತ ಟೀಸರ್ ಆಗಿರ್ಬೋದು, ಒಂದು ಹಾಡು ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಾ ಇದೆ. ನಾವು ಆ ಹಾಡನ್ನ ಕೇಳ್ತಾ ಇದ್ರೆ ಮತ್ತೆ 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 ಕೇಳೋಣ ಅಂತ ಅನ್ಸುತ್ತೆ. ಅಂತಹ ಒಂದು ಅದ್ಭುತ ಹಾಡನ್ನ ಕೊಟ್ಟಿದ್ದಾರೆ. ಇನ್ನಷ್ಟು ವಿಶೇಷತೆಗಳನ್ನ ಕೊಡ್ತಾ ಹೋಗ್ತಾರೆ ರಿಲೀಸ್ಗೂ ಮುನ್ನ. ಅದೆಲ್ಲವನ್ನ ಕೂಡ ಕಾಯೋಣ. ನಂಗಂತೂ ತುಂಬಾ ದಿನದಿಂದ ಕ್ಯೂರಿಯಾಸಿಟಿ ಇತ್ತು, ಈ ಕೊತ್ತಲವಾಡಿ ಸಿನಿಮಾ ತಂಡವನ್ನ ನಾನು ಮಾತನಾಡಿಸ್ಬೇಕು, ಒಂದಷ್ಟು ವಿಚಾರವನ್ನ ತಿಳ್ಕೋಬೇಕು ಅಂಡ್ ನಿಮ್ಗೆ ತಿಳಿಸ್ಬೇಕು ಅಂತ ಹೇಳಿ ಇವತ್ತು ಇಡೀ ಚಿತ್ರತಂಡ ನನ್ನ ಜೊತೆ ಇರ್ತಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ಈ ಸಿನಿಮಾದ ಹೀರೋ ಪೃಥ್ವಿ ಅವರಿದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಆಗಸ್ಟ್ 1ಕ್ಕೆ ರಿಲೀಸು. ನಾವಂತೂ ತುಂಬಾನೇ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀವಿ. 100% ನಿಮಗೂ ಕೂಡ ಒಂದು ಕ್ಯೂರಿಯಾಸಿಟಿ ಜಾಸ್ತಿನೇ ಇರಬಹುದು. ಎಸ್. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಇವ್ರ ಮಾತುಗಳನ್ನ ಕೇಳ್ತಾ ಇದ್ರೆ ಮತ್ತೆ ಕೇಳೋಣ ಅಂತ ಅನ್ಸುತ್ತೆ. ಅರ್ಥಪೂರ್ಣವಾದ ಮಾತುಗಳು, ಒಂಥರ ಒಂದು ಸಣ್ಣ ಅವಧಿಯಲ್ಲೇ ಒಂಥರ ಸ್ಟಾರ್ ತರ ಆಗ್ಬಿಟ್ಟಿದ್ದಾರೆ ನಮ್ಮ ಅಮ್ಮ, ಪ್ರೀತಿ ಅಮ್ಮ ಪುಷ್ಪ ಅಮ್ಮ ಅವರು. ಅವ್ರನ್ನೆಲ್ಲರೂ ಕೂಡ ಫ್ಲವರ್ ಅನ್ನಲ್ಲ, ಇದೀಗ ಫೈರ್ ಅಂತ ಹೇಳ್ತಾರೆ. ಸೊ ಪುಷ್ಪ ಅಮ್ಮ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಅಮ್ಮ ನಮಸ್ತೆ. ನಮಸ್ತೆ. ನಿಮ್ಮ ಚಾನಲ್ಗೆ, ಜಿ ಕನ್ನಡ ನ್ಯೂಸ್ಗೆ ಮತ್ತು ನಿನಗೆ ಯಶೋಧ ಪೂಜಾರಿ ಸ್ಪೆಷಲ್ಲಾಗಿ ಎಷ್ಟು ಫ್ಯಾನ್ ಇವಳಿಂದನೇ ಎಲ್ಲರೂ ಯಶನ್ನು ಹುಟ್ಟಾಕ್ಬಿಟ್ಲು. ಎಲ್ಲ ಕಡೆ ಎಷ್ಟು ಕೇಳಿ 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 ಎಲ್ಲೋದ್ರೂ ಸಂಧಿ ಒಳಗೆ ಅಮ್ಮ ಅಣ್ಣ ಬರ್ತಾರೆ, ಅಮ್ಮ ಎಷ್ಟು ಸರ್ ಬರ್ತಾರೆ ಅಂತ ಇಟ್ಬಿಟ್ಲು. ಇವಳೇ ಬಾಂಬಿಟ್ಟಿದ್ದು ಫಸ್ಟ್. ಕಾರ್ಯಕ್ರಮಕ್ಕೆ ಸ್ವಾಗತ ಅಮ್ಮ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಎಸ್, ಒಂದು ಜವಾಬ್ದಾರಿ. ನಾನು ಪ್ರೊಡ್ಯೂಸರ್ ಅಂತ ಯಾರಿಗೂ ಹೇಳಬಾರ್ದು, ಗೊತ್ತಾಗಬಾರ್ದು ಅಂತ ಹೇಳಿ ಹೇಗೋ ಹೊಸ ಡೈರೆಕ್ಟರ್ಗೆ ಅವಕಾಶವನ್ನ ಕೊಟ್ಟು ಬಿಡ್ತಾರೆ ಅಮ್ಮನವರು. ಆದರೆ ಆ ಸೀಕ್ರೆಟನ್ನು ಕೊನೆಯವರೆಗೂ ಕಾಪಾಡ್ಕೊಳ್ಳೋದಿದೆ ಅಂತೆಲ್ಲ, ಖಂಡಿತ ಅದು ಅಷ್ಟು ಈಸಿ ಅಲ್ಲ. ಕೊನೆಯವರೆಗೂ ಕೂಡ ಕಾಪಾಡಿಕೊಂಡು ಲಾಸ್ಟ್ಗೆ ಎಲ್ಲ ತಂಡವನ್ನು ಕರ್ಕೊಂಡು ಹೋಗಿ ರಾಕಿಂಗ್ ಸ್ಟಾರ್ ಯಶ್ ಅವರ ಅಮ್ಮ ಈ ಸಿನಿಮಾದ ಪ್ರೊಡ್ಯೂಸರ್ ಅಂತ ತೋರಿಸೋದಿದೆಯಲ್ಲ ನೋಡಿ, ಗೂಸ್ ಬಂಪ್ಸ್ ಬಂತು ನನಗೆ. ಸೊ ಡೈರೆಕ್ಟರ್ನ ಇಲ್ಲಿ ಮೆಚ್ಚಲೇಬೇಕು. ಹೊಸ ಪ್ರಯತ್ನ, ಹೊಸ ಹೆಜ್ಜೆನ ಇಟ್ಕೊಂಡು ಇಂಡಸ್ಟ್ರಿಗೆ ಒಬ್ಬ ಭರವಸೆಯ ಡೈರೆಕ್ಟರ್ ಎಂಟ್ರಿ ಕೊಟ್ಟಿದ್ದಾರೆ ಶ್ರೀರಾಜ್ ಅವರು. ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಸರ್? ನಾನು ಕೂಡ ಸೂಪರ್ ಆಗಿದ್ದೀನಿ. ಅಮ್ಮ, ನಿಮ್ಮಿಂದನೇ ಶುರು ಮಾಡ್ತೀನಿ. ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ನನ್ನ ಮಗ ಕೊಟ್ಟಾಗಿದೆ, ಇಂಡಸ್ಟ್ರಿಗೆ ಬೇಕಾಗಿದ್ದಷ್ಟು ಕೊಟ್ಟಾಗಿದೆ. ಇಲ್ಲಷ್ಟೆಲ್ಲ ಹೊರಗೂ ಕೂಡ ಹೋಗಿ ಈಜ್ತಾ ಇದ್ದಾರೆ, ದೊಡ್ಡ ಸಮುದ್ರಕ್ಕೆ ಬಿದ್ದು ಬಿಟ್ಟಿದ್ದಾರೆ. ಸೊ ನೀವು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಏನಾದರೂ ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿ ಒಂದು ತಂಡವನ್ನ ಕಟ್ಕೊಂಡು ಕೊತ್ತಲವಾಡಿ ಅನ್ನೋ ಒಂದು ಸಿನಿಮಾವನ್ನ ಇಂಡಸ್ಟ್ರಿಗೆ ಕೊಡ್ತಾ ಇದ್ದೀರಾ. ನಿಮ್ಮ ಪ್ರೀತಿಯ ಮಾತುಗಳು ಮ್ಯಾಮ್. ಕೊಟ್ಟಾಗಿದೆ ಅಂತ ಹೇಳೋದೇ ಇಲ್ಲ. ಆಲ್ಮೋಸ್ಟ್ ಇನ್ನೇನು ರಿಲೀಸ್ ಅಲ್ಲಲ್ಲ, ಎಷ್ಟು ಕೊಟ್ಟಾಗಿದೆ ಅಂತ ಹೇಳ್ಬಾರ್ದು. ಆಮೇಲೆ ಅಲ್ಲಿಗೆ ಸ್ಟ್ರಕ್ ಆಗ್ಬಿಡ್ತಾನೆ. ಇನ್ನೂ ಕೊಡಬೇಕು, ಒಳ್ಳೆಯ ರೀತಿಲಿ ಹೋಗ್ತಾ ಇದ್ದಾನೆ. ನಾವು ಏನಾದರೂ ಒಂದು ಸಣ್ಣ ಪ್ರಯತ್ನ ಮಾಡೋಣ, ಶುರು ಮಾಡೋಣ, ಸಾಕು ಇದು ರೈಟ್ ಟೈಮು ಅಂತ ಶುರು ಮಾಡಿದ್ದೀವಿ. ಅದು ಎಲ್ಲ ಇಲ್ಲಿವರೆಗೂ ನೀವೆಲ್ಲರೂ ಸೇರಿ ಈ ಮಟ್ಟಕ್ಕೆ ತಂದಿದ್ದೀರಾ. ರಿಲೀಸ್ ಆಗಿ ಆಡಿಯನ್ಸ್ ಒಪ್ಕೊಳ್ಳೋವರೆಗೂ ಬಂದು ಅಲ್ಲಿ ನಾನು ಗೆದ್ದಾಗ ಆವಾಗ ಹೇಳ್ತೀನಿ ನಾನೇನೋ ಮಾಡಿಬಿಟ್ಟಿದ್ದೀನಿ ಅಂತ. ಅಲ್ಲಿವರೆಗೂ ಹೇಳಲ್ಲ, ಬಟ್ ಪ್ರಯತ್ನ ಅಂತೂ ಚೆನ್ನಾಗೇ ಮಾಡ್ತಾ ಇದ್ದೀವಿ. ಪ್ರತಿದಿನ ಪ್ರತಿ ನಿಮಿಷ ನಾವು ಅವತ್ತೇನು ಡೇ 1ನಲ್ಲಿ ಶುರು ಮಾಡಿದ್ವಿ ಹುಮ್ಮಸ್ಸಿಂದ, ಇವತ್ತು ಅದೇ ಹುಮ್ಮಸ್ಸಲ್ಲಿದ್ದೀವಿ. ಮುಂದಕ್ಕೂ ಮುಗಿಯೋವರೆಗೂ ಮಾಡ್ತೀವಿ. ಮತ್ತು ಯಾವಾಗಲೂ ಒಳ್ಳೆ ಕೆಲಸ ಮಾಡ್ತೀವಿ ನಾವು. ಯಾವುದೇ ಕೆಲಸ ಮಾಡಿದ್ರು ಜನ ತಗೊಳ್ಳೋವರೆಗೂ ಅದು ಪ್ರೀತಿಯಿಂದ ತಗೋತಾರೋ ಬೇಜಾರು ಮಾಡ್ಕೋತಾರೋ, ಬಟ್ ನಾವು ಡಿಸ್ಟರ್ಬ್ ಆಗಲ್ಲ. ಯಾಕೆಂದರೆ ನಾವು ಆಲ್ರೆಡಿ ಒಂದು 20-25 ವರ್ಷದಿಂದ ಬಂದಿದ್ದೀವಿ. ಜನ ಏನು ಹೆಂಗೆ ತಗೋತಾರೆ, ಯಾರನ್ನಾದರೂ ತಗೋತಾರೆ, ಕೆಲಸ ಮಾಡಿರ್ಬೇಕು. ಅವ್ರು ಹೊಸಬ್ರು ಹಳಬ್ರು ಅಂತ ಅವ್ರಿಗೆ ಭೇದ ಇಲ್ಲ. ಎಂತೆಂಥ ಸಿನಿಮಾ ಹೊಸಬ್ರದ್ದು ಕೊಟ್ಟಿದ್ದಾರೆ, ತೋರಿಸಿದ್ದಾರೆ, ಎಲ್ಲನೂ ಒಪ್ಕೊಂಡಿದ್ದಾರೆ. ನಮ್ಮ ಪೃಥ್ವಿ ಎಂಬಾರ್ ಆಲ್ರೆಡಿ ಹೀರೋ. ಮತ್ತು ನನಗೆ ಪೃಥ್ವಿ ಎಂಬಾರಿಗೆ ನನಗೆ ಆಡಿಯನ್ಸೇ ಪರಿಚಯ ಮಾಡಿದ್ದಾರೆ. ನಮ್ಮ ಡೈರೆಕ್ಟ್ರು ಫಸ್ಟು, ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಕ್ಕೆ ಶುರುವಾದರು, ಓ ಇವರ ಆಂಟಿ, ಇವರ ಅಮ್ಮ, ಇವರ ಅಕ್ಕ ಅಂತ. ಅಂದರೆ ನಾನು ಸ್ವಲ್ಪ ಹಾಸನಲ್ಲಿ ಬ್ಯುಸಿ ಇದ್ನಲ್ಲ, ಸೊ ತೋಟಕ್ಕೆ ಹೋಗಿ ಎಲ್ಲ ಬರೀ ಯೂಟ್ಯೂಬ್ ನೋಡ್ಕೊಂಡೇ ಓದ್ಕೊಳ್ತಿದ್ದು. ಈ ಸಿನಿಮಾನ ಥಿಯೇಟ್ರಲ್ಲಿ ಹೋಗೋದು ಮತ್ತು ನಾನು ಸಿನಿಮಾ ನೋಡೋದು ಸ್ವಲ್ಪ ಕಡಿಮೆ ಆಗಿತ್ತು ಬ್ಯುಸಿ ಇದ್ದಿದ್ದರಿಂದ. ಹಾಗಾಗಿ ದಿಯಾ ಮಾಡುವಾಗ ನಮ್ಮ ಯಶನೇ ಪೃಥ್ವಿ ಎಂಬವ್ರಿಗೆ ಅವರ ಫ್ರೆಂಡ್ ಯಾರೋ ಚೇತನ್ ಅಂತ ಕೇಳಿದ್ದೀನಿ, ನೋಡಿದ್ದೀನಿ, ಮರ್ತೋಗಿರ್ಬೋದು, ಅವ್ರದ್ದು ಮಾಡಿದ್ರಂತೆ.
ಹಂಗಾಗಿ ಅವ್ರಿಗೆ ಎಲ್ಲರೂ ಹೇಳೋದು ದಿಯಾ ಹೆಸರು ಹೇಳಿದ್ರು ನಮ್ಮ ಪೃಥ್ವಿ ಅಂಬರ್ನ. ಹಾಗಾಗಿ ನಾನು ನಮ್ಮ ಪೃಥ್ವಿ ಅಂಬರು ಹೊಸಬ್ರಲ್ಲ, ಅವರು ಸಿನಿಮಾ ಇಂಡಸ್ಟ್ರಿಗೆ ಹಳಬ್ರು. ಬಟ್ ನಮ್ಮ ಸಿನಿಮಾಗೆ ನಾವು ಅದು ನಮಗೆ ಅವರು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಸಿನಿಮಾಗೆ ನಮ್ಮ ಡೈರೆಕ್ಟರ್ ಆಯ್ಕೆ ಮಾಡಿದ್ದು. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದನ್ನು ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾರೆ ನಮ್ಮನ್ನ. ಅವರು ನಮ್ಮ ಇಷ್ಟ ಥರನೇ ನನಗೆ ಅವರು ಏನು ನಮ್ಮನೆ ಸಿನಿಮಾ ಅಂತ ಮಾಡಿದ್ದಾರೆ, ಅದು ಖುಷಿ. ಎಲ್ಲರೂ ಅಷ್ಟೇ, ನಮ್ಮ ಹುಡುಗರು ಯಾರು ನಂಗೆ ತೊಂದರೆ, ನೀನೇ ತೊಂದರೆ ಕೊಡ್ತಾ ಇದ್ರು. ಅಮ್ಮನ್ ಕರೆಯೋದೇ ಇಲ್ಲ ಅವರು, ಅಮ್ಮ ಬೇಡ ನಾವು ಮಾಡ್ಕೋತೀವಿ ಅಂತಾರೆ. ನೀನಂತೂ ಬಿಡ್ತಾನೆ ಇಲ್ಲ. ಇದ್ರೆ ಚಂದ ಅಂತ ನೀವು. ಪೃಥ್ವಿ ಅವರೇ, ಎಷ್ಟೋ ಜನ ನನಗೆ ಇದೆಲ್ಲ ಆದ್ಮೇಲೆ, ಮೇಡಮ್ನ ಮಾತಾಡಿಸಿದ್ಮೇಲೆ, ಪ್ರೆಸ್ ಮೀಟ್ ಎಲ್ಲ ಆದ್ಮೇಲೆ ಎಷ್ಟೋ ಜನ ಆರ್ಟಿಸ್ಟ್ಗಳು ಕಾಲ್ ಮಾಡಿ ನಮ್ಗೆ ಅವ್ರ ಕಡೆ ಮೊದಲ ಸಿನಿಮಾದಲ್ಲಿ ನಮ್ಗೆ ಅವಕಾಶ ಸಿಗಬಾರ್ದಿತ್ತಾ, ಅವ್ರ ನಂಬರ್ ಕೊಡಿ ಅಂತ ಇಸ್ಕೊಂಡಿದ್ದಿದೆ, ಅಮ್ಮನಿಗೆ ಫೋನ್ ಮಾಡಿದ್ದಿದೆ, ಆ ಥರದ್ದೆಲ್ಲ ಇದಾವೆ. ಸೊ ನೀವು ಅವರ ಪ್ರೊಡಕ್ಷನ್ನಲ್ಲಿ ಈ ಸಿನಿಮಾ ಮಾಡಿದ್ದು ಎಷ್ಟು ಬ್ಲೆಸ್ಡ್ ಅಂತ ಫೀಲ್ ಇದೆ ನಿಮಗೆ ಅಂತ ಹೇಳಿ? ಈಗ ಅನಿಸ್ತಾ ಇರೋದು ನನಗೆ ಶೂಟಿಂಗ್ ಟೈಮಲ್ಲಿ, ಅದೇ ನೀವು ಹೇಳಿದ್ರಲ್ಲ, ಅವ್ರು ಆಕ್ಚುಲಿ ರಾ ಏಜೆಂಟ್ ಆಗಬೇಕಿತ್ತು ಅದೇನೆ. ಅಂದ್ರೆ ಬಟ್ ಆಬ್ವಿಯಸ್ಲಿ ಅಮ್ಮ ಪ್ರೊಡ್ಯೂಸರ್ ಅಂತ ಗೊತ್ತಾಗಿದ್ದು ನಮ್ಗೆ ಲೇಟ್ ಆಗಿದ್ರು ಕೂಡ ಏನೋ ಒಂದು ಸ್ಪೆಷಲ್ ಪ್ರಾಜೆಕ್ಟ್ ಆಗ್ತಾ ಇದೆ, ಏನೋ ಒಂದು ತೀರಾ ಪಾಸಿಟಿವ್ ವಿಚಾರಗಳು ಆಗ್ತಾ ಇದೆ ಅನ್ನೋದು ಅವ್ರ ಕತೆ ಹೇಳ್ದಾಗಿಂದನು ಮತ್ತೆ ಪೂಜೆ ನಡೆದ ದಿನದಿಂದಾಗ್ಲೂ ಒಂದು ಕಂಟಿನ್ಯೂಸ್ ಒಂದು ಏನೋ ಒಂದು ಬ್ಲೆಸ್ಸಿಂಗ್ ಇರೋ ತರ ಇತ್ತು ಈ ಪ್ರಾಜೆಕ್ಟ್. ಬಿಕಾಸ್ ನಾವು ಶೂಟ್ ಮಾಡಿರೋದು ಬಹಳ ಹಾರ್ಶ್ ಕಂಡೀಷನ್, ಮಳೆ ಬರ್ತಾ ಇತ್ತು. ನಾವು ಆಕ್ಚುಲಿ ಕ್ಲೈಮ್ಯಾಕ್ಸ್ ಶೂಟಿಂಗ್ ಟೈಮ್ ಅಲ್ಲಿ ಅಂದ್ರೆ ಬೆಳಗ್ಗೆ ಎಷ್ಟೇ ಬಿಸಿಲಿದ್ರು ರಾತ್ರಿ ಧಾರಾಕಾರ ಮಳೆ, ನನಗೆ ಬೇಜಾರಾಗ್ಬಿಟ್ಟಿದ್ದು. ಅಂದ್ರೆ ಅಯ್ಯೋ ಇಷ್ಟು ದೊಡ್ಡ ಸೆಟಪ್ ಮಾಡಿ ಹಿಂಗೆಲ್ಲ ಆಗ್ಬಿಡ್ತಲ್ಲ ಅನ್ನೋದು ಬಹಳ ಬೇಜಾರಾಗಿತ್ತು. ಬಟ್ ಅದಾದ್ರೂ ಕೂಡ ನಾವು ಫಿನಿಶ್ ಮಾಡಿದ್ವಿ ಕ್ಲೈಮ್ಯಾಕ್ಸ್ ಶೂಟ್ ಅನ್ನ. ಏನೋ ಒಂಥರ ಅದೇ ಅಮ್ಮ ಅವರ ಬ್ಲೆಸ್ಸಿಂಗ್ ಇದ್ದಿದ್ರಿಂದ ಏನೋ ಒಂದು, ಅಂದ್ರೆ ಆ ಬ್ಲೆಸ್ಸಿಂಗ್ ಬರೀ ಬ್ಲೆಸ್ಸಿಂಗ್ ಅಲ್ಲ, ಅವ್ರು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಆದ್ರೆ ಅಷ್ಟು ಸ್ಮೂತ್ ಆಗಿ ನಮಗೆ ಶೂಟಿಂಗ್ ನಡೆದಿದೆ ಅಂತ ಹೇಳಿದ್ರೆ ಅದೊಂದು, ಅದೇ ಯೂಶುವಲಿ ಏನಾಗುತ್ತೆ, ತುಂಬಾ ದೊಡ್ಡ ಜವಾಬ್ದಾರಿ ಅಲ್ಲ ಪ್ರೊಡ್ಯೂಸ್ ಮಾಡೋದು. ಡೈರೆಕ್ಷನ್ ಎಷ್ಟು ದೊಡ್ಡ ಜವಾಬ್ದಾರಿಯೋ ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಪ್ರೊಡಕ್ಷನ್. ಬಿಕಾಸ್ ಸಲೀಸಾಗಿ ಎಲ್ಲ ನಡಿಬೇಕು ಅಂತ ಹೇಳಿದ್ರೆ ತುಂಬಾ ದೊಡ್ಡ ವಿಚಾರ ಅದು. ಎಲ್ಲೂ ಒಂದು ಪಾಯಿಂಟ್ ಕೂಡ ನಮಗೆ ಆಸ್ ಅನ್ ಆಕ್ಟರ್, ಆಬ್ವಿಯಸ್ಲಿ ನಿರ್ದೇಶಕರಾಗಲಿ ತಂಡಕ್ಕೆ ಒಂದಷ್ಟು ಸಮಸ್ಯೆಗಳು, ಅದು ನಮಗೆ ಆಸ್ ಅನ್ ಆಕ್ಟರ್ ಆಕ್ಟ್ ಮಾಡುವಾಗ ನಾನಾಗ್ಲಿ ದೇಶಪಾಂಡೆ ಸರ್ ಆಗಿರ್ಲಿ, ನಾವು ಅದನ್ನ ಈಗಲೂ ಬೆಳಿಗ್ಗೆ ಜಿಮ್ ಅಲ್ಲಿ ಸಿಕ್ಕಿದ್ರು ದೇಶಪಾಂಡೆ ಸರ್, ನಾವು ಅದನ್ನೇ ಮಾತಾಡ್ತಿದ್ವಿ. ಅಂದ್ರೆ ಎಲ್ಲೂ ಒಂದು ಎಳ್ಳಷ್ಟು ಏನೋ ಸಮಸ್ಯೆ ಇಲ್ಲದೆ ನಡೀತಾ ಇತ್ತು ಅಂತ ನಮ್ಗೆ ಅನಿಸ್ತಾ ಇತ್ತು. ಸಮಸ್ಯೆಗಳು ಬಂದಿರ್ಬೋದು, ಬಟ್ ಅದನ್ನು ನಮ್ಮ ಹತ್ರ ತರಕ್ ಬಿಟ್ಟೇ ಇಲ್ಲ. ಸೊ ಅದು ತುಂಬಾ ದೊಡ್ಡ ವಿಚಾರ. ಅಂಡ್ ನಾನು ಅದೇ ಆಲ್ರೆಡಿ ಮೆನ್ಷನ್ ಮಾಡಿದೆ, ಅಂದ್ರೆ ಇವ್ರು ಹೇಳ್ತಾ ಇದ್ರು ಪ್ರೊಡಕ್ಷನ್ ಹೌಸ್ ಬರೀ ಪ್ರೊಡಕ್ಷನ್ ಹೌಸ್ ಅಂತ ನನಗೆ ಫಸ್ಟ್ ಆತರ. ಅಂದ್ರೆ ಒಂದು ಮೂವಿ ಮಾಡಿ ಏನೋ ಒಂದು ಕಾರ್ಪೊರೇಟ್ ಫೀಲ್ ಬರ್ತಾ ಇತ್ತು. ಪ್ರೊಡಕ್ಷನ್ ಹೌಸ್ ಅವ್ರು ಹಿಂಗೆ ಹೇಳಿದ್ರು, ಪ್ರೊಡಕ್ಷನ್. ಆಮೇಲೆ ಕಾವ್ಯ ಅವರು ಅಷ್ಟೇ, ದಿನಕ್ಕೊಬ್ಬರು ಹೆಸರು ಹೇಳೋದು ಶೂಟಿಂಗ್ ಮಾಡುವಾಗ. ನಿಮ್ಗೆ ಗೊತ್ತಾ ಏನು ಇವ್ರಂತೆ, ಕ್ಯೂರಿಯಾಸಿಟಿ ಯಾರು ಅಂತ ಗೊತ್ತಿಲ್ಲ, ಆದ್ರೂ ಅವ್ರವ್ರೆ ಗೆಸ್ ಮಾಡೋದು. KGF ಅವ್ರು ಇರ್ಬೋದಾ, ಅಂದ್ರೆ ಅವ್ರಿಗಲ್ಲಿ ಸೌಕರ್ಯ ಚೆನ್ನಾಗಿ ಸಿಕ್ತಿತ್ತಲ್ಲ, ಏನು ತಲೆನೋವು ಇಲ್ದೆ ಮಾಡ್ತಾ ಇದಾರೆ ಅಂದ್ರೆ ಯಾರೋ ಒಳ್ಳೆಯವ್ರೆ ಅಂತ. ಆಮೇಲೆ ಇವ್ರೇ ಹೇಳೋದಂತೆ, ಅಯ್ಯೋ ಈ ದೇವ್ರಂಗ್ ಕುತ್ಕೊಂಡು ಎಲ್ಲೋ ಕೆಲಸ ಮಾಡಿಸ್ತಾವ್ರೆ, ಅವರೆಲ್ಲ ಚೆನ್ನಾಗಿರ್ಲಪ್ಪ, ಅವ್ರ ಪ್ರೊಡ್ಯೂಸರ್ ಯಾರೋ ಚೆನ್ನಾಗಿರ್ಲಪ್ಪ ಅಂತ ಪಾಪ ಇವ್ರು ಪ್ರತಿ ದಿವಸ ಹೇಳವ್ರಂತೆ ನಮ್ಮ ರಾಜು ಹತ್ರ. ಸರ್ ಏನೇ ಆಗ್ಲಿ ನಮ್ ಇದೇನೋ ಒಂಥರ ಸ್ಪೆಷಲ್ ಆಗಿ ನಡೀತಾ ಇದೆ ಅಲ್ವಾ ಸರ್, ಪಾಪ ಯಾರೋ ಪ್ರೊಡ್ಯೂಸರ್ ಸರ್ ಅವ್ರವ್ರೆ ಅಂದ್ರೆ ನಮ್ ರಾಜ ಒಳಗೆ ನಗುವಂತೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಅವ್ರು ಮಾತಾಡಿ ಆಮೇಲೆ ಹೇಳ್ತೀನಿ. ಬಟ್ ಏನಂದ್ರೆ ಅವ್ರಿಗೆ ಅನ್ಸುತ್ತೆ ಈಗ ಸ್ಪಾಟಲ್ಲಿ ಅವ್ರಿಗೆ ಆಗಿದೆ, ಬಟ್ ಆದ್ರೂ ರಾಜುನ್ ಯಾಕೆ ನಾವು ಫೋರ್ಸ್ ಮಾಡಿ ಕೇಳೋದು, ಪಾಪ ಇಷ್ಟು ಚೆನ್ನಾಗಿ ಬಿಡಿ. ಅವ್ರು ಹೇಳಾರಂತೆ ಯಾರೋ ರೈತರು ಸರ್ ಏನಾಗಿದ್ದಾರೆ ಸರ್ ಅಂತಾನು ಕೇಳಿದ್ದಾರೆ. ಪಾಪ ರೈತರು ಸರ್ ಯಾವ್ದೋ ಅಂತ, ಅಂದ್ರೆ ರೈತರು ಸರ್ ಏನೋ ಜಮೀನ್ ಕೆಲಸ ಏನೋ ಮಾಡ್ತಾರೆ ಅಂತ ಹಿಂಗೇನೋ ಹೇಳಿದ್ದಾರೆ. ಆಮೇಲೆ ಇವ್ರು ಹೇಳೋರು ಸರ್ ಅಮ್ಮ ತುಂಬಾ ಕೇಳ್ತಾರೆ ಏನ್ ಹೇಳಿ ಅಂತ. ನಾನು ಹೇಳ್ದೆ ಯಾರೋ ರಾಜಕೀಯದವ್ರು ಯಾರೋ ರೈತರು ಏನೋ ಹೇಳ್ರಿ, ನಿಮ್ಗೆ ಏನಾದ್ರು ಸಮಸ್ಯೆ ಆಗಿದೆ ಇಲ್ಲ ಅಲ್ವಾ, ಮತ್ತೆ ಹೇಳ್ರಿ ರಾಜು ಅಂತ. ಪಾಪ ಅವ್ರು ಹಂಗೆ ಆಯ್ತಮ್ಮ ಅಂತ. ಯಾಕದು ಹೋಲ್ಡ್ ಮಾಡಿದ್ ಯಾಕೆ ನೀವು ಹೇಳಬಾರ್ದು? ಅಲ್ಲಮ್ಮ ಇವಾಗ್ಲೇ ಬಿಡ್ತಾ ಇಲ್ಲ ನೀವು. ಆಮೇಲೆ ನಾನು ಎಲ್ಲಿಂದ ಕರ್ಕೊಂಡ್ಬಂದು ಕೂರಿಸ್ಲಿ ಅವ್ನ, ಅವನೆಲ್ಲೋ ರಾಮಾಯಣ ಮಾಡ್ತಾವನೆ ನನಗ್ ಬೇಕಾ ಅಂತಾನೆ. ಅಮ್ಮ ನೀವ್ ಮಾಡಕ್ ಕೆಲಸ ಇಲ್ವಾ, ನಮ್ಮ ನಂದೇ ಬೇಕಾದಷ್ಟು ಕೆಲಸ ಇದೆ ನಿಂದು ಬರಲ್ಲ ಅಂತ ಬೈತಾನೆ. ಇಲ್ಲಮ್ಮ ಅವನಿಗೆ ನಾವು ತೊಂದರೆ ಕೊಡ್ಬೇಕಾಗುತ್ತೆ, ಜನ ಬಿಡಲ್ಲ ಅವನ್ನ. ಹೌದೌದು. ಅಯ್ಯೋ ಏನಮ್ಮ ಒಂದ್ ದಿವಸ ಶೂಟಿಂಗ್ ಜಾಗ ಕರ್ಕೊಂಡ್ಬನ್ನಿ, ಆಮೇಲೆ
ಪಾಪ ಇವ್ರು ಯಾರು ಒಂದ್ ದಿವಸ ಒಂದು ತಮಾಷೆ ಆಗಿದೆ, ಗಾಡಿ ಮೇಲೆ ಇಬ್ರು ಒಂದು ಗಾಡಿ ಕೊಟ್ಟಿದ್ದೀವಿ, ಅದ್ರಲ್ಲಿ ಎಷ್ಟು ಅವನು ದುಡ್ದು 19,000 ಕೊಟ್ಟು ತಗೊಂಡಿದ್ದು ಒಂದು ಗಾಡಿ ಇದೆ. ಒಂದ್ ದಿವಸ ತೋಟಕ್ಕೆ ಬಂದ್ಬಿಟ್ಟು ಅದೆಲ್ಲೋ ಮೂಲೆಯಲ್ಲಿ ತುಂಬಾ ದೊಡ್ಡದು ನಮ್ಮ ತೋಟ, ಸಾಕಷ್ಟು ಸಾಮಾನು ಇರುತ್ತೆ ನಮ್ದು, ನಮ್ಮ ಮನೆ ಕಟ್ಟೋ ಸಾಮಾನು ಏನೇನು. ಅದ್ರ ಮಧ್ಯದಲ್ಲಿ ಸ್ವಲ್ಪ ಗಾಡಿ ಎಲ್ಲೋ ನಿಲ್ಸ್ಬಿಟ್ಟಿದ್ವಿ. ಅವ್ನು ಬಂದಿದ್ನೆಲ್ಲ ನೋಡ್ಬಿಟ್ಟು, ನನ್ನ ಗಾಡಿ ಯಾಕೆ ಇಲ್ಲಿ ನಿಲ್ಸಿದ್ದೀರಾ, ನಂದು ತುಂಬಾ ಫೇವ್ರೇಟ್ ಗಾಡಿ, ನೀಟ್ ಮಾಡಿ ಇಡಿ ಅಂತ ಅವ್ರ ಡ್ಯಾಡಿ ಹತ್ರ ಹೇಳೋಗಿದ್ದಾನೆ. ಅದಕ್ಕೆ ಅವರಪ್ಪ ಏನು ಮಾಡಿದ್ರು, ಅವರು ನಮ್ಮನಲ್ಲಿ ಕೆಲಸ ಮಾಡೋ ಹುಡುಗರು, ಮಂಜು ಅಂತ ಒಬ್ಬ ನಮ್ಮನಲ್ಲಿ ವರ್ಕ್ ಮಾಡ್ತಾನೆ, ಅವನು ಇನ್ನೊಂದಿಬ್ರು ಹುಡುಗರು ತಗೊಂಡೋಗಿ ಅದನ್ನ ಯಾವ್ದ್ರ ಮೇಲೆ ಹಾಕೊಂಡೋಗಿ ಹಾಸನಿಗೆ ಹೋಗಿ ಎಲ್ಲ ರೆಡಿ ಮಾಡಿ ಕ್ಲೀನ್ ಮಾಡಿ ಆಮೇಲೆ ಚೆನ್ನಾಗಿ ಓಡ್ಸಂಗ್ ಮಾಡಿ ಇಟ್ಟರು. ನಮ್ಮ ಡೈರೆಕ್ಟರ್ ಒಂದು ಫೋನ್ ಮಾಡಿದ್ರು, ಅವಾಗ ಸಿನಿಮಾ ಮಾತುಕತೆ ನಡೀತಾ ಇತ್ತು. ಅವಾಗ ಒಂದು ಫೋನ್ ಬಂತು, ಅಮ್ಮ ಒಂದು ಗಾಡಿ ಬೇಕಾಗುತ್ತೆ, ಹಳೆ ಗಾಡಿ ಅಂತ. ಅವಾಗ ನಮ್ಮ ಯಜಮಾನ್ರ ಸುಮಾರು ಗಾಡಿ ಇದೆ ನಮ್ಮದು, ನಮ್ಮ ಯಜಮಾನ್ರ ಕೇಳಿದೆ ನಾನು, ರೀ ನಮ್ಮ ಹತ್ರ ಸುಮಾರು ಅವ್ರು ಕೊಡಲ್ಲ, ವೆಹಿಕಲ್ ಮಾತ್ರ ಕೊಡಲ್ಲ ಅವ್ರು, ಏನ್ ಬೇಕಾದ್ರೆ ಪ್ರಾಣ ಕೊಡ್ತಾರೆ, ಅವ್ರ ವೆಹಿಕಲ್ ಡ್ರೈವರ್ ಅಲ್ವಾ, ತುಂಬಾ ನೀಟಾಗಿ ಇಟ್ಕೋಬೇಕು ಸಿಸ್ಟಮೆಟಿಕ್ ಎಲ್ಲ. ಆಮೇಲೆ ರೀ ಕೊಡ್ತೀರಾ ಗಾಡಿನ, ನಮ್ಮ ಹುಡುಗರಿಗೆ ಬೇಕಂತೆ ಅಂದೆ. ಸರಿ, ಆಮೇಲೆ ನನಗೊಂದು ಐಡಿಯಾ ಬಂತು, ನಮ್ಮ ಎಷ್ಟು ಗಾಡಿ ಕೊಡೋಣ, ಒಂಥರ ಮೆಮೊರಿ ಇರುತ್ತೆ ಅದ್ರೊಳಗಡೆ. ಒಂದು ಕಷ್ಟಪಟ್ಟು ತಗೊಂಡಿದ್ದು ಅದು, ಅವ್ನು ಫಸ್ಟ್ ದುಡ್ದು ಗಾಡಿ ತಗೊಂಡಿದ್ದು ದುಡ್ಡು, ಅದಕ್ಕೆ ಹಂಗೆ ಇಟ್ಕೊಂಡಿದ್ವಿ. ಅದನ್ನ ಕೊಡೋಣ ಅಂತ ಎಷ್ಟು ಗಾಡಿ ಓಡುತ್ತಾರೆ, ಅದು ನೀವು ಓಡುತ್ತೆ, ರೆಡಿ ಮಾಡಿಸಿದ್ದೀವಿ ಅಂದರು. ಅವಾಗ ಅವರು ಪಾಪ ಇದನ್ನ ಒಂದು ಹುಡುಗನ ಕಳಿಸಿ, ಆ ಹುಡುಗಂಗೆ ಗೊತ್ತಾಗ್ಬಿಡುತ್ತೆ ಅಂತ ಗೇಟ್ ಹತ್ರ ಯಾರನ್ನ ನಮ್ಮ ಮನೆಯವ್ರು ಯಾರ ಹತ್ರನೋ ಗಾಡಿ ತಂದು ಅಲ್ಲಿ ಕೊಟ್ಟು, ತೋಟ ನೋಡ್ಬಿಟ್ರೆ ಎಷ್ಟು ತೋಟ ಅಂತ ಗೊತ್ತಾಗುತ್ತೆ. ಆಮೇಲೆ ಅದನ್ನ ನಾವು ತೋಟದಿಂದ ಆಚೆ ತಂದು ಅಲ್ಲಿಂದ ಹುಡುಗ ಪಿಕ್ ಮಾಡ್ಕೊಂಡು ಬಂದು, ಆಮೇಲೆ ಒಂದು ಸಣ್ಣದೇನೋ ಪ್ರಾಬ್ಲಮ್ ಆಯ್ತಂತೆ ಮಧ್ಯದಲ್ಲಿ, ಅಲ್ಲಿಂದ ಇನ್ನೇನೋ ಮೆಕ್ಯಾನಿಕ್ ಹೋಗಿ ರೆಡಿ ಮಾಡಿಸ್ಕೊಂಡು ಪಾಪ ಇವ್ರು ತಗೋಗಿ ಶೂಟಿಂಗ್ ಜಾಗ ಪ್ಲೇಟ್ ಎಲ್ಲ ಚೇಂಜ್ ಮಾಡಿ ಶೂಟ್ ಮಾಡಿದ್ದಾರೆ. ಬಟ್ ಅದು ಇವರಿಬ್ರು ಒಂದಿನ ಗಾಡಿ ಮೇಲೆ ಕೂತಿದ್ರಂತೆ, ಸುಮ್ಮನೆ ಇವ್ರಿಗೆ ನೆನಪಂತಂತೆ, ಅಣ್ಣನ ಗಾಡಿ ಅಲ್ವಾ ಇದು ಅಂದ್ಬಿಟ್ಟು ಇವ್ರಿಗೆ ಅದು ಗೊತ್ತಿತ್ತಲ್ಲ, ನಿಮ್ಗೆ ಯಾರು ಫೇವ್ರೇಟ್ ಅಂದ್ರಂತೆ. ಇವ್ರಿಬ್ರು ಒಟ್ಟಿಗೆ ನನಗೆ ಎಷ್ಟು ಸಾರು ಅಂದ್ಬಿಟ್ರಂತೆ, ಒಟ್ಟಿಗೆ ಇವ್ರಿಗೆ ಜೋರ್ ಹೋಗ್ಬಿಟ್ರಂತೆ. ನನಗೆ ಹೇಳ್ತಾ ಇದ್ರು ಅಮ್ಮ ಶೂಟ್ ಮಾಡ್ತಾ ಇದ್ವಿ, ಅಂದರೆ ಹೀರೋ ಹೀರೋಯಿನ್ನು ಮಾತಾಡ್ಕೊಂಡು ಬರ್ತಾರೆ. ಬಂದಾಗ ನಾನು ಸರ್ನ ಕೇಳಿದೆ, ಸರ್ ನಿಮಗೆ ಯಾವ ಹೀರೋ ಇಷ್ಟ ಅಂತ. ಆ್ಯಸ್ ಯೂಶ್ವಲ್ ಸುಮ್ಮನೆ ಕೇಳಿದೆ. ಅವಾಗ ನನಗೆ ಎಷ್ಟು ಸರ್ ಇಷ್ಟ ಅಂತಂದರು. ಹೀರೋಯಿನ್ನವರು ಅಂದರೆ ಎಷ್ಟು ಸರ್ ಇಷ್ಟ. ನಾನು ಅವಾಗ ಸರ್ ನಿಮ್ಗೆ ಹೇಳಿದ್ದೆ, ಸರ್ ಈ ಗಾಡಿ ಒಂದು ಮೆಮೊರಿ ಇರುತ್ತೆ, ಒಂದು ಸಲ ಹೇಳ್ತೀನಿ ನಿಮಗೆ ಮುಂದೆ ಅಂದ್ಬಿಟ್ಟು ಪೃಥ್ವಿ ಸರ್ಗೆ ಮತ್ತು ನಮ್ಮ ಹೀರೋಯಿನ್ ಅವ್ರು ಇಬ್ರಿಗೂ ಹೇಳಿದ್ದೆ. ಅದು ನನ್ನ ಹತ್ರ ಅದು ನನ್ನ ಮೊಬೈಲಲ್ಲೇ ಸ್ಟಿಲ್ ತೆಗೆದು ಇಟ್ಟಿದ್ದೆ. ಆ್ಯಕ್ಚುಲಿ ಅದು ಈಗಲೂ ಇದೆ. ಆದ್ರೂ ಗಾಡಿ ಮೇಲೆ ಕೂತಿದ್ದಾರೆ ಇವರಿಬ್ರು. ಅದು ಅವನು ಎಂತೆಂಥದೋ ಗಾಡಿ ಇದೆ ನಮ್ಮ ಹತ್ರ, ಎಲ್ಲೆಲ್ಲೋ ಹಾಕಿರ್ತೀವಿ. ಆದ್ರೆ ಅಮ್ಮ ನನ್ನ ಗಾಡಿ ಸರಿ ಮಾಡ್ಸಮ್ಮ, ಆ ಡ್ಯಾಡಿ ನಮ್ ಗಾಡಿ ಸರಿ ಮಾಡಿಸಿ ಅಂತ ಹೇಳಿದ್ದ. ನಾವು ಅದನ್ನ ಅವ್ನು ಏನಾರು ಹೇಳಿದ್ರೆ ನಮ್ಗೊಂಥರ ಆಗ್ಬಿಡುತ್ತೆ, ಅಯ್ಯಪ್ಪ ಅವ್ನು ಹೇಳಿದಾನೆ ಮಾಡ್ಬೇಕು ಅಂತ ಒಂದು ಬೆಲೆ ಅವ್ರ ಡ್ಯಾಡಿಗೂ ಅಷ್ಟೇ. ತಗೊಂಡೋಗಿ ನಮ್ಮ ನಲ್ಲಿ ಹುಡುಗರು, ಅಮ್ಮ ಅಣ್ಣನ ಗಾಡಿ ತಗೋಗ್ತೀವಮ್ಮ ಅಂತ. ಅದು ಸುಮಾರು ದಿವಸದಿಂದ ಹಾಸನ ಒಂದು 20 ಕಿಲೋಮೀಟ್ರು. ಅವ್ರ ಡ್ಯಾಡಿ ಗಾಡಿಲಿ ತಗೋಗಿ ಅಲ್ಲಿ ಮೆಕ್ಯಾನಿಕ್ ಹೇಳಿ ರೆಡಿ ಮಾಡಿದ್ದಕ್ಕೂ ಇವ್ರು ಕೇಳೋದಕ್ಕೂ ಒಂದೇ ಆಯ್ತು. ಅದು ಅದೃಷ್ಟ ನೋಡಿ, ಅವ್ನು ಬರ್ದಿದ್ರು ಅವ್ನ ಗಾಡಿ ಬಂದಿದೆ ಪಿಕ್ಚರ್. ಸೂಪರ್ ಸೂಪರ್. ಎಸ್ ಸರ್, ನೀವು ಹೇಳಬೇಕು, ಎಷ್ಟೋ ಜನರಿಗೆ ಒಂದು ಆಸೆ ಇರುತ್ತೆ, ಒಂದು ಒಳ್ಳೆ ಡೈರೆಕ್ಟರ್ ಆಗಬೇಕು, ಒಳ್ಳೆ ಟೀಮ್ ಕಟ್ಟಬೇಕು, ಒಳ್ಳೆ ಪ್ರೊಡ್ಯೂಸರ್ ಇರಬೇಕು, ನನ್ನ ಸಿನಿಮಾ ಮಾಡಬೇಕು ಅಂತ ಎಷ್ಟೋ ಜನ ಈಗ ನಮ್ಮ ಬೆಂಗಳೂರಲ್ಲೇ ಓಡಾಡ್ತಿರ್ತಾರೆ ಒಂದು ಬ್ಯಾಗ್ ಹಾಕೊಂಡು. ಸೊ ನಿಮಗೆ ಮೊದಲ ಸಿನಿಮಾದಲ್ಲೇ ಇಂತಹ ಅದ್ಭುತ ಅವಕಾಶ ಸಿಕ್ಕಿದೆ, ಸೊ ನಿಮ್ಮ ರಿಯಾಕ್ಷನ್? ಮೇಡಮ್, ಇದು ನನ್ನ ಅದೃಷ್ಟ ಅಂತಲೇ ಹೇಳಬೇಕು. ಆ್ಯಕ್ಚುಲಿ ಏನಂದರೆ ನೀವು ಹೇಳ್ದಂಗೆ ಈಗ ಅಮ್ಮವ್ರಿಗೆ ಸುಮಾರು ಜನ ಡೈರೆಕ್ಟರ್ಸ್ ಎಲ್ಲ ಗೊತ್ತು. ಯಾಕೆಂದರೆ ಡೈಲಿ ಮನೆಗೆ ಬಂದು ಹೋಗಿರೋರ್ನ ಎಲ್ಲರನ್ನೂ ನೋಡಿದ್ದಾರೆ. ಆ ಇದರಲ್ಲೆಲ್ಲೋ ನನ್ನ ಗುರುತಿಸಿ ಬಾಪ ಏನು ಕತೆ ಇದ್ರೆ ಹೇಳು ಅಂತೇಳಿ ಆ ಕತೆನ ಕೇಳಿ ಓಕೆ ಮಾಡಿ ನನಗೆ ಅವಕಾಶ ಕೊಟ್ಟಿದ್ದಾರೆ. ನಾನು ಮೊದಲಿಗೆ ಅಮ್ಮಂಗೆ ಮತ್ತು ಅಪ್ಪಾಜಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನೀವು ಹೇಳಬೇಕು, ಈಗ ನಮ್ಮ ತಲೆಯೆಲ್ಲ ಅದನ್ನು ಹೇಳಕ್ಕೆ ಮಜಾ ಅನ್ಸುತ್ತೆ, ಕೊತ್ತಲವಾಡಿ ಕೊತ್ತಲವಾಡಿ ಅಂತ. ಆಗಸ್ಟ್ 1ಕ್ಕೆ ಕೊತ್ತಲವಾಡಿ ರಿಲೀಸ್ ಆಗ್ತಿದೆ. ಆ್ಯಕ್ಚುಲಿ ನೀವು ಥಿಯೇಟ್ರಲ್ಲಿ ನೋಡಿದ್ರೇ ಕೊತ್ತಲವಾಡಿ ಅನ್ನೋದು ಗೊತ್ತಾಗ್ಬೋದು. ಆ್ಯಕ್ಚುಲಿ ಅದೊಂದು ಊರಿನ ಹೆಸರು. ಅಂದರೆ ನಮ್ಮ ಸಿನಿಮಾಗೆ ಮೊದಲು ಒಂದು ಬೇರೆ ಹೆಸರೇನೋ ಇಟ್ಕೊಂಡಿದ್ವಿ. ಸೊ ಆಮೇಲೆ ನಾನು ಪೃಥ್ವಿ ಸರ್ ಎಲ್ಲ ನಾವು ಶೂಟಲ್ಲಿದ್ದಾಗ ಸುಮ್ಮನೆ ಏನೋ ಹಿಂಗೆ ಅಂದ್ಕೊಂಡಾಗ, ಇಲ್ಲ ಬೇರೆ ಏನಾದ್ರು ಟ್ರೈ ಮಾಡೋಣ ಅಂತ ಅಂದ್ಕೊಂಡಾಗ ಸರಿ ಈ ಊರಿನ ಹೆಸರು ನಮ್ಮ ಕತೆಗೆ ಆಪ್ಟಾಗಿದೆ ಅಂತ ಅನ್ನಿಸ್ತು. ಆಮೇಲೆ ನಾವು ಆ ಊರಲ್ಲೇ ಶೂಟ್ ಮಾಡಿರೋದು ಮೇಡಮ್. ಎಕ್ಸ್ಪೆಷಲಿ ಇದು ನಾನು ನಿಮಗೆ ನಮ್ಮ ಟೀಸರ್ ಲಾಂಚಲ್ಲಿ ಹೇಳಿದ್ದೆ, ಚಾಮರಾಜನಗರ ಮತ್ತು ಗುಂಡ್ಲುಪೇಟೆ ಮಧ್ಯದಲ್ಲಿ ಒಂದು ಊರಿದೆ. ಅಂದರೆ ಊರು ನೋಡೋಕ್ಕೂ ತುಂಬ ಸೊಗಸಾಗಿದೆ ಮೇಡಮ್. ಆ ಊರಿನ ಜನ ಆಗ್ಬೋದು, ಅಥವಾ ಅಲ್ಲಿರೋ ನೇಚರ್ಸ್ ಆಗ್ಬೋದು, ನಮ್ಗೆ ಅವ್ರು ಸಪೋರ್ಟ್ ಮಾಡಿದ ರೀತಿ ಆಗ್ಬೋದು, ತುಂಬ ಅದ್ಭುತ. ಒಂಥರ ಒಲ್ವ ಊರು ಅಂದರೆ. ಹಂಗಾಗಿ ನಾವು ನಮ್ಮ ಕತೆಗೆ ಆಪ್ಟಾಗಿತ್ತು ಅಂತ ನಾವು ಕೊತ್ತಲವಾಡಿ ಅನ್ನೋ ಟೈಟ್ಲನ್ನೇ ಇಟ್ವಿ. ಸೂಪರ್ ಸರ್. ಈಗ ಇಂಡಸ್ಟ್ರಿಗೆ ಹೊಸಬ್ರು
ಯಾರೋ ಒಂದು ಹೊಸ ಪ್ರಯತ್ನ ಮಾಡ್ತಾನೆ ನಿರಂತರವಾಗಿ ನಾವು ಏನೇ ಕೊಡಬೇಕು, ಸ್ಪೆಷಲ್ ಆಗಿ ಕೊಡಬೇಕು, ವಿಭಿನ್ನವಾಗಿ ಕೊಡಬೇಕು ಅಂತ ಹೇಳಿ ನಿರಂತರ ಪ್ರಯತ್ನ ಸಾಕ್ತಾನೆ ಇದೆ, ಬರ್ತಾನೆ ಇದ್ದಾರೆ. ಸೊ ನಮಗೆ ಈ ಕೊತ್ತಲವಾಡಿ ಸಿನಿಮಾ ಹೇಗೆ ಭಿನ್ನವಾಗಿ ನಿಲ್ಲುತ್ತೆ, ಏನೇನು ಕೊಡುತ್ತೆ? ಈಗ ನಾನು ಹೋಗಿ ಥಿಯೇಟ್ರಲ್ಲಿ ಸಿನಿಮಾ ನೋಡ್ತೀನಿ, ನಾನೊಬ್ಳು ಪ್ರೇಕ್ಷಕಳು, ನನ್ನ ಸಿನಿಮಾ ಅಭಿಮಾನಿ, ಹೋಗಿ ಕೂತ್ಕೊಂಡು ನೋಡ್ತೀನಿ, ನಾನು ಇದರಿಂದ ಏನು ಪಡ್ಕೊತೀನಿ? ಮನೋರಂಜನೆ ಓಕೆ, ಅದನ್ನು ಹೊರತುಪಡಿಸಿ ಹೇಗೆ ಕೊತ್ತಲವಾಡಿ ಭಿನ್ನ ಆಗುತ್ತೆ? ಯಾಕಂದ್ರೆ ಆಡಿಯನ್ಸ್ ಎಲ್ಲ ಥಿಯೇಟ್ರಿಗೆ ಬರಲೇಬೇಕು, ಈ ಸಿನಿಮಾನ ನೋಡ್ಲೇಬೇಕು ಅನ್ನೋ ಒಂದು ಮಹದಾಸೆ ನನ್ನದು ಕೂಡ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ನಾನು, ಯಾಕೆ ಬರಬೇಕು ನಾನು ಥಿಯೇಟ್ರಿಗೆ ಅಂತ ಹೇಳಿ. ಮೇಡಮ್, ಪ್ರತಿ ಮನುಷ್ಯನಲ್ಲೂ ಒಬ್ಬ ಒಳ್ಳೆಯವನು ಕೆಟ್ಟವನು ಅಂತ ಇರ್ತಾನೆ. ಸೊ ಒಳ್ಳೆಯವನು ಕೆಟ್ಟವನಾದಾಗ ಏನಾಗುತ್ತೆ, ಕೆಟ್ಟವನು ಮತ್ತೆ ಒಳ್ಳೆಯವನಾಗಕ್ಕೆ ಸಾಧ್ಯನಾ ಇಲ್ವಾ ಅನ್ನೋದನ್ನ ಒಂದು ಚಿಕ್ಕದಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಬಟ್ ಆದರೆ ನೀವು ಒಂದು ಸಿನಿಮಾ ನೋಡ್ಕೊಂಡು ಆಚೆ ಹೋಗ್ಬೇಕಾದ್ರೆ ಪ್ರತಿ ಪಾತ್ರಗಳು ಅವ್ರ ಕಣ್ಮುಂದೆನೇ ಉಳ್ಕೊಳ್ಳುತ್ತೆ. ಈ ಹ್ಯಾಂಗ್ ಓವರು ಏನಂತಾರೆ, ನಮ್ಮ ಪೃಥ್ವಿ ಸರ್ ಆಗ್ಬೋದು, ಗೋಪಾಲ್ ಸರ್ ಆಗ್ಬೋದು, ರಾಜೇಶ್ ನಟರಂಗ ಸರ್ ಆಗ್ಬೋದು, ಮಾನ್ಸಿ ಮೇಡಮ್ ಅವ್ರಾಗ್ಬೋದು, ನಮ್ಮ ಹೀರೋಯಿನ್ ಅವ್ರಾಗ್ಬೋದು, ಈ ಥರ ಪ್ರತಿ ಪಾತ್ರಗಳು ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಬಟ್ ಅದ್ಭುತವಾಗಂತೂ ಬಂದಿದೆ, ನಾನು ಹೇಳ್ತೀನಿ. ಸಿನಿಮಾ ನೋಡಿ ಜನ ಹೇಳ್ಬೇಕು ಇನ್ನು ಮಿಕ್ಕಿದ್ದು. ಅವ್ರಿಗೆ ಹುಮ್ಮಸ್ಸಿದೆ, ಉತ್ಸಾಹ ಇದೆ, ನಾನು ಇನ್ನೂ ಸಿನಿಮಾ ಮಾಡಬೇಕು, ಎಷ್ಟೋ ಜನಕ್ಕೆ ಅವಕಾಶ ಕೊಡಬೇಕು ಅಂತ ಇದೆ. ಅದಕ್ಕೋಸ್ಕರ ಮೊದಲ ಸಿನಿಮಾವೇ ಎಲ್ಲರೂ ಜನ ಅದನ್ನು ಮೆಚ್ಕೋಬೇಕು, ಅಪ್ಕೋಬೇಕು ಅನ್ನೋ ಉದ್ದೇಶಕ್ಕೆ ನಾನು ಯಾಕೆ ನೋಡಬೇಕು ಅಂತ ಕೇಳಿದೆ ಈ ಸಿನಿಮಾನ. ಸರ್, ನಿಮಗೆ ಕೊತ್ತಲವಾಡಿ ಎಷ್ಟು ಸ್ಪೆಷಲ್ ಅಂತ? ವೆರಿ ಸ್ಪೆಷಲ್. ನಾನು ಆವಾಗಲೇ ಹೇಳಿದಾಗೆ ಮೂವಿ ಶುರು ಮಾಡಿದಾಗಲೇ ಒಂಥರ ತೀರಾ ಸ್ಪೆಷಲ್ ಫೀಲಿಂಗ್ ಎಲ್ಲ ರೀತಿಲೂ. ಅಂದರೆ ಪ್ರಾಯಶಃ ನನ್ನನ್ನು ಈ ಒಂದು ಅವತಾರದಲ್ಲಿ ಬೇರೆ ಯಾವ ಸಿನಿಮಾದಲ್ಲಿ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಬಾಡಿ ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದೆ ಇದಕ್ಕೋಸ್ಕರ. ಆ್ಯಂಡ್ ಇದರಲ್ಲಿ ಆ್ಯಕ್ಷನ್ಸ್ ಆಗಿರಲಿ, ಅದು ತೀರಾ ಒಂದು ಬೇರೆ ರೀತಿಯಲ್ಲಿ ಬಂದಿದೆ, ಅದೊಂದು ಭಾಳ ಖುಷಿ ಇದೆ. ಆ್ಯಂಡ್ ಆಬ್ವಿಯಸ್ಲಿ ಅಮ್ಮ ಪ್ರೊಡ್ಯೂಸ್ ಮಾಡಿರುವಂಥ ಮೊದಲನೇ ಚಿತ್ರದಲ್ಲಿ ನನಗೆ ಅವಕಾಶ ಸಿಕ್ಕಿರುವಂಥದ್ದು ಅದೊಂಥರ ಒಂದು ರೀತಿಯಲ್ಲಿ ತೀರಾ ಒಂಥರ ಕೋಇನ್ಸಿಡೆನ್ಸ್ ಥರ. ನಾನು ಯಾವಾಗಲೂ ಹೇಳ್ತೇನೆ, ದಿಯಾ ಸಿನಿಮಾಗೂ ಯಶ್ ಸರ್ ಅವರು ಈ ಥರ ಪ್ರಾಯಶಃ ಪ್ರೋಗ್ರಾಮ್ಸ್ಗಳಿಗೆ ಅದು ಇದೆಲ್ಲ ಬರೋದೇ ಭಾಳ ವಿರಳ ಅಲ್ಲ. ಸೊ ನಮ್ಮ ಸಿನಿಮಾಗೆ ತುಂಬ ಒಂದು ಬೇರೆ ರೀತಿಯ ಸಪೋರ್ಟ್ ಇತ್ತು ಅವ್ರದ್ದು. ಅವರಿಂದಾಗಿ ಭಾಳಷ್ಟು ಒಂದು ದೊಡ್ಡ ಮಟ್ಟದ ಸಪೋರ್ಟ್ ದಿಯಾ ಸಿನಿಮಾಗೆ ಸಿಕ್ಕಿತ್ತು. ಆ್ಯಂಡ್ ಇದೊಂಥರ ಕೋಇನ್ಸಿಡೆನ್ಸ್ ನನಗೆ ಮ್ಯಾಮ್ ಅವರ ಮೊದಲನೇ ಸಿನಿಮಾದಲ್ಲಿ ಸಿಕ್ಕಿರುವಂಥದ್ದು. ಆ್ಯಂಡ್ ಅದಲ್ಲದೆ ಕೂಡ ಆ್ಯಸ್ ಅ ಫಿಲ್ಮ್ ಅಂತ ಯೋಚನೆ ಮಾಡಿದಾಗ ತೀರಾ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ವಿಚಾರ ಆಗಿರ್ಬೋದು. ಆ್ಯಂಡ್ ಕಥೆಯಲ್ಲಿರುವಂತಹ ವಸ್ತು ಅದು ಬಹಳ, ಅಂದರೆ ನಾವು ನಮ್ಮ ದುರಾಸೆಗೆ ಬಹಳಷ್ಟು ವಿಚಾರಗಳನ್ನು ನಾವು ದುರುಪಯೋಗ ಮಾಡ್ತೀವಿ. ಆ್ಯಂಡ್ ದುರಾಸೆಗೊಂದು ದುರಾಸೆ ಎಲ್ಲರಿಗೂ ಇದ್ದಿದ್ದೆ, ಅದಕ್ಕೊಂದು ಮಿತಿ ಇರಬೇಕು, ಅದಕ್ಕೊಂದು ಲೈನ್ ಡ್ರಾ ಮಾಡಬೇಕು. ಆ ಲೈನ್ ಕ್ರಾಸ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ನಮ್ಮ ಸಿನಿಮಾದ ಒಂದು ಕಥಾವಸ್ತು. ಅದ್ರ ಜೊತೆ ಒಂದು ವಿಲೇಜ್ ಬ್ಯಾಕ್ ಡ್ರಾಪು. ನಾನು ಮಂಡ್ಯ ಭಾಷೆಯಲ್ಲಿ, ಅದೇ ಅಮ್ಮ ಹೇಳಿದ್ರು ಆವಾಗಲೇ ಮಂಗಳೂರು ಭಾಷೆ ಅಂತ ಮಾತಾಡುವಾಗ ಒಬ್ವಿಯಸ್ಲಿ ನಮ್ಮೂರು ಭಾಷೆನೇ ಇರುತ್ತೆ. ಮಂಡ್ಯ ಶೈಲಿಯ ಭಾಷೆ ಮಾಡಿರುವಂಥ ಮೊದಲನೇ ಸಿನಿಮಾ ಇದು. ನನಗದು ಬಹಳ ಭಯ ಆಯಿತು, ಅದು ಹೇಗೆ ಮಾಡ್ತೀನಿ, ಹೇಗೆ ಫುಲ್ ಆಫ್ ಮಾಡ್ತೀನಿ ಅನ್ನೋದು ನನಗೆ ತುಂಬ ಭಯ ಆಯಿತು. ಬಟ್ ಎಲ್ಲರ ಸಪೋರ್ಟ್ ಇದ್ದಿದ್ದರಿಂದ ರಾಜು ಸರ್ ಆಗಿರಲಿ ಆ್ಯಂಡ್ ನಮ್ಮ ರೈಟರ್ ಆಗಿರಲಿ ತುಂಬ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಆ ಒಂದು ಧೈರ್ಯದಲ್ಲಿ ನಾನು ಮಾಡಿದೆ, ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್, ನಮ್ಮ ಕನ್ನಡದ ಒಂದು ಇನ್ನೊಬ್ಬ ಪ್ರಬುದ್ಧ ನಟ, ರಾಜೇಶ್ ನಟರಂಗ್ ಸರ್ ಆ್ಯಂಡ್ ಕಾವ್ಯ ಅವರಾಗಿರಲಿ, ಆ್ಯಕ್ಟ್ ಮಾಡಿರುವಂಥ ಪ್ರತಿಯೊಬ್ಬರು ಆಗಿರಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮಾನ್ಸಿ ಸುಧೀರ್ ಮ್ಯಾಮ್, ಎಲ್ಲರದ್ದು ಪಾತ್ರ ತುಂಬ ಡಿಫ್ರೆಂಟಾಗಿ ಕಾಣುತ್ತೆ. ಆ್ಯಂಡ್ ವಿಲೇಜಲ್ಲಿ, ಅಂದರೆ ಹಳ್ಳೀಲಿ ನಡೆಯುವಂಥ ಚಿಕ್ಕ ಚಿಕ್ಕ ಪಾಲಿಟಿಕ್ಸ್ ಏನಿರುತ್ತೆ ಅದನ್ನೆಲ್ಲ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಅಡ್ರೆಸ್ ಮಾಡಿರೋದ್ರಿಂದ ಒಂದು ಒಳ್ಳೆ ಪ್ಯಾಕೇಜ್ ಸಿನಿಮಾ ಅನಿಸುತ್ತೆ. ಆ್ಯಂಡ್ ಒಂದು ಒಳ್ಳೆ ವಿಲೇಜ್ ರಿವೆಂಜ್ ಡ್ರಾಮಾ ಅಂತಲೂ ಅನಿಸುತ್ತೆ. ಸೊ ಹಾಗಾಗಿ ವೆರಿ ವೆರಿ ಸ್ಪೆಷಲ್. ಸೂಪರ್ ಮ್ಯಾಮ್. ನೀವು ಆಕ್ಚುಲಿ ರಾಣಿ ತರನೇ ಇದ್ದೀರಾ ಈಗ ಕೂಡ. ಸೊ ನೀವು ಮನ್ಸ್ ಮಾಡಿದ್ರೆ ಅಂಬಾರಿನೇ ನಿಮ್ ಮಗ ತಂದು ಕೊಟ್ಬಿಡ್ತಾರೆ. ನಾನು ಆಗ್ಲೇ ಹೇಳ್ದಂಗೆ ನಿಮ್ಗೊಂದು ಆಸೆ, ಇಂಡಸ್ಟ್ರಿಗೆ ನನ್ನ ಕಡೆಯಿಂದ ನಾನು ಏನೋ ಕೊಡಬೇಕು, ಸಿನಿಮಾಗಳು ಕೊಡಬೇಕು, ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು, ಒಳ್ಳೊಳ್ಳೆ ಸಿನಿಮಾಗಳನ್ನ ಮುಂದಿನ ದಿನಗಳು ಕೊಡಬೇಕು ನನ್ನ ಪ್ರೊಡಕ್ಷನ್ ಅಲ್ಲಿ ಅಂತ ಹೇಳಿ, ಎಷ್ಟು ಜನಕ್ಕೆ ಉದ್ಯೋಗ ಕೊಡಬೇಕು ಅಂತ. ಈ ಥಾಟ್ ಯಾಕೆ ಬಂತು ನಿಮ್ಗೆ ಅಂತ? ಯಾಕಂದ್ರೆ ಈಗ ನಿಮ್ ತೋಟ ಅಂತ ಬಂದಾಗ ಅಲ್ಲೂ 100 ಜನಕ್ಕೆ ನೀವು ಕೆಲಸ ಕೊಟ್ಟಿದ್ದೀರಾ, ನಿಮ್ಮ ಅಂಡರಲ್ಲಿ ಎಷ್ಟೋ ಜನ ಕೆಲಸ ಮಾಡ್ತಾ ಇದ್ದಾರೆ. ಈ ಸಿನಿಮಾನೇ ಮಾಡ್ಬೇಕು ನಾನು ಅಂತ ಯಾಕೆ ಅನಿಸ್ತು ನಿಮ್ಗೆ ಅಂತ ಹೇಳಿ? ನಾವು ಅಲ್ಲಿಂದನೇ ಊಟ ಮಾಡಿದೀವಲ್ಲ, ಒಂದು 25 ವರ್ಷದಿಂದ ಬಂದಿದ್ದೀವಿ. ಎಷ್ಟು ಚೆನ್ನಾಗಿದ್ದಾನೆ, ನಮ್ಮ ಮೊಮ್ಮಕ್ಕಳು ಅದರಲ್ಲೇ ಬೆಳೆದಿದ್ದಾರೆ. ಅದು ಬರುತ್ತೆ ಅನ್ನೋದಕ್ಕಿಂತ ನಮ್ಗದು ಬಂತು ಅಷ್ಟೇ. ನಾವು ಮನಸ್ಸಲ್ಲಿತ್ತು, ಜೊತೆಗೆ ನಮಗೆ ಬಂತು. ಎಲ್ಲ ಆಗಿ ಈಗೆಲ್ಲ ಫ್ರೀ ಆಗಿರೋ ಟೈಮಲ್ಲಿ ಮಾಡಬೇಕು ಅಂತ ಮೊದಲಿಂದ ಇತ್ತು. ಕರೆಕ್ಟ್ ಟೈಮ್ ಅದೆಲ್ಲ ಒದಗಿ ಬರುತ್ತೆ ಅಂತಾರಲ್ಲ, ಹಂಗೆ ನಾನು ನಮ್ಮ ರಾಜು ಮಾತಾಡ್ಕೊಂಡಾಗ ನಾವು ಹೆಂಗೆ ಅಂದರೆ ಸುಮ್ಮನೆ ಮಾಡೋಣಪ್ಪ, ಒಂದು ಟ್ರೈ ಮಾಡೋಣ, ಒಂದು ಚಿಕ್ಕ ಪ್ರಯತ್ನ ಮಾಡೋಣ ಅಂತಾನೆ. ಒಂದು ಒಳ್ಳೊಳ್ಳೆ ಕತೆ ಇತ್ತು ಇವ್ರ ಹತ್ರ, ದೊಡ್ಡದು ಲವ್ ಸ್ಟೋರಿ. 1-2 ಕತೆ ತಂದಿದ್ರು ಲವ್ ಸ್ಟೋರಿದು, ಚೆನ್ನಾಗಿತ್ತು. ಆದರೆ ಬಜೆಟ್ ಜಾಸ್ತಿ, ಅದು
ತುಂಬ ಖರ್ಚು ಮಾಡಿ ಮಾಡಬೇಕು. ಒಂದು ಸಾಂಗ್ ಮಾಡಿದ್ರೆ ಹಿಂಗೆ ಮಾಡಬೇಕು, ಒಂದು ಡ್ರೆಸ್ ಕೊಟ್ಟರೆ ಹಿಂಗೆ ಕೊಡ್ಬೇಕು, ಆ ಥರ ಎಲ್ಲ ನನ್ನ ಡ್ರೀಮು. ನಾನು ಯಾವಾಗಲೂ ಎಷ್ಟು ಕೇಳ್ತಾ ಇದ್ದೆ, ನಾನು ಪ್ರೊಡ್ಯೂಸರ್ ಆದರೆ ನೀನು ಹೆಂಗೆ ತೋರಿಸ್ತೀನಿ ನೋಡು ಅಂತ. ಆದ್ರೆ ಈಗ ತೋರ್ಸೋಕ್ಕಾಗಲ್ಲ, ಅವನೇ ನಂಗೆ ಸಿಗಲ್ಲ. ಬಟ್ ಹಂಗಿರ್ಬೇಕು ಕನಸು. ಈಗ ನಮ್ಗೆ ಇವರು ಕಂಡ್ರೆ ನಮ್ಮ ಸಿನಿಮಾ ಅಂತಲೇ ಜನ ನೋಡೋದು. ಈಗ ನಾನು ನಿನ್ನೆ ಮಾತಾಡ್ಬೇಕಾದ್ರೆ ನಮ್ಮ ವಿಜಯ್ ಸರ್ ವಿಷಯ ಮರ್ತೋಯ್ತು ನನಗೆ. ಇವತ್ತು ನಮ್ಮ ವಿಜಯ್ ಕಿರಂಗೂರ್ ಅವರು ನಮ್ಮ ಯಶ್ಶಿಗೆ ಮಾಸ್ಟರ್ ಪೀಸಲ್ಲಿ 1000 ಜನ ಕೊಟ್ಟಿದ್ದಾರೆ. ನಾನು ಅದಕ್ಕೆ ಮುಂಚೆ ಏನು ಮಾಡ್ತಾ ಇದ್ದೆ, ಈ ಮೊದಲ ಸಲ ಸಿನಿಮಾಲಿ ಒಂದು ಹಾಡಲ್ಲಿ ಸಿಂಗಲ್ ಕುಣಿತಾನೆ ಯಶು. ಹೌದು. ಅವತ್ತು ನಾನು ನೋಡ್ಬಿಟ್ಟು, ಮಗ ಇದು ಏನು ಮಗ ನೀನು ಒಬ್ಬನೇ ಕುಣಿತೀಯಾ, ನಂಗೆ ಬೇಜಾರಾಗುತ್ತೆ, ನಿಂಗೆ ಸೈಡಿಗೆ ಡ್ಯಾನ್ಸರ್ಸ್ ಕೊಟ್ಟಿಲ್ಲ ಅವರು, ಸೈಡ್ಗೆ ಅವ್ರ ಹತ್ರ ಖರ್ಚಿಗೆ ಇರಲ್ಲಮ್ಮ, ಅಂದರೆ ಖರ್ಚು ಬರುತ್ತಮ್ಮ, ಅದಕ್ಕೆ ಕೊಡೋಕ್ಕಾಗಿಲ್ಲ ಅಂದ್ಬಿಟ್ಟು ಅವನೊಬ್ಬನೇ ಮ್ಯಾನೇಜ್ ಮಾಡಿದ್ದ. ಆವಾಗ ನಾನು ಬೇಜಾರು ಮಾಡ್ಕೊಂಡು ಹೇಳಿದ್ದೆ ಅವನಿಗೆ, ಮಗ ಏನು ಮಗ, ನಾನು ಪ್ರೊಡ್ಯೂಸರ್ ಆದ್ರೆ ನೀನು ಈ ಥರ ಎಲ್ಲ ಬಿಡಲ್ಲ, ಚೆನ್ನಾಗಿ ಕೊಡ್ತೀನಿ ಅಂತ. ಅವನೇನಂದ್ರೆ ನನ್ನ ಮುದುಕಿ ಅಂತ ಕರೆಯೋದು ತಮಾಷೆಗೆ. ಅಂದರೆ ಮುದುಕಿ ನೀನು ಇದೆಯಲ್ಲ, ನೀನು ನಾನೇ ಕಂಡಿಡ್ದಿಲ್ಲ ಅದನ್ನು ಕಂಡಿಡ್ಕೊಂಡ್ಬಿಟ್ಟಿದೀಯ ನೀನು, ನಾನು ಅದನ್ನ ತಾಟು ಬಂದಿಲ್ಲ ನಮ್ಗೆ ಯಾರಿಗೂ, ಸಾಂಗ್ ಮುಗಿಸಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ, ಬಟ್ ಖರ್ಚು ಬರುತ್ತೆ ಅದಕ್ಕೆ ನಾವು ಅವಾಯ್ಡ್ ಮಾಡಿದ್ದೀವಿ, ಆದರೆ ಅದನ್ನು ಅಬ್ಸರ್ವ್ ಮಾಡಿದೀಯಲ್ಲ ನೀನು ಅಂತ ಅವಾಗವಾಗ ಹೇಳೋನು. ಆವಾಗ ನನಗೆ ಮಾಸ್ಟರ್ ಪೀಸ್ ಬಂದಾಗ ಬಂದು ಹೇಳ್ದ, ನೋಡು ನಿನ್ನ ಆಸೆ ಅಂತೆ 1000 ಜನ ಹಾಕಿದ್ದಾರೆ ನಮ್ಮ ವಿಜಯ್ ಸರ್ ಅಂತ. ಬಟ್ ಹಂಗೆ ಒಂದು ಕಾಲ ಹಂಗಿದ್ರೆ ಇನ್ನೊಂದು ಕಾಲ ದೊಡ್ಡ ಎಲ್ಲರಿಗೂ ಬರುತ್ತೆ. ನಮ್ಮ ಪೃಥ್ವಿ ಅಮ್ಮರಿಗೂ ಯಶವಂತದ ದೊಡ್ಡ ಸಿನಿಮಾ ನಾಳೆ ದುಡ್ಡು ಬರಲಿ, ನಾವು ಅಲ್ಲ ಇದು ಬರಲಿ ಒಳ್ಳೇದಾಗ್ಲಿ, ಇನ್ನ ಅಂಥವ್ರು ಬರಲಿ. ಬಟ್ ನಾವು ಪ್ರಯತ್ನನೇ ಪಡಲಿಲ್ಲ ಅಂದ್ರೆ, ಮೊದಲ ಸಲ ನೋಡಿದಾಗ ನಾವು ಅಲ್ಲೇ ಅದಕ್ಕೆ ಸ್ಟಿಕನ್ ಆಗ್ಬಿಟ್ಟಿದ್ರೆ, ಅವಾಗ ನನಗೆ ಮನ್ಸಲ್ಲಿ ಬಂತು, ಏನ್ ಮಗ ಏನ್ ಪ್ರೊಡ್ಯೂಸರ್ಸ್. ಆಮೇಲೆ ಜಯಣ್ಣ ಹತ್ರನೂ ಹೇಳಿದ್ದೀನಿ, ನಮ್ಮ ಸೂರಿ ಸರ್ ಹತ್ರ ಹೇಳಿದ್ದೀನಿ, ಏನು ಸೂರಿ ಒಂದಷ್ಟು ಆರ್ಟಿಸ್ಟ್ ಹಾಕ್ಬಾರ್ದ ನಮ್ಮ ಹುಡುಗ ನಮ್ಮ ಯಶು. ನನಗೆ ಅದು ಯಶು ಅನ್ನೋದಕ್ಕಿಂತ ನಂಗೆ ಅಲ್ಲಿ ತಪ್ಪು ಕಾಣಿಸ್ತಾ ಇತ್ತು. ಒಂದು ಸುತ್ತ ಒಂದು ಆರ್ಟಿಸ್ಟ್ ಕೊಟ್ಟು ಒಂದು ಹಾಡು ತುಂಬ ಚೆನ್ನಾಗಿದೆ, ಅಲ್ಲಿ ಖರ್ಚು ಮಾಡಿಲ್ಲ. ಅಂದರೆ ಬೇರೆ ಭಾಷೆಯವರು ನಮ್ಮನ್ನು ಅಂದ್ರೆ ಅನ್ನಲ್ವಾ ಅಂತ ನಮ್ಗೆ ಅವಾಗ, ನಾವು ಎಷ್ಟಾವಾಗ ತೆಲುಗು ಹೋಗಿಲ್ಲ, ತಮಿಳು ಹೋಗಿಲ್ಲ, ಬಟ್ ಅವಾಗಲೇ ನಮ್ಗೆ ಅನ್ಸೋದು, ನಿನಗೆ ನೋಡಮ್ಮ ಒಬ್ಬ ಮನುಷ್ಯ ಆದಮೇಲೆ ಟೇಸ್ಟ್ಗೆ ಯಾರು ದುಡ್ಡು ಕೊಡಬೇಕಾಗಿಲ್ಲ, ಖಂಡಿತ ನಿನಗೆ ಕಣ್ಣು ಹೇಳುತ್ತೆ, ಅದನ್ನು ಮನಸ್ಸು ಅರ್ಥ ಮಾಡ್ಕೊಳ್ಳುತ್ತೆ, ಅದಕ್ಕೇನು ಹಣ ಬೇಕಾಗಿಲ್ಲ. ಬಟ್ ಆ ಥರ ತುಂಬ ಹೇಳ್ತಾ ಇದ್ದೆ ನಾನು. ಹಂಗೆ ಬಂದಾಗ ನನಗೆ ಪೃಥ್ವಿ ಅಂಬರಿಗೆ ಸಿನಿಮಾ ಮಾಡ್ಬೇಕಾದ್ರೆ ಪಾಪ ಇವ್ರು ಹೇಳೋರು, ಅಮ್ಮ ಇದಕ್ಕಿಷ್ಟು ಬಜೆಟ್ ಬರೋದು, ಅವ್ರು ಎಲ್ಲನೂ ಹೇಳೋರು, ಅಮ್ಮ ಫೈಟ್ ಅಂದರೆ ನಿಮಗೆ 1 ಡೇ ಮಾಡಿದ್ರೆ ಈ ಥರ ಮಾಡ್ಬೋದು, ಇಲ್ಲ ಸ್ವಲ್ಪ ಚೆನ್ನಾಗಿ ಮಾಡಪ್ಪ ಕೇಳಿಬೇಕಾರೆ ಇವ್ರು ಇಲ್ಲೇ ಇದ್ದಾರೆ ಅಂದರೆ ಅವ್ರಿಗೆ ಏನು ಹೇಳಕ್ಕೆ ಹೋಗ್ತೀನಿ ಅಂದರೆ, ಈಗ ಸಾಂಗ್ ವಿಚಾರ ಬಂತ್ರಲ್ಲ, ಸೊ ನಮ್ಮ ಹೀರೋ ಸರು ಹೀರೋಯಿನ್ನವ್ರದ್ದು ಒಂದು ಸಾಂಗ್ ಇದೆ, ನಾವು ಫುಲ್ಲು ರಿವರಲ್ಲೇ ಮಾಡಿದ್ವಿ. ಏನಂದರೆ ಒಂದು 45 ಡಿಗ್ರಿ ಬಿಸಿಲಿತ್ತು, ಅಲ್ಲಿ ನದಿಲೂ ನೀರು ಹರಿತಿದೆ, ಬಿಸಿಲು ರಿಫ್ಲೆಕ್ಷನ್ ಮರಳಲ್ಲಿ ಅದು ಇದು ಮಾಡಿದ್ವಿ. ನಾನು ಆ ಸಾಂಗಿಗೆ ಏನಂದರೆ, ನಾನು ಡೈರೆಕ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ಹೆಂಗಿರುತ್ತೆ ಅಂದರೆ ಯಾವಾಗಲೂ ಬಜೆಟ್ ಸೇವ್ ಮಾಡೋದೇ ಇರುತ್ತೆ. ಸೊ ನಾನು ಆ ಪಾಯಿಂಟ್ ಆಫ್ ವ್ಯೂಲಿ ನಾನು ಅಮ್ಮವ್ರ ಹತ್ರ ನಾನು ಹೇಳಿದೆ, ಅಮ್ಮ ನಾನು ಸಾಂಗ್ ಈ ಥರ ಶೂಟ್ ಆಗ್ತಿದೆ, ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ, ನಾನು ಇಷ್ಟು ಜನ ಡ್ಯಾನ್ಸರ್ಸ್ ಇಟ್ಕೊಳ್ತಾ ಇದ್ದೀನಿ ಅಂತ. ಅಮ್ಮ ಒಂದೇ ಮತ್ತು ಯಾಕಪ್ಪ ಅಷ್ಟು ಜನ, ನಾನು ಎಲ್ಲೋ ಜಾಸ್ತಿ ಆಯ್ತೇನ, ಇನ್ನೂ ಜಾಸ್ತಿ ಜನ ಹಾಕು, ಎಲ್ಲೂ ಕಮ್ಮಿ ಕಾಣಬಾರ್ದು, ನಮಗೆ ಸಿನಿಮಾದಲ್ಲಿ ಫ್ರೇಮ್ ಕಮ್ಮಿ ಕಾಣಬಾರ್ದು, ಸ್ಕ್ರೀನ್ ಎದ್ದು ಕಾಣಬೇಕು. ಅಲ್ಲಿ ನಾನು ಹೇಳಿದೆ, ನಿನ್ನ ಬೈತಾರಪ್ಪ ನಮ್ಮನ್ನು ಬೈಯಲ್ಲ, ಯಾರು ಡಬ್ಬ ಡೈರೆಕ್ಟ್ರು ಅಂತಾರೆ, ನಾನೇನು ಬೈದಿದ್ದೀನಿ ಇಷ್ಟು ಸರ್. ಸೊ ನಾನು ಅವಾಗ ಏನು ಮಾಡಿದೆ, ಮತ್ತೆ ಕೊರಿಯೋಗ್ರಾಫರ್ಸ್ ಕೇಳಿ ಮತ್ತೆ ಅದನ್ನು ಡಬಲ್ ಮಾಡಿದೆ, ಡ್ಯಾನ್ಸರ್ಸ್ನ ಡಬಲ್ ಮಾಡಿ ಮತ್ತೆ ಅವ್ರನ್ನ ಕರ್ಸ್ಕೊಂಡು ಅದೊಂದು ಸಖತ್ತಾಗಿದೆ. ಅದು ಬಿಟ್ಟರೆ ಅವಾಗಲೇ ಪೃಥ್ವಿ ಸರ್ ಹೇಳ್ದಂಗೆ ಕ್ಲೈಮ್ಯಾಕ್ಸಲ್ಲೂ ಅಷ್ಟೇ, ಏನಂದರೆ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾ ಇದ್ದೀವಿ, ಮಳೆ ಬಂದ್ಬಿಡ್ತು, ವೆಹಿಕಲ್ಸ್ ಎಲ್ಲ, ಅದು ರಿವರಲ್ಲಿ ಮಾಡಿದ್ದು ನೈಟು, ಅದು ನೈಟ್ ಎಫೆಕ್ಟು, ಏನಂದರೆ ಪ್ರಾಬ್ಲಮ್ಸ್ ಆಯಿತು. ನಾನು ಅವಾಗಲೂ ಅಷ್ಟೇ, ನಮಗೆ ಟೆನ್ಷನ್ ಇರುತ್ತೆ ಯಾವಾಗಲೂ ಆ್ಯಸ್ ಎ ಡೈರೆಕ್ಟರ್ಸ್ಗೆ, ಏನು ಹಿಂಗೆ ಆಗ್ತಾಯಿತ್ತೆ ಬಜೆಟು, ಮತ್ತು ಈ ಕ್ಲೈಮ್ಯಾಕ್ಸ್ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಏನು ಸಮಸ್ಯೆ ಆಗುತ್ತೆ ಅಂತ. ಅಲ್ಲಿಗೆ ನನಗೇನೆಂದರೆ ನಮ್ಮ ಕ್ಯಾಮ್ರಾಮನ್ ಸರ್ ಆಗ್ಬೋದು, ಹೀರೋ ಸರ್ ಆಗ್ಬೋದು, ಫೈಟ್ ಮಾಸ್ಟರ್ ಸಾಗರ್ ಅವ್ರು ಆಗ್ಬೋದು, ಅಂದರೆ ಅವರೆಲ್ಲ ಬಂದು ನನಗೊಂದು ಸಾಥ್ ಕೊಟ್ಟರು. ಸೊ ಅವಾಗ ನಾನು ಅಮ್ಮಂಗೆ ಹೇಳಿದೆ, ಅಮ್ಮ ಈ ಥರ ಮಳೆ ಬಂದು ಲೊಕೇಶನ್ ಹಾಳಾಗ್ತಾಯಿದೆ, ನನಗೆ ಸ್ವಲ್ಪ ನೀನೇನು ತಲೆ ಕೆಡ್ಸ್ಕೊಬೇಡ, ಸಿನಿಮಾನ ಸುತ್ತಬೇಡ, ಸಿನಿಮಾ ಮಾತ್ರ ಸುತ್ತಬೇಡ, ನೀಟಾಗಿ ಅದೇನು ನೀನು ಅಂದ್ಕೊಂಡಿದ್ಯೋ ತಕ್ಕೊಂಡೆ ಬಾ ಅಂತ ಅವ್ರು ಧೈರ್ಯ ಕೊಟ್ಟರು. ಅವ್ರು ಧೈರ್ಯ ಕೊಟ್ಟ ಮೇಲೆ ಮತ್ತೆ ನಾವು ಅದನ್ನು, ಅಂದರೆ ನಾನು ಯಾರಿಗೂ ಹೇಳಿಲ್ಲ. ಆಯಿತು, ಇವ್ರು ಟೆನ್ಷನ್ ಆಗಿಬಿಟ್ರು. ನಾನು ಹೇಳಿದೆ, ನೋಡಪ್ಪ ಮಳೆ ನಮ್ಮ ಕೈಲಿಲ್ಲ, ಅದೆಲ್ಲ ಆಗುತ್ತೆ, ಬಟ್ ನೀನೇ ತಪ್ಪು ಮಾಡಿಲ್ಲ, ಅದಾಗಿದೆ, ಅದು ಪರವಾಗಿಲ್ಲ, ನೀನು ಟೆನ್ಷನ್ ತೊಗೋಬೇಡ, ಸಿನಿಮಾಗೆ ಮೋಸ ಮಾಡಬೇಡ, ಚೆನ್ನಾಗಿ ಮಾಡು. ಈಗ ಆಕಸ್ಮಿಕವಾಗಿ ನಮ್ಗೆ ಅವತ್ತು ಒಂದು ಬಜೆಟ್ ಹೋಯ್ತು, ದೊಡ್ಡ ಬಜೆಟೇ ಹೋಯ್ತು. ನಾನು ಹೇಳ್ಬಿಟ್ಟೆ, ನೀನು ಟೆನ್ಷನ್ ತಗೋಬೇಡಪ್ಪ, ನೀನು ಆರಾಮಾಗಿ ಮಾಡಪ್ಪ. ಆಯಿತು, ಮಳೆ ಬಂದು ಎಲ್ಲ ಕೊಚ್ಚೋಗ್ಬಿಡ್ತಂತೆ, ಸೆಟ್ ಎಲ್ಲ ಹಾಕಿದ್ರಂತೆ, ಕೊಚ್ಕೊ ಹೊಂಟೋಯ್ತು. ಇನ್ನೊಂದು ದಿನ ಅದು ಹೆಂಗೆ ಅಂದರೆ ರಿವರ್ ನೀರು ಬರ್ತಾ ಹಿಂಗೆ ಬರ್ತಾನೆ ಇದೆ,
ನಾವು ಶಿಫ್ಟ್ ಆಗ್ತಾನೆ ಇದ್ವಿ ಸರ್ ಅವತ್ತು ಕ್ಲೈಮ್ಯಾಕ್ಸ್ ಮಾಡ್ಬೇಕಾದ್ರೆ. ಅವಾಗ ನಂಗೆ ಫೋನ್ ಬಂತು ರಾತ್ರಿ ಹೊತ್ತು ಯಾವಾಗಲೂ ಮಾಡಿದ್ರು. ನಾನು ಮೆಂಟಲಿ ಫಿಕ್ಸ್ ಆಗಿರ್ತೀನಿ, ಯಾವಾಗಲೂ ಹೇಳಿದೆ ಇಲ್ಲ ಟೆನ್ಷನ್ ತೊಗೊಬೇಡಿ, ಸಿನಿಮಾ ಅಂದಮೇಲೆ ಅವೆಲ್ಲ ಆಗುತ್ತೆ. ನೀವು ಕೆಲಸ ಮಾಡುವಾಗ ತಪ್ಪಾಗಿದ್ದು ನೀವಾಗೆ ಎಲ್ಲ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿ ನೆಗ್ಲೆಕ್ಟ್ ಮಾಡಿದರೆ ನಾನು ಬೈಬೋದು. ಯೋಚನೆ ಮಾಡಿಬಿಡಿ, ಚೆನ್ನಾಗಿ ಮಾಡಿ, ಸಿನಿಮಾಗಂತೂ ಏನೂ ಕಡಿಮೆ ಆಗಬಾರ್ದು ಅಂತ ಹೇಳಿದ್ದೆ. ಆವಾಗ ಅದೊಂದು ಧೈರ್ಯ ಬಂದು ಮತ್ತೆ ಮಾಡಿ ಅವ್ರಿಗೆ ಅದು ಇನ್ನೂ ಕೊರಗು, ಅಯ್ಯೋ ಅಮ್ಮ ಅವತ್ತಷ್ಟು ಖರ್ಚಾಗ್ಬಿಡ್ತು, ವೇಸ್ಟ್ ಆಯಿತು. ವೇಸ್ಟ್ ಅಂದರೆ ಆಕಸ್ಮಿಕ. ನಾನು ಹೇಳಿದೆ ಅವೆಲ್ಲ ಮನುಷ್ಯರು ಏನೇನೋ ಆಗ್ತಾರಪ್ಪ, ತಲೆ ಕೆಡಿಸ್ಕೊಬೇಡ, ಚೆನ್ನಾಗಿ ಮಾಡು ಅಂತ ಹೇಳಿ ಮತ್ತೆ ನಾನು ಧೈರ್ಯ ಕೊಟ್ಟು ಹೇಳಿದೆ. ಬಟ್ ನನಗೇನು ಹೇಳೋದು ಅಂದರೆ ಪ್ರತಿ ಪ್ರೊಡಕ್ಷನ್ನಲ್ಲಿ ನಾನು ಹೇಳೋದಿದ್ದೀನಿ, ಯಾರೇ ಮಾಡಿದ್ರು ನಾವು ಬೇರೆಯವ್ರಿಗೆ ಕಾಂಪೀಟ್ ಮಾಡಬೇಕು ಅಂದರೆ ಇರೋದ್ರಲ್ಲಿ ಕ್ವಾಲಿಟಿ ಕೊಡಬೇಕು, ಇರೋದ್ರಲ್ಲಿ. ಹೌದೌದು. ಅದನ್ನು ನೀವೇನು ತಗೊಂಡೋಗಿ ದುಡ್ಡನ್ನೆಲ್ಲ ಸುರಿಯೋದು ಅಂತಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೆ. ಸ್ವಲ್ಪ ಫುಲ್ ಕಾಣಂಗೆ ಮಾಡಪ್ಪ ಫ್ರೇಮ್ ಎಲ್ಲ, ನೀನು ಖಾಲಿ ಬಿಡಬಾರ್ದು, ಇಲ್ಲಿ ಫ್ರೇಮ್ ಖಾಲಿ ಕಾಣಬಾರ್ದು. ಇವಾಗ ಏನು ಮಾಡ್ತಾರೆ, ಅವ್ರಿಗೆ 2 ಥರ ಭಯ ಇರುತ್ತೆ. ಅದರಲ್ಲೂ ನಾನು ಬೇರೆ ಸೆಟ್ಗೆ ಹೋಗಲ್ಲ, ಆಮೇಲೆ ಬಜೆಟ್ಟು ಇವಾಗ ಹೋಗ್ತಾ ಇರುತ್ತೆ. ಆಮೇಲೆ ಫೈಟ್ ಮಾಸ್ಟ್ರು ಅಷ್ಟೇ, ಅವ್ರು ಹೇಳೋರಮ್ಮ 2 ದಿನ ಮಾಡಿದ್ರೆ ಹಿಂಗೆ, 3 ದಿವಸ ಹಿಂಗೆ, ಇಷ್ಟು ಖರ್ಚು ಬರುತ್ತೆ. ಒಟ್ಟಿನಲ್ಲಿ ಸಿನಿಮಾ ಏನು ಕೇಳುತ್ತೆ ಅದು ಮಾಡಪ್ಪ. ಈಗ ಒಂದೇ ದಿನಕ್ಕೆ ಮುಗಿಸ್ತೀಯ ನೀನು ಮುಗಿಸು, ಇಲ್ಲ 2 ದಿನ ಬೇಕಾ ತಗೋ, ಬಟ್ ಸಿನಿಮಾಗೆ ಮೋಸ ಆಗಬಾರ್ದು. ಇದನ್ನೇ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ಸರ್. ಈಗ ಟೀಸರ್ ಮತ್ತೆ ಹಾಡು ತುಂಬಾ, ಹಾಡಂತೂ ಮತ್ತೆ ಮತ್ತೆ ಕೇಳೋಣ ಅಂತ ಅನ್ನೋಷ್ಟು ಮಟ್ಟಿಗೆ ಚೆನ್ನಾಗಿದೆ. ಕೇಳ್ತಾನೆ ಇರೋಣ ಅಂದ್ರೆ ಬೋರು ಅನ್ನೋ ಪದಕ್ಕೆ ಜಾಗನೇ ಇಲ್ಲ ಹಾಡು ಕೇಳ್ತಾ ಇದ್ರೆ. ಸೊ ನಿಮ್ಮ ಈಗ ಫ್ಯಾಮಿಲಿ ಆಗಿರ್ಬೋದು, ಫ್ಯಾನ್ಸ್ ಆಗಿರ್ಬೋದು, ಎಲ್ಲ ಈ ಹಾಡು ಕೇಳಿ ಟೀಸರ್ ಎಲ್ಲ ನೋಡಿ ಏನೇನು ಹೇಳಿದ್ರು, ಏನಿದೆ ರಿಯಾಕ್ಷನ್ ಅಂತ? ಟೀಸರ್ ಆ್ಯಕ್ಚುಲಿ ತುಂಬ ವೇವ್ ಕ್ರಿಯೇಟ್ ಮಾಡಿದ್ದು. ಅಂದರೆ ಎಲ್ಲರೂ ಅಷ್ಟೇ, ನನಗೆ ಮೆಸೇಜ್ ಮಾಡೋರೆಲ್ಲ ನಾನು ಹೇಳೋ ಮೊದಲೇ ಅವರೇ ಹೇಳ್ತಾ ಇರ್ತಾರೆ, ಈ ಸಿನಿಮಾದ ಮೇಲೆ 200% ಕಾನ್ಫಿಡೆನ್ಸ್ ಇದೆ ನಮಗೆ. ಹೌದು, ಎಲ್ಲರಿಗೂ ಒಂದು ಒಳ್ಳೆ ಒಂದು ಅದು ಆಬ್ವಿಯಸ್ಲಿ ಟೀಮ್ ಎಫರ್ಟ್, ರಾಜು ಸರ್ ಅವ್ರದ್ದು ಮತ್ತು ಮ್ಯಾಮ್ದು, DOP ಅವ್ರದ್ದು, ಅವರಿಗೆ ಕ್ರೆಡಿಟ್ ಹೋಗಬೇಕು ಅಂತ ಹೇಳ್ತೀನಿ. ಅಷ್ಟು ಒಳ್ಳೆ. ಆ್ಯಂಡ್ ಸಾಂಗ್ ಕೂಡ ಅಷ್ಟೇ, ತುಂಬ ಜನರಿಗೆ ಅಂದರೆ ಭಾಳ ಬೇರೆ ಹಾಡುಗಳಿಗೂ ಕೂಡ ರಿಲೇಟ್ ಮಾಡ್ತಾ ಇದ್ದಾರೆ. ಅಂದರೆ ಅದೇ ಅಲ್ವಾ, ಈಗ ಇತ್ತೀಚೆಗೆ ಎವರ್ಗ್ರೀನ್ ಹಾಡುಗಳು ಬರಲ್ಲ ಅನ್ನೋ ಒಂದು ಕೊರಗಿದೆಯಲ್ಲ. ಸೊ ಆ ಥರದ್ದೊಂದು ಹಾಡು ಇದು. ಅಂದರೆ ಮತ್ತೆ ನೀವೇ ಹೇಳಿದ್ರಿ, ಅಂದರೆ ಮತ್ತೆ ಮತ್ತೆ ಕೇಳಬೇಕು ಅನಿಸುತ್ತೆ ಅಂತ. ಅದ್ರ ಸಾಹಿತ್ಯ ಆಗಿರಲಿ, ಸಂಗೀತ ಆಗಿರಲಿ, ಅದೇ ಟೋಟಲ್ ಆಗಿ ಭಾಳ ಖುಷಿ ಇದೆ. ಆ್ಯಂಡ್ ಈಗ ಟ್ರೈಲರ್ ಕಾಯ್ತಾ ಇದ್ದೀನಿ. ಟ್ರೈಲರ್ ಒಂದು 35-40 ಸಾರಿ ಚೇಂಜ್ ಮಾಡಿದಾರಂತೆ. ಸೊ ಆಮೇಲೆ ಇನ್ನೂ ಒಂದು ಏನು ಗೊತ್ತಾ, ನಾವು ತುಂಬ ಲೇಟಾಗಿ ಮಾಡಿದ್ದೀವಿ ಸಿನಿಮಾ, ಬೇಗ ಮುಗಿಸಿಲ್ಲ. 8 ತಿಂಗಳು ಕತೆ ಮಾಡಿದ್ದೀವಿ. ಆಮೇಲೆ ಪೃಥ್ವಿ ಎಂಬ ಕತೆ ರೆಡಿ ಮಾಡ್ಕೊಂಡು ಹೇಳಿದ್ರು, ಏನೋ ನಂಗೆ ಅದು ನೆನಪಿಲ್ಲ. ಒಟ್ಟಿನಲ್ಲಿ ಎಲ್ಲರೂ ಏನರ ಇನ್ನೂ ಮುಗಿಲಿಲ್ವಾ, ಇನ್ನೂ ಮಾಡಿಲ್ವಾ ಅನ್ನೋ ಥರ ಇವರೇ, ನಾವಲ್ಲ ಇವರೇ ಕೇಳೋಕ್ಕೆ ಶುರುವಾದ್ರು. ಸರ್ ಏನು ನಡೀತಾ ಇದ್ದೀವಿ ಸರ್, ಯಾಕೆ ಏನಾಗ್ತದೆ ಅಂದರೆ ಎಲ್ಲ ಮುಗಿಸಿ ಒಂದಿಷ್ಟು ಬಜೆಟ್ ಒಳಗೆ ಮುಗಿಸಿ ಆಚೆ ಬಂದುಬಿಡ್ತಾರೆ. ಆಮೇಲೆ ನಾವು ಹೇಳ್ತಾ ಇದ್ವಿ, ಅವ್ರಿಗೋಸ್ಕರ ನಾವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ವಿ ಅದು ಅವ್ರಿಗೆ ಗೊತ್ತಾಗ್ತಿಲ್ಲ ಪಾಪ, ಏನೋ ಸುತ್ತಿ ಎಲ್ಲೋ ಇಟ್ಬಿಟ್ಟವ್ರೆ ಅನ್ಕೊಬಿಟ್ಟವ್ರೆ ಅಂತ ನಾನು ರಾಜು ಮಾತಾಡ್ಕೊಳ್ಳೋದು. ಬಟ್ ನಾವು ಫಸ್ಟು ಒಂದು ಯಾವುದು ರಾಜು ಸಾಂಗ್ ಮಾಡಿದ್ವಲ್ಲ, ಮತ್ತೆ ಇದೆ ಮುಂಗಾರು ಮಳೆ ಸಾಂಗ್ ಅದಲ್ಲ ಇನ್ನೊಂದು ಮಾಡ್ಕೊಂಡ್ವಲ್ಲ, ಇವ್ರಿಗೊಂದು ಟೈಟ್ಲ್ ಸಾಂಗ್ ಕೊಟ್ರಲ್ಲ. ಹೌದು, ಅಂದರೆ ಆ್ಯಕ್ಚುಲಿ ಅದು ನಾವು ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಸರ್ಗೂ ಗೊತ್ತಿತ್ತು. ಆದರೆ ನಾವು ಲೆಂತ್ ವೈಸ್ ನೋಡಿದಾಗ, ಆಮೇಲೆ ಕಂಟೆಂಟ್ ವೈಸ್ ನೋಡಿದಾಗ ಅದೆಲ್ಲೋ ನಮಗೆ ಮಿಸ್ ಹೊಡಿತಾ ಇದೆ ಅಂತ ಅನ್ನಿಸ್ತು. ಸೊ ಆವಾಗ ನಾವೇನು ಮಾಡಿದ್ವಿ, ನನಗೆ ಪರ್ಟಿಕ್ಯುಲರಾಗಿ ನನಗೆ ಅದೊಂದು ಸಾಂಗ್ ಬೇಕಾಗಿತ್ತು. ಆವಾಗ ಅಮ್ಮ ನನಗೊಂದು ಐಡಿಯಾ ಕೊಟ್ಟರು, ಈ ಸಾಂಗ್ಗೆ ನೀನು ಫೈಟ್ಗೆ ಸಾಂಗ್ ಮಾಡಿಸ್ಬಿಡಪ್ಪ ಅಂತಂದರು. ಅಂದರೆ ಅಲ್ಲಿಗೆ ನೆಸೆಸಿಟಿ ಇರಲಿಲ್ಲ, ಬಟ್ ಅಮ್ಮ ಕಾಂಪ್ರಮೈಸ್ ಆಗಲಿಲ್ಲ ಅದರಲ್ಲಿ. ಆ ವಿಚಾರದಲ್ಲಿ ಏನಂದರೆ, ಮತ್ತೆ ನಾವು ನಮ್ಮ ಕಿನ್ನಾಳ್ ರಾಜ್ ಅವ್ರನ್ನ ಕರೆಸಿ ಮತ್ತೆ ಅದನ್ನು ನಮ್ಮ ಅಭಿನಂದನ್ ಕಶ್ಯಪ್ ಅಂತ ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಅಂತಲೇ ಮಾಡಿ, ಈಗ ಅದು ರಿಲೀಸ್ ಆಗ್ತಾ ಇದೆ, ಇವಾಗ ಲಿರಿಕಲ್ ವಿಡಿಯೋ ಬಿಡ್ತಾ ಇದ್ದೀನಿ. ಸೊ ಅದಕ್ಕೆ ಮಾಡಿ ಮತ್ತೆ ಅದನ್ನು ನಾವು ಫೈಟಿಗೆ ಕೂರಿಸಿ, ಅಂದರೆ ಫೈಟ್ ನೋಡಿಕೊಂಡೆ ಕರೆಕ್ಟಾಗಿ ಅದನ್ನು ನಮ್ಮ ಲಿರಿಸಿಸ್ಟ್ನ ಕೂರಿಸ್ಕೊಂಡು, ಕಿನ್ನಾಳ್ ರಾಜ್ ಅವ್ರನ್ನ ಕೂರಿಸ್ಕೊಂಡು, ಸರ್ ಇದಕ್ಕೆ ನನಗೆ ಮಾಸ್ ಆಗಿರಬೇಕು ಬಟ್ ರೀಚ್ ಆಗಬೇಕು ನನಗೆ ಆ ಥರನೇ ಅಂದಾಗ ಅವ್ರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಅದ್ಭುತವಾಗಿ. ಸೊ ಅದು ನೀವು ಸಿನಿಮಾ ನೋಡಿದಾಗ ಅನಿಸುತ್ತೆ, ಇಲ್ಲ ಇದು ಆ ಸಿಚುವೇಶನ್ ಕರೆಕ್ಟ್ ಆಗಿದೆ ಅಂತ. ಸೂಪರ್. ನಾವು ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಕೊತ್ತಲವಾಡಿ ಅಂದ್ರೆ? ಎಷ್ಟು ಹಾಡುಗಳಿದಾವೆ, ಎಷ್ಟು ಫೈಟ್ಗಳಿದಾವೆ, ಎಷ್ಟು ರೊಮ್ಯಾನ್ಸ್ ಇದೆ? ಹಾಡು ಹೇಳಿ, ಫೈಟ್ ಏನಿದೆ ಹಾಡು ಹೇಳಿ ನೋಡಿ. ನಾನು ನಿಮ್ಮ ಹತ್ರ ಹೇಳ್ಸ್ಬೇಕು ಹಾಡು ಎಷ್ಟಿದೆ? ಮುಂಗಾರು ಮಳೆ ಮೇಡಮ್ 5 ಹಾಡಿದೆ, ಓಕೆನಾ? ಅಂದರೆ ಯಾವುದೂ ಬೇಕು ಅಂತ ಇಟ್ಟಿರೋದಲ್ಲ, ಹೀಗೆ ಸಿಚುವೇಶನಲ್ಲಿ ಸಾಂಗ್ ಬಂದು ಹೋಗುತ್ತೆ. ಅದಾದಮೇಲೆ ಕಮರ್ಷಿಯಲ್ ಆಡಿಯನ್ಸ್ ನೋಡೋದಕ್ಕೆ ಫೈಟ್ಸ್ ಇದೆ, ಎಂಟರ್ಟೈನ್ ಮಾಡೋದಕ್ಕೆ ಹೀರೋ ಸರ್ ಇದ್ದಾರೆ, ಗೋಪಾಲ್ ಸರ್ ಇದ್ದಾರೆ, ರಾಜೇಶ್ ಸರ್ ಹೀರೋಯಿನ್ ಇದ್ದಾರೆ. ಇನ್ನೊಂದೇನು, ಈ ಸಿನಿಮಾ ಕತೆ ಹೇಳಿದ ದಿವಸ ನಾನು ಅವ್ರಿಗೆ ಹೇಳಿದೆ, ರೀ ಇದಕ್ಕೆ ಒಳ್ಳೆಯವ್ರು ಹಾಕೋಣ ರೀ. ನಮಗೆ ಫಸ್ಟೇ ಕೂತ್ಕೊಂಡ್ಬಿಟ್ಟಿತ್ತು ತಲೆಯಲ್ಲಿ, ಇವ್ರ ಕತೆ ಹೇಳಿದಾಗ ನಾನು ಆರ್ಟಿಸ್ಟ್ ಬಗ್ಗೆ ನಾವು ಕಾಂಪ್ರೂವ್ ಆಗೋದು ಬೇಡ ಅಂತ, ಬಟ್ ಹೊಸಬ್ರಿಗೆ ಆಗಬೇಕು ಅಂತ. ಈಗ ಬೆಳೆದಿರೋ ಆರ್ಟಿಸ್ಟಿಗೆ ಕೊಟ್ಟರೆ ನಮ್ಗೇನು ಮನ್ಸಲ್ಲಿ ತೃಪ್ತಿ ಇರಲ್ಲ, ಅವ್ರಿಗೇನು ಯಾರು ಬೇಕಾದ್ರೂ ಡೇಟ್ ತಗೋತಾರೆ. ಬಟ್ ಒಂದು ಹೊಸ ಕಲಾವಿದ್ರು ಕೊಟ್ಟರೆ ನಮ್ಗೊಂದು ತೃಪ್ತಿ ಆಗುತ್ತೆ, ಏನೋ ಒಂದು ಪ್ರತಿಭೆ ಬಂತು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಂತ ಇದ್ದು. ಆದರೆ ಇವ್ರು ಕಾಂಪ್ರೂವ್ ಆಗಲಿಲ್ಲ. ಇಲ್ಲಮ್ಮ
ಇದು ಸಿನಿಮಾ ಕತೆಗೆ ತಕ್ಕಾಗಿ ಹೀರೋನೇ ಮೇಯ್ನ್ ಆಗಿರಬೇಕು, ಹೀರೋ ಟ್ಯಾಲೆಂಟೆಡ್, ಸರ್ ಹೆಂಗೆ ಟ್ಯಾಲೆಂಟೆಡ್ ಇದ್ದಾರೆ ಹಂಗೆ ನನಗೆ ಅಂದರೆ ಅಷ್ಟು ಬೇಡ ಅಂದ್ರೂ ಬರೋ ಹೀರೋಗಳಲ್ಲಿ ಸ್ವಲ್ಪ ಟೇಸ್ಟ್ ಇರೋರು ಬೇಕು ಅಂತ ಇವರು ಸಜೆಸ್ಟ್ ಮಾಡಿದ್ರು. ಆಯ್ತಪ್ಪ ಅಂದೆ. ಜೊತೆಗೆ ಅವಾಗ ಹೇಳಿದೆ ಇವ್ರಿಗೆ ಯಾರು ಹಾಕ್ತೀರಾ ನಮ್ಮ ಇನ್ನೊಂದು ಕತೆ ಗೋಪಾಲ್ ಸರ್ಗೆ ಅಂತ. ಇವ್ರು ಈಕ್ವಲ್ ಅವ್ರಿಗೂ ಕೊಟ್ಟಿದ್ದೀವಿ, ಯಾರಿಗೂ ಸಿಗಲ್ಲ ಆ ಚಾನ್ಸ್. ಗೋಪಾಲ್ ಸರ್ಗೆ ನಂಗೆ ಕತೆ ದಿವಸನೇ ಹೇಳ್ಬಿಟ್ಟೆ ಈ ಅಪ್ಪ ಯಾರೋ ಲಕ್ಕಿ ಕಂಡ್ರಿ. ಹೌದೌದೌದು. ಅಂದರೆ ನಾನು ಹೇಳ್ತೀನಲ್ಲ, ಒಬ್ಬ ಡೈರೆಕ್ಟ್ರಿಗೆ ನಾವೊಂದು ಕಂಟೆಂಟ್ ತೊಗೊಂಡೋದ್ರೆ ಅಥವಾ ಹೀರೋ ಸರ್ ಹತ್ರ ಗೋಪಾಲ್ ಸರ್ ಇವ್ರದ್ದೇ ಕಾಂಬಿನೇಷನ್ಸ್ ಜಾಸ್ತಿ ಇದ್ದಿದ್ದು ತೊಗೊಂಡೋದ್ರೆ ಅದನ್ನು ನಾನೇನು ಬರೆದಿದ್ದನೋ ಅದನ್ನು ಇನ್ನೂ ಎನೌನ್ಸ್ ಮಾಡೋರು. ಇಲ್ಲ ಡೈರೆಕ್ಟ್ರ್ ಇದನ್ನು ಹಿಂಗೆ ಮಾಡೋಣ ಇನ್ನೂ ಚೆನ್ನಾಗಾಗುತ್ತೆ ಅಂದಾಗ ಓಕೆ ಸರ್ ಇದು ಚೆನ್ನಾಗಿದೆ. ಅಂದರೆ ನೀವು ಸಿನಿಮಾ ನೋಡಿದಾಗ ನಾನು ಹೇಳಿದ್ನಲ್ಲ, ಥಿಯೇಟ್ರಿಂದ ಆಚೆ ಹೋಗ್ಬೇಕಾದ್ರೆ ಪ್ರತಿ ಪಾತ್ರಗಳು ಉಳ್ಕೊಳ್ಳುತ್ತೆ. ಹೌದು, ಅದೇ ಗೆಲುವು ಸಿನಿಮಾದ ಗೆಲುವು. ಉಳ್ಕೊಬೇಕು, ಹ್ಯಾಂಗ್ ಓವರ್ ಉಳ್ಕೋಬೇಕು. ಸರ್, ಈಗ ನಮಗೆ ಗೊತ್ತು ನೀವು ಕೊತ್ತಲವಾಡಿ ಸಿನಿಮಾದ ಡೈರೆಕ್ಟರ್ ಅಂತ, ಆದರೂ ಕೂಡ ಅಮ್ಮ ಗೊತ್ತು, ಅವ್ರಿಗೆ ಗೊತ್ತು, ಚೆನ್ನಾಗಿ ಗೊತ್ತು. ನೀವು ಯಾರು, ನಿಮ್ಮ ಹಿನ್ನೆಲೆ ಏನು ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳೋದಾದ್ರೆ, ಯಾಕೆ ಕನ್ನಡ ಇಂಡಸ್ಟ್ರಿಗೆ ಯಾಕೆ ಬಂದ್ರಿ, ಡೈರೆಕ್ಟರ್ ಆಗಬೇಕು ಅಂತ ಯಾಕೆ ಅನ್ನಿಸ್ತು ಅಂತ ನಿಮ್ಮ? ಮೇಡಮ್ ಆ್ಯಕ್ಚುಲಿ ಏನಂದರೆ ನಾನು 7th ಸ್ಟ್ಯಾಂಡರ್ಡಲ್ಲಿ ಇದ್ದಾಗಲೇ ನನಗೆ ಸಿನಿಮಾ ಇಂಡಸ್ಟ್ರಿ ಏನಂದ್ರೆ ಅದು ಗೊತ್ತಿಲ್ಲ. ಅದು ಏನೋ ಸಿನಿಮಾಗೆ ಹೋಗಬೇಕು ಅದೊಂದು ಥಾಟ್ ಅಷ್ಟೇ. ಅದು ಆಮೇಲೆ ಹೋಗ್ತಾ ಹೋಗ್ತಾ ನನ್ನ ಸರ್ಕಲಲ್ಲಿದ್ದು ಒಂದಷ್ಟು ಸ್ನೇಹಿತರುಗಳು ಪುಷ್ ಮಾಡಿದ್ರು, ನೀನೇನೋ ಮಾಡಬೇಕು ಅಂತಿದೆಯಲ್ಲ, ಹೋಗು ನೀನು ಅಂತ. ಅಂದರೆ ಅವ್ರು ಪುಷ್ ಮಾಡ್ತಾ ನನಗೆ ಇಂಟ್ರೆಸ್ಟ್ ಜಾಸ್ತಿ ಆಯ್ತಾ ಹೋಯಿತು. ಅದಾದಮೇಲೆ ನಂದು ಎಜುಕೇಷನ್ ಡಿಗ್ರಿ ಮುಗಿಸಿದ್ಮೇಲೆ ನಾನು ಡೈರೆಕ್ಷನ್ ಕೋರ್ಸ್ ಮಾಡಿದೆ. ಬಟ್ ಕೋರ್ಸ್ ಏನು ಯೂಸ್ ಆಗಲಿಲ್ಲ ಬಿಡಿ. ಕೋರ್ಸ್ ಮಾಡಿ ನಮ್ಮ ಒಬ್ಬರು ಶಿವಣ್ಣ ಅಂತ ಪರಿಚಯ ಇದ್ದರು. ಅವ್ರ ಮುಖಾಂತರ ನಾನು ನಮ್ಮ ಗುರುಗಳು ರವಿ ಶಿವಸ್ ಅವ್ರ ಹತ್ರ ಕರ್ಕೊಂಡೋದ್ರು. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಮೇಡಮ್. ಅವರು ನನಗೆ ನಿಜ ಹೇಳಬೇಕು ಅಂದರೆ ನಾನೇನೇ ಮಾಡೋಕ್ಕೆ ಹೋದಾಗಲೂ ಹೇಳೋರು, ಇದು ರಾಂಗ್, ಇದು ಮಾಡಬೇಡ, ಈ ಥರ ಹೋಗು, ಗೈಡ್ ಮಾಡಿದ್ದಾರೆ ಮೇಡಮ್. ನಾನು ಇವತ್ತು ಇಲ್ಲೇನಾದ್ರು ಒಂದು ಕೂತಿದ್ದೀನಿ ಅಂದರೆ ಒನ್ ಆಫ್ ದ ರೀಸನ್ನು ನಮ್ಮ ಡೈರೆಕ್ಟ್ರು ಕೂಡ ಮೇಡಮ್. ಅಲ್ಲ, ಇವ್ರು ಹೆಂಗೆ ಸಿಕ್ಕಿದ್ರು ನಿಮಗೆ ಅಂತ? ಇಲ್ಲ ಮೇಡಮ್, ಅಮ್ಮ ಪರಿಚಯ ಇದ್ದರು ನನಗೆ ಮೊದಲಿಂದನೂ ಪರಿಚಯ ಇದ್ದರು. ಸೊ ಹಂಗಾಗಿ ಅಂದರೆ ನಾವು ಸಿನಿಮಾ ಮಾಡ್ತೀವಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಮ್ಮನ ನಾವಿಬ್ರು. ಅಂದರೆ ಅಮ್ಮ ಒಂದು ಸಿನಿಮಾ ಮಾಡಬೇಕು ಅಂತ ಯಾವಾಗೋ ಒಂದು ದಿನ ಹೇಳಿದಾಗ ಓಕೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅಮ್ಮ ನಿಲುವಲ್ಲಿ ನಿಂತ್ಕೊಂಡ್ರು, ಇಲ್ಲ ಈ ಸಿನಿಮಾ ಮಾಡೋಣ ಅಂದಾಗ. ಆಗ ಏನಂದರೆ ಅಮ್ಮ ಒಂದ್ಸಲಿ ಕರೆದು ಒಂದ್ಸಲಿ ಕತೆ ಹೇಳಪ್ಪ ಯಾವ್ದಾದ್ರು ಇದ್ರೆ ಅಂದರು. ಆ ಕತೆ ಹೇಳಿ ರಿಜೆಕ್ಟ್ ಆಯಿತು. ಇನ್ನೊಂದು ಕತೆ ಹೇಳಿದೆ, ಅದು ರಿಜೆಕ್ಟ್ ಆಯಿತು. ಇಲ್ಲ ಇದು ಬೇಡ, ಇನ್ನೊಂದು ಯಾವ್ದಾದ್ರು ಮಾಡು ಅಂತ. ಮತ್ತು ಇನ್ನೊಂದಷ್ಟು ದಿನ ಆದಮೇಲೆ ಈ ಕೊತ್ತಲವಾಡಿ ಕತೆ ಸಿಕ್ತು. ಸರಿ, ಅವತ್ತೇ ಅಮ್ಮಂಗೆ ಹೋಗಿ ಹೇಳಿದೆ. ಅಮ್ಮ ಓಕೆ ಅಂದರು, ಅವತ್ತು ಚೆನ್ನಾಗಿದೆ ಮಾಡಪ್ಪ ಅಂದರು. ಸರಿ, ಹೀರೋ ಯಾರು ಬೇಕು ಅಂದರು. ನನಗೆ ಮೊದಲಿಂದನೂ ಪೃಥ್ವಿ ಸರ್, ನನಗೆ ನಮ್ಮ ದಿಯಾ ಅಶೋಕ್ಕು ನನ್ನ ಫ್ರೆಂಡು ಪೃಥ್ವಿ ಸರ್ ನಂಗೆ ಅಲ್ಲಿಂದನೇ ಪರಿಚಯ ಆಗಿದ್ದು. ಅಂದರೆ ಅವ್ರಿಗೂ ಮೀಟ್ ಮಾಡಿದ್ದೆ 1-2 ಸಲ. ಸರ್ ಒಂದು ಸಿನಿಮಾ ಮಾಡೋಣ ಸರ್ ಅಂತ. ಸರ್ರೂ ಅಷ್ಟೇ, ಅವರು ಕಂಟೆಂಟ್ ಯಾವುದಾದ್ರು ಇರೋದು ಮಾಡೋಣ ಸರ್. ಕತೆ ಹೇಳಿದಾಗ ಅಂದರು ಕತೆ ಚೆನ್ನಾಗಿದೆ ಬಟ್ ಕಂಟೆಂಟ್ ಯಾವುದಾದ್ರು ನೋಡೋಣ ಅಂತ. ಪೃಥ್ವಿ ಸರ್ನ ಅಮ್ಮಂಗೆ ಬೆಳಿಗ್ಗೆ ಹೇಳಿದೆ. ಅವತ್ತು ರಾತ್ರಿನೇ ಪೃಥ್ವಿ ಸರ್ ಮನೆಗೆ ಹೋಗಿ ಕತೆ ಹೇಳಿದೆ. ಅವ್ರು ಏನೂ ಮಾತಾಡಲಿಲ್ಲ. ಸರ್ ಕತೆ ಓಕೆ ಸರ್ ಮಾಡೋಣ ಅಂದರು. ಅವ್ರ ಕತೆ ಇಷ್ಟ ಆಯಿತು. ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಮೇಡಮ್. ಈ ಸಿನಿಮಾಗೆ ಮೇಜರ್ ಓಂಕಾರ ಅಂದರೆ ಅಮ್ಮನಿಂದ ಪೃಥ್ವಿ ಸರಿಂದನೇ ಈ ಸಿನಿಮಾ ಇಲ್ಲಿಗೆ ಹೇಳ್ಕೊ ಬಂದಿರೋದು. ಅಮ್ಮ ಅಪ್ಪ ಅವರು ಏನೋ ಮಾಡ್ತಾಳೆ, ಅವಳು ಏನೋ ಮಾಡ್ತಾಳೆ. ಅವತ್ತು ಕೂಡ ಅದೇ ಹೇಳಿದ್ದು ನಮಗೆ ಟೀಸರ್ ರಿಲೀಸ್ ದಿನ, ಏನೋ ಮಾಡ್ತಾರೆ, ಹಠಚ್ಚಲ್ಲ ಇದೆ ಅನ್ನೋ ಥರ ಅವ್ರು ಮಾತಾಡಿದ್ರು. ಸೊ ಅವರ ಬೆಂಬಲ ಹೇಗಿತ್ತು? ನೀವು ಗೊತ್ತಿತ್ತು ಮುಂಚೆ ಮನೇಲಿ ಮಾತಾಡ್ಕೋತಾ ಇದ್ವಿ ಏನಾದ್ರು ಮಾಡಬೇಕು ಅದು ಇದು ಅಂತ. ಅದೇ ಗೊತ್ತು ಅವ್ರಿಗೂ ಎಲ್ಲ, ಇವಳು ಮಾಡ್ತಾಳೆ, ಮಗಂದೆಲ್ಲ ಹಿಂದೆ ಇವಳಿದೆ ಅಂತ. ಅಂದರೆ ಸಪೋರ್ಟ್ ಕೊಡ್ತಾ ಇದ್ದೀವಲ್ಲ ಅಂತ. ಅವ್ರಿಗೇನು ಗೊತ್ತಿಲ್ಲ, ಬಟ್ ನಾನು ಮಾಡ್ತಿದ್ದೆ. ಬಟ್ ನನಗೊಂದು ಇತ್ತಲ್ಲ, ಹಂಗಾಗಿ ಇವರನ್ನ ಆಯ್ಕೆ ಮಾಡಿದಾಗಲೂ ಎಲ್ಲ ನೋಡಿ, ಅಂದರೆ ಅವ್ರು ಏನು ಕೇಳಕ್ಕೆ ಬರಲ್ಲ, ಅದ್ರ ಬಗ್ಗೆ ಅವ್ರು ಡೀಪಾಗಿ ನೋಡೋಕ್ಕೆ ಹೋಗಲ್ಲ, ಮಾಡ್ತಾಳೆ ಅಂತ ಗೊತ್ತು. ಮಾಡೋವಂಥ ಅವ್ರದ್ದು ಬೆಂಬಲನೇ ಇದರಲ್ಲಿ ನನಗೆ. ನಾನು ಅವರಿಬ್ಬರೇ. ಅವ್ರ ಬೆಂಬಲ ಕೊಟ್ಟಿಲ್ಲ ಅಂದರೆ ನಾನು ಮಾಡೋಕ್ಕಾಗಲ್ಲ. ಫುಲ್ ತೋಟ ಎಲ್ಲ ಅವ್ರು ನೋಡ್ಕೊಳ್ತಿದ್ದು. ನಾನು ತೋಟದಲ್ಲಿ ಇನ್ವಾಲ್ವ್ ಆಗಿದ್ದು, ಮತ್ತು ಈ ಕಡೆ ಬರಬೇಕಲ್ಲ, ಏನು ಬರೋ ಕೆಲಸ ಕೊಟ್ಟೇ ಇಲ್ಲ. ಒಂದು ಆಫೀಸ್ ಮಾಡಿಕೊಟ್ಟೆ, ಅಲ್ಲಿ ನಾನಿದ್ದೆ. ಅದೊಂದು ಚೇಂಜ್ ಮಾಡಿಕೊಡುವಾಗ ಅದೊಂದು ಹೇಳಿದ್ರು. ಬಟ್ ನಾನು ನಮ್ಮ ಹುಡುಗ ಇದ್ದಾನೆ ರಾಜು, ನಾವೆಲ್ಲ ಸೇರಿ ನಮ್ದು ಸಾಮಾನೆಲ್ಲ ನಿಧಾನ ಕಾರಲ್ಲಿ ಶಿಫ್ಟ್ ಮಾಡ್ಕೊಂಡ್ವಿ. ಅಂದರೆ ಮೇನ್ ಥಿಂಗ್ಸ್ ಅಲ್ಲೇ ಬಿಟ್ಟಿದ್ದೀವಿ. ಕಾಟು ಗೀಟು ಎಲ್ಲ ಫರ್ನಿಚರ್, ಅಡುಗೆ ಸಾಮಾನು ಎಲ್ಲ, ಅಡುಗೆ ಮನೆ ಎಲ್ಲ ಸೆಟಪ್ ಅಲ್ಲೇ ಇದೆ. ಸುಮ್ಮನೆ ನಮ್ಗೆ ಏನು ಬೇಕೆಲ್ಲ ಎತ್ಕೊಂಡ್ವಿ. ಇವ್ರಿಗೆ ಗೊತ್ತಾಗ್ಬಾರ್ದಲ್ಲ, ಇವರು ಅಂದರೆ ನಂದು ಅಂದ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಆಫೀಸು. ಆಮೇಲೆ ಇನ್ನೊಂದು ಏನಂದ್ರೆ ಅಲ್ಲಿ ಅಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತಿಲ್ಲ, ನಾನು ಇರೋದು ಬಂದು ಹೋಗೋದು ಗೊತ್ತಿತ್ತು. ಸಿನಿಮಾ ಮಾಡ್ತಿದ್ದೀವಿ ಅಂತ ಅವ್ರಿಗೂ ಗೊತ್ತಿಲ್ಲ. ಅಂದರೆ ನಮ್ಮದೇ ಓನ್ ಅಪಾರ್ಟ್ಮೆಂಟು. ಸುಮ್ಮನೆ ಬೀಗ ಹಾಕ್ಬಿಟ್ಟಿರ್ತಾ ಇದ್ವಿ. ಆಮೇಲೆ ತುಂಬ ರೆಗ್ಯುಲರ್ ಓಡಾಡೋಕ್ಕೆ ಶುರು ಮಾಡಿದ್ವಿ. ಯಾವತ್ತೋ ಒಂದಿನ ಹೋಗ್ತಿದ್ದೆ. ಆಮೇಲೆ ಕೇಳಿದ್ರು, ನೀವೇನಲ್ಲಿ ಏನು ಕೇಳಕ್ಕೆ ಹೋಗ್ಬೇಡಿ, ನಾನು ಅವ್ರ ರಿಲೇಷನ್ ಅಂತ ಹೇಳ್ಬಿಡಿ ಅಂತ ಹೇಳಿದ್ದೆ ಅವ್ರಿಗೆ. ಅಷ್ಟೇ, ಜಾಸ್ತಿ ಡೈರೆಕ್ಟ್ರು ಅದೆಲ್ಲ ಅಂದರೆ ಟಿವಿ ಅವ್ರು ಹೋಗ್ಬಿಡ್ತೀರಾ, ಎಷ್ಟೋ ಸಿನಿಮಾ ಮಾಡ್ತಾವ್ರಂತೆ, ಸಿನಿಮಾ ಮಾಡ್ತಾವ್ರಂತೆ. ಅದೇ ನಮ್ಗೆ ಸಣ್ಣದು ನಮ್ಗೆ ಇಂಟು ಸಿಗ್ಲಿಲ್ವಾ? ನಮ್ಮ ರಾಮು ಕೇಳ್ದ, ನಮ್ಮ ಗರುಡ ರಾಮು, ಆಮೇಲೆ ನಮ್ಮ ವಿನಯ್ ಅಂತ ಒಬ್ಬಿದ್ದಾನೆ, ಆ ದಿಂಬಿ ಸಿಗ್ತಾನೆ ಇದರಲ್ಲಿ. ನಾನು ಅಷ್ಟು ಕರೆಕ್ಟಾಗಿ ಅವ್ನು ನೋಡಿಲ್ಲ ಪಿಕ್ಚರಲ್ಲಿ. ಒಂದು ದಿಂಬಿಟ್ಬಿಟ್ಟು
ಯಾರಿಗೋ ಸಾಯ್ಸಕ್ಕೆ ಹೋಗ್ತಾನೆ. ಅವನ ಹೆಸರು ವಿನಯ್ ಅಂತ, ಕೆಂಪಗಿದ್ದಾನೆ, ಗೋಲ್ಡ್ ಫಿಂಚ್ ಎಲ್ಲ. ಅವನು ನಮ್ಮ ಮನೆ ಮಗನ ಥರನೇ. ಅವನು ಮೊನ್ನೆ ಏನಕ್ಕೋ ಮಾಡಿಬಿಟ್ಟು ಟೀಸರ್ ಎಲ್ಲ ನೋಡಿದಾಗ ಮಾಡ್ಬಿಟ್ಟು, ಅಲ್ಲಮ್ಮ ನಮ್ಮ ಅಣ್ಣ ಎಲ್ಲೆಲ್ಲಿ ಒಂದು ಹುಳ ಬಿದ್ದೋದ್ರೂ ಗೊತ್ತಾಗುತ್ತೆ, ಅಷ್ಟು ಬುದ್ಧಿವಂತರು. ಅವ್ರಿಗೆ ಗೊತ್ತಿಲ್ದಂಗೆ ಸಿನಿಮಾ ಮುಗಿಸಿದ್ದೀರಾ, ಏನಮ್ಮ ನಿಮ್ಮ ಟ್ಯಾಲೆಂಟು ಅಂತ. ಅಂದರೆ ಉದ್ದೇಶ ಇಷ್ಟೇ, ಸುಮ್ಮನೆ ಯಶಕ್ಕೆ ತೊಂದರೆ ಆಗಬಾರ್ದು ಅಂತ. ಈಗಲೇ ಕರ್ಕೊಬನ್ನಿ ಅಂತ ಕೂತಿದ್ದೀರ, ಆಮೇಲೆ ಬೈತಾನೆ ದಿನ. ಇವತ್ತು ಬೆಳಿಗ್ಗೆ ಹೇಳ್ತಾ ಇದ್ದ, ಇವತ್ತು ಚೇಂಜ್ ಆಯಿತು ಇಂಟರ್ವ್ಯೂ ಎಲ್ಲ. ಅವ್ರು ನಾನು ಬೈದ್ರು ಕೇಳಲ್ಲ, ಚೆನ್ನಾಗಿ ಮಾತಾಡಿದ್ರು ಕೇಳಲ್ಲ, ನಮ್ಮಮ್ಮ ಏನೋ ಮಾತಾಡ್ಕೊಳ್ಳಿ ಅಂತ ಅಭ್ಯಾಸ ಆಗ್ಬಿಟ್ಟಿದ್ದಾನೆ. ಸೂಪರ್. ಬಟ್ ಗೊತ್ತು ನಮ್ಮಮ್ಮ ಮೇಂಟೈನ್ ಮಾಡ್ತಾರೆ. ಮ್ಯಾಮ್ ತುಂಬಾ ನಿಮ್ಮ ಹಾದಿ ಇದೆಯಲ್ಲ ಒಂಥರ ಸ್ಫೂರ್ತಿ, ಅಷ್ಟು ಈಸಿ ಇಲ್ಲ ಈಗ ನಿಮ್ಮ ಬಂದೆ, life. ನನ್ನ ಇಲ್ಲ ಇಲ್ಲ ಅಲ್ಲಿ ಬರಲ್ಲ, ಅವ್ರನ್ನ ಕೇಳಲ್ಲ, ನಾನು ಕೇಳಲ್ಲ ಅಂತ ಹೇಳಿ ಕೇಳಲ್ಲ. ನಿಮ್ಮ ನನ್ನ ದಾರಿಗೆ ಬಂದೆ, ನನ್ನ ಫಾಲೋ ಮಾಡು. ನಿಮ್ಮ ಲೈಫ್ ನಾನು ಮಾತು ಕೊಟ್ಟಿದ್ದೀನಿ, ಅವ್ರ ಬಗ್ಗೆ ಕೇಳಲ್ಲ. ಇದೆಲ್ಲ ಬಿಡು. ನಮ್ಮ ಹುಡುಗರಿಗೆ ಹೊಸ್ದಾಗಿ ಬಂದವ್ರೆ. ನಾವು ಬೆಂಗಳೂರಿಗೆ ಬಂದಾಗ ನಮ್ಮ ಕತೆಗಳೆಲ್ಲ ಹೇಳ್ಬಿಡ್ತೀನಿ, ಅವಾಗ ನೀನ್ ನನ್ನ ಬಗ್ಗೆ ಬರೀವ. ಯಾವ್ದೊಂದ್ ಎರಡು ಮಾತಾಡಿ ಮ್ಯಾಮ್, ಏನಾದ್ರು ಒಂದು ಮನಸ್ಸಲ್ಲಿ ಉಳಿಯುವಂತ ವಿಚಾರ ದಯವಿಟ್ಟು ಶೇರ್ ಮಾಡಿ. ಬೆಂಗಳೂರಿಗೆ ಬಂದಾಗ ನಮಗೆ ಎಂತೆಂತ ಜನ ಎದುರಿಸಿದ್ರು, ನಾವು ಅವತ್ತೇ ಬಗ್ಗಿಲ್ಲ. ಇವತ್ತು ಬಗ್ತೀವಿ. ಇವತ್ತು ಮರ ಆಗಿ ಬೆಳೆದವನೇ ನನ್ನ ಮಗ. ಅವತ್ತು ಯಾರ್ದು ಪಿಲ್ಲರ್ ಇಲ್ಲ, ಒಂದು ಏನೂ ಇಲ್ಲ. ನಿನಗಿದ್ರೆ ನೀನ್ ಯಾರು ಎದುರ್ಸಕ್ಕಾಗಲ್ಲ, ನಿನ್ನ ಒಳಗಿರ್ಬೇಕದು. ನಾನು ಯಾವ್ದೊಂದು ರೀಲ್ಸ್ ನೋಡ್ತಿದ್ದೆ, ಪ್ರತಿಯೊಬ್ರು ಕೂಡ ಈಗ ಅಮ್ಮನ ಇಟ್ಕೊಂಡು, ಅಮ್ಮನ್ ಮಾತಾಡೋ ರೀತಿ ಅದನ್ನೆಲ್ಲ ಇಟ್ಕೊಂಡು ಹಂಗ್ ಮಾತಾಡ್ಬೇಕು. ಒಂದು ಫೈರ್ ಅಂತಾನೆ ಹೆಸರು ಇಟ್ಬಿಟ್ಟಿದ್ದಾರೆ. ಬೆಳಿಗ್ಗೆ ಯಾವ್ದೋ ಒಂದು ಹೆಸರು ಬೇರೆ ಪುಷ್ಪ ಅಲ್ಲ, ಅದಕ್ಕೇನೆ ಪುಷ್ಪ ಅಲ್ಲ ಫೈರ್ ಅಂತಾನೆ. ನಿಮ್ಮ ಜೀವನ ಎರಡು ಯಾವ್ದಾರು ಒಂದು ಯಾರು ಅನ್ಕೊಳ್ಳಲ್ಲ. ನೀವು ಕೇಳಮ್ಮ, ಹಂಗೆ ಹೇಳಕ್ ಹೋದ್ರೆ ನೀನ್ ನನಗೆ ತುಂಬಾ ಎಪಿಸೋಡಿಗೆ ದುಡ್ಡು ಕೊಟ್ಟು ಮಾಡ್ಕೋಬೇಕು. ಹಂಗೆ ಮಾಡ್ಕೊಳಕ್ ನೋಡ್ತಾ ಇದ್ಯಾ? ನಿನಗೊಂದಷ್ಟು ದುಡ್ಡು ಕೊಡು, ಫುಲ್ ಎಪಿಸೋಡ್ ದೊಡ್ಡದಾಗ ಆಗ್ಬಿಡ್ಬೇಕು ನಿಂಗೆ. ಇಡೀ ಇಂಡಿಯಾ ನೋಡ್ಬೇಕು ಹಂಗ್ ಕೊಡ್ತೀನಿ ಇಂಟರ್ವ್ಯೂ. ಫಸ್ಟ್ ನಮ್ಮ ಹುಡುಗರೆಲ್ಲ ನಿಲ್ಸು, ನಮ್ ಸಿನಿಮಾ ಮಾಡಿದ್ಕೆ ಅವ್ರಿಗೊಂದು ಲೈಫ್ ಸೆಟ್ಲ್. ಹಂಗ ಅಂದ್ಬಿಟ್ರೆ ತಪ್ಪು ತಿಳ್ಕೊಬೇಡಪ್ಪ. ಒಟ್ಟಿನಲ್ಲಿ ಎಲ್ರಿಗೂ ಈಗ ನಮ್ಮ ಯಶ್ ಏನಾದ್ರು ಮಾಡಿದ್ರೆ ಅವನು ನನಗೂ ಯಶ್ಗೆ ಕಾಂಪಿಟೇಷನ್, ಈಗ ಬೇರೆಯವ್ರಿಗಲ್ಲ. ನನಗಂತಿದ್ದೆ ನೀನೇನ್ ಮಾಡಿದ್ಯಾ ಅಲ್ಲಿ, ಯಾವ್ದು ಮಾಡಿದ್? ನಾನು ಪ್ರತಿಯೊಂದು ನೋಡ್ಬಿಟ್ಟು ತಪ್ಪು ಹೇಳೋದು ಪಿಕ್ಚರಲ್ಲಿ, ಇದಕ್ಕೆ ಸರಿಯಾಗಿ ಮಾಡಿಲ್ಲ, ಇದಕ್ಕೆ ಡ್ಯಾನ್ಸರ್ ಬೇಕಿತ್ತು, ಇದಕ್ಕೆ ಬಟ್ಟೆ ಚೆನ್ನಾಗಿ ಹಾಕ. ನಮ್ ರಾಧಿಕೂ ಒಂದು ಸೀರೆ ಕೊಟ್ಟಿದ್ದಾರೆ ರಾಮಚಾರಿಲಿ, ಆ ಚೆಕ್ಸ್ ನನಗೆ ಇಷ್ಟನೇ ಆಗ್ಲಿಲ್ಲ. ಯಾರದು ಸೀರೆ ಕೊಟ್ಟಿರೋದು? ಒಳ್ಳೆ ಸೀರೆ ಕೊಡಕ್ಕಾಗಿಲ್ವಾ ಅಂತ. ಏನ್ ನೀನ್ ಸೊಸೆ ಅಂತ ಅಲ್ಲಿ ಕೊಟ್ಬಿಡ್ತಾರ ಹೋಗಿ ಅಂತ ಅವನ್ ನನಗೆ ಖಾಲಿ ಎಳಿಯೋದು. ಏನ್ ನೀನ್ ಸೊಸೆ ಅಂದ್ಬಿಟ್ಟು ಹೋಗಿ ಅಂಗಡಿಲಿ ಹೋಗಿ ದೊಡ್ಡ ತರ್ತಾರೆ, ಯಾರೋ ಕಾಸ್ಟ್ಯೂಮರ್ ಮಾಡಿ ಅವ್ರು ಬಿಡಮ್ಮ ಅಂತ. ಬಟ್ ಹಂಗೆ ನಾನು ಸಣ್ಣದು ಅಬ್ಸರ್ವ್ ಮಾಡ್ತೀನಿ. ಆ ಥರ ಒಂದು ಅಬ್ಸರ್ವೇಷನ್ ಇರೋದ್ರಿಂದನೇ ನಮಗೆ ಟೇಸ್ಟು. ನಮ್ಮ ಸಿನಿಮಲ್ಲಿ ನಮ್ಮ ಕಾವಿಂಗೆ ಒಳ್ಳೆ ಡ್ರೆಸ್ ಕೊಟ್ಟಿದ್ದಾರೆ. ನಮ್ಮ ಯಾರು ಕೊಟ್ಟಿದ್ದಾರೆ ಗೊತ್ತಿಲ್ಲ, ಬಟ್ ಇವ್ರು ಪರ್ಚೇಸ್ಗೆಲ್ಲ ಹೋಗುವಾಗ ನನ್ನ ಹತ್ರ ಮನಿ ಎಲ್ಲ ತಗೊಂಡೋಗಿ ಮಾಡ್ಕೊ ಬಂದವ್ರೆ. ನಾನು ಸಿನಿಮಾಲಿ ಅಬ್ಸರ್ವ್ ಮಾಡಿದಾಗ ಡ್ರೆಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಸರ್, ನಿಮ್ಮನ್ನ ಕಳಿಸುವಂಥ ಟೈಮು, ಹೀರೋಯಿನ್ ಕೂರಿಸುವಂಥ ಟೈಮು, ಫೈನಲಿ ಅಭಿಮಾನಿಗಳೇ ಆಗಸ್ಟ್ 1ಕ್ಕೆ ಹಂಗೆ ಕಣ್ಮುಚ್ಚಿದ್ರು ಆಗಸ್ಟ್ 1 ಕೊತ್ತಲವಾಡಿ, ಕಣ್ತೆರೆದ್ರು ಆಗಸ್ಟ್ 1 ಕತ್ತಲವಾಡಿ ಅಂತಾನೆ ಬರಬೇಕು. ಯಾಕಂದ್ರೆ ನೋಡಬೇಕು ಥಿಯೇಟ್ರಿಗೆ ಬಂದು ಅಂತ ಅಭಿಮಾನಿಗಳಿಗೆ, ಸಿನಿಮಾ ಅಭಿಮಾನಿಗಳಿಗೆ ಥಿಯೇಟ್ರ್ನಲ್ಲೇ ಬಂದು ಸಿನಿಮಾ ನೋಡಿ ಅಂತ ಹೇಳಿ. ಎಲ್ಲ ಕರ್ನಾಟಕದ ಜನತೆಗೆ ನಾನು ಕೇಳ್ಕೊಳ್ಳೋದೇನೆಂದರೆ, ಆಗಸ್ಟ್ 1 ನಮ್ಮ ಕೊತ್ತಲವಾಡಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಸೊ ಹರಿಸಿ ಹಾರೈಸಿ ಅಂತ ಕೇಳ್ಕೊತೀನಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಒಳ್ಳೇದಾಗುತ್ತೆ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ರಾಜು, ನಮ್ಮ ಎಕ್ಕ ಸಿನಿಮಾನು ಬಂದು ನೋಡಿ ಅಂತ ಹೇಳಿ. ನಮ್ಮ ಇವ್ರದ್ದು ನಾನು ಹೇಳ. ಆಮೇಲೆ ಕೊತ್ತಲವಾಡಿ ಸಿನಿಮಾ ರಿಲೀಸ್ಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಆ ಖುಷಿಯನ್ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀರಾ ನೀವು ಅಂತ ಹೇಳಿ? ನಾನು ಸ್ವಲ್ಪ ಎಕ್ಸ್ಪ್ರೆಸ್ ಮಾಡೋದು ಕಮ್ಮಿ, ಬಟ್ ಮನಸ್ಸಲ್ಲಿ ತುಂಬ ಖುಷಿ ಆಗ್ತಿರುತ್ತೆ. ಫಸ್ಟ್ ಟೈಮ್ ನಾನು ಬಿಗ್ ಸ್ಕ್ರೀನಲ್ಲಿ ನನ್ನ ನೋಡ್ಕೊಳ್ಳೋದಕ್ಕೆ ಆಬ್ವಿಯಸ್ಲಿ ಐ ಆಮ್ ವೇಟಿಂಗ್. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಮೊದಲ ಸಿನಿಮಾನೇ ಒಂಥರ ಅಷ್ಟು ಲಕ್ ಅನ್ನೋದು ಯಾವಾಗ ಯಾರಿಗೆ ಹೇಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ದೊಡ್ಡ ಲಕ್ ಅಂತಾನೆ ಹೇಳ್ಬೋದು ನಿಮ್ಗೆ ಸಿಕ್ಕಿರೋದು. ಆ ಖುಷಿಯನ್ನ ಹೇಳ್ಕೊಳ್ಳೋದಾದ್ರೆ ಹೌದು, ಅಂದರೆ ಇವಾಗ ನಾವು 90% ಹಾರ್ಡ್ ವರ್ಕ್ ಮಾಡಿದ್ರೆ 10% ಆದರೂ ಲಕ್ ಇರಬೇಕು. ಸೊ ಆ ಲಕ್ ನನಗಿತ್ತು. ಸೊ ನನ್ನ ಫಸ್ಟ್ ಲಾಂಚ್ PA ಪ್ರೊಡಕ್ಷನ್ಸಲ್ಲಿ ಆಗ್ತಿರೋದು, ಲೇಡಿ ಪ್ರೊಡ್ಯೂಸರ್ಸ್ ಎಸ್ಪೆಷಲಿ. ಸೊ ಆ್ಯಂಡ್ ನಾನು ಯಶ್ ಸರ್ ಫ್ಯಾನ್, ಅವರ ಹೋಮ್ ಪ್ರೊಡಕ್ಷನ್. ಹೌದಾ? ಅಲ್ಲ, ಅದೊಂದಿತ್ತು. ನೀವು ದಿನ ಬಂದು ಇವತ್ತು ಈ ಪ್ರೊಡಕ್ಷನ್ ಇದೆ ದಿನ ಬಂದು ಕತೆ ಹೇಳ್ತಾ, ನಿಮ್ಗೆ ಯಾರು ಮ್ಯಾಟ್ರ್ ಹೇಳ್ತಿದ್ದವರು? ಯಾರು ಇಲ್ಲ, ನಾನೇ ಸುಮ್ಮನೆ ಗೆಸ್ ಮಾಡಿ ಅವ್ರಿಗೆ ಯಾರು ಗೊತ್ತಾ ಪ್ರೊಡ್ಯೂಸರ್ ಯಾರಂತ, ಅಂದರೆ ತುಂಬ ಡಿಸ್ಕಸ್ ಮಾಡ್ತಾ ಇದ್ವಿ ಯಾರಿರ್ಬೋದು ಅಂತ. ನಾನು ಅವ್ರಿಗೆ ಇವರು ಮತ್ತು ಗೋಪಾಲ್ ಸರ್ ಎಲ್ಲ ಇದ್ದಾಗ ಪ್ರೊಡ್ಯೂಸರ್ ಯಾರು ಅಂತ ನಂಗೆ ಗೊತ್ತಾಯಿತು ಅಂತ ಹೇಳಿ ಒಬ್ಬೊಬ್ಬರ ಹೆಸರು ಹೇಳೋದು, ಇವ್ರಂತೆ ಅಂತ. ಆಮೇಲೆ ಒಂದ್ಸಲ ಅವ್ರಿಗೆ ಹೇಳಿದೆ, PA ಅಂತ ಇದೆ, ಪೃಥ್ವಿ ಅಂಬರ್ ಪ್ರೊಡಕ್ಷನ್ನೇ ಇದು ಅಂತ. ಸೊ ಅವರು ನೋಡಿ, ನಾನು ನಿನ್ನ ಫಸ್ಟ್ ನನ್ನ ಪ್ರೊಡಕ್ಷನ್ ಫಸ್ಟ್ ಹೀರೋಯಿನ್ ಆಗಿದೆ, ಯು ಶುಡ್ ಬಿ ಲಕ್ಕಿ ಅಂತೆಲ್ಲ ಹೇಳ್ತಾ ಇದ್ರು. ನಿಮ್ಮ ಮನೆಯಲ್ಲಿ ಎಷ್ಟು ಖುಷಿ ಪಟ್ಟರು
ಓ ತುಂಬ ಖುಷಿಪಟ್ಟರು. ಲೈಕ್ ಎಂಟೈರ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ತುಂಬ ಖುಷಿಪಟ್ಟರು. ಅದೇ ಹೇಳ್ತಾರೆ ಅವರು, ನೀನು ಈ ಪ್ರೊಡಕ್ಷನ್ ಲಾಂಚ್ ಆಗ್ತಿದ್ಯಾ, ತುಂಬ ಲಕ್ಕಿ ನೀನು ಅಂತ. ಓಕೆ, ನಿಮ್ಮ ಪಾತ್ರ ಇಲ್ಲಿ ಹೇಗಿರುತ್ತೆ, ಯಾವ ರೀತಿ ನಮ್ಮನ್ನು ನೀವು ಕಾಡ್ತೀರಾ ಅಂತ ಹೇಳಿ? ನನ್ನ ಪಾತ್ರ ಇವಾಗ ಒಂದು ಹಳ್ಳೀಲಿ, ಟಿಪಿಕಲ್ ಹಳ್ಳೀಲಿ ಒಂದು ಹಳ್ಳಿ ಹುಡುಗಿ ಹೇಗಿರ್ತಾಳೆ, ಒಂದು ಕ್ಯಾರೆಕ್ಟ್ರಾಗಿ ನೋಡಿದ್ರೆ ನಿಜ ಇಷ್ಟ ಆಗುತ್ತೆ. ಹೀರೋಯಿನ್ ಅಂತ ನೋಡಿದೆ, ಕ್ಯಾರೆಕ್ಟ್ರಾಗಿ ನೋಡಿದ್ರೆ ಖಂಡಿತವಾಗ್ಲೂ ಜನರಿಗೆ ತುಂಬ ಇಷ್ಟ ಆಗುತ್ತೆ. ಸೂಪರ್. ಅಮ್ಮ, ಇಡೀ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ, ಇಲ್ಲಿ ನಿಮ್ಮ ಹಣದ ಮೂಲ, ಹಣ ಕಳಿಸುವಂತ ಟೈಮಲ್ಲಿ ಅಯ್ಯೋ ಜಾಸ್ತಿ ಖರ್ಚು ಮಾಡ್ತಾ ಇದ್ದಾರಾ ಅಂತ ಅನ್ಸಿದ್ಯಾ ಪ್ರೊಡ್ಯೂಸರ್ಗೆ ಅಂತ? ಇಲ್ಲ, ಅದು ನಾವು ಬರ್ಬೇಕಾದ್ರೆ ನಾವು ತುಂಬ ಲಾಂಗ್ ಬಂದಿರೋದ್ರಿಂದ ನಮಗೆ ಮೆಂಟಲಿ ಫಿಕ್ಸ್ ಇದ್ವಿ. ಬಟ್ ಒಂದು ಬಜೆಟ್ಗೆ ಒಂದು ಚೌಕಟ್ಟು ಹಾಕಿದೆ. ಆ ಚೌಕಟ್ಟು ದಾಟಿದ್ರು ಎಲ್ಲಿ ದಾಟ್ತಾ ಇದೆ ಅಂತ ಕಂಡುಹಿಡಿಯೋ ಶಕ್ತಿ ನನಗಿತ್ತು. ಆದರೂ ನಾನು ಅದನ್ನು ಅವ್ರ ಹತ್ರ ತೋರಿಸ್ತಾ ಇರಲಿಲ್ಲ, ಬಟ್ ಹೇಳ್ತಾ ಇದ್ದೆ. ಅವರು ಸುಮ್ಮನೆ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ನಮಗೆ ಗೊತ್ತಿರುತ್ತೆ. ಬಟ್ ನಾವು ಕೇಳಿದ್ದನ್ನು ಅವ್ರು ಮಾಡಬೇಕು, ಸಿನಿಮಾ ಚೆನ್ನಾಗಿರಬೇಕು ಅಂತಲೇ ನಾನು ಹೇಳಿದ್ದು. ಅವಾಗ ಅದಕ್ಕೆ ತಕ್ಕಾಗಿ ಹೋಗ್ತಾ ಹೋಗ್ತಾ ಸ್ವಲ್ಪ ಬರುತ್ತೆ ವೇರಿಯೇಷನ್. ಏಕೆಂದರೆ ನಾನು ಮನೆಯಿಂದ ಸಿನಿಮಾ ನೋಡ್ಕೊ ಬಂದಿರೋದ್ರಿಂದ ಅದು ನಮ್ಮನೇಲಿ ಅದು ಎಲ್ರಿಗೂ ಇದೆ, ನಮ್ಮ ಯಶ್ಗೂ ಇದೆ, ನನಗೂ ಇದೆ, ನಮ್ಮ ಫ್ಯಾಮಿಲಿಯಲ್ಲಿ ನಾವು ಮದುವೆನೂ ಅಷ್ಟೇ ಇಷ್ಟು ಹೋಗ್ತಾ 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 ಎಲ್ಲೋ ಹೋಗ್ಬಿಟ್ವಿ. ಅಂದರೆ ಅದು ಚೆನ್ನಾಗಿ ಬಂತು, ಫೈನಲಿ ಚೆನ್ನಾಗಿ ಬರಬೇಕು, ಅದಕ್ಕೆ ಕೆಲಸ ಮಾಡ್ತಿರ್ತೀವಿ. ಇಲ್ಲಿ ಬಜೆಟ್ ಲೆಕ್ಕ ಹಾಕಕ್ಕೆ ಕೂತ್ರೆ ನಮ್ಗೆ ಇಷ್ಟು ಒಳ್ಳೆ ಆಡಿಯನ್ಸ್, ಇಷ್ಟು ಧೈರ್ಯವಾಗಿ ಕೂತ್ಕೊಂಡು ಮಾತಾಡ್ತಿದ್ದೀವಿ ಅಂದರೆ ನಮ್ಮ ಡೈರೆಕ್ಟರ್ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಅಂತ. ಬಟ್ ಆ ಲೆವೆಲ್ ಕ್ವಾಲಿಟಿನೇ ಕೊಡಬೇಕಲ್ಲ, ಆ ಥರ ಇರೋದ್ರಲ್ಲಿ ಆಚೆ ಬಂದಾಗ ಯಾರು ಇವರ ಡಬ್ಬಾ ಥರ ಮಾಡಿದ್ದಾರೆ ಅನ್ಬಾರ್ದು. ಯಾಕೆಂದರೆ ಎಷ್ಟು ಹೇಳ್ತಾನೆ, ಹೋಗಮ್ಮ, ನೀನು ಸುಮ್ಮನೆ ಹೇಳ್ಬೇಡ, ಅದು ಡಬ್ಬಾ ಥರ ಇದೆ, ಅದು ಚೆನ್ನಾಗಿಲ್ಲ, ಅಂದರೆ ನಾನೆಲ್ಲ ಫಸ್ಟ್ ಸಜೆಷನ್ ಮಾಡೋಕ್ಕೋಗಿ ಬಯಸ್ಕೊಂಡಿದ್ದೀನಿ. ಹಂಗಾಗಿ ನನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತು. ನಮ್ಮ ಮನೆಯಿಂದನೇ ನಮ್ಮ ಹೀರೋ ಇರೋದ್ರಿಂದ ನಮ್ಗೆ ಅದೆಲ್ಲ ಅನುಭವ ಆಗಿ, ಯಶ್ ಅವನಿಗೆ ಅದು ತುಂಬ, ಅವನಿಗೆ ಅದೇನೋ ದೇವ್ರು ಕೊಟ್ಟಿರೋ ಹೊರ ಇರಬೇಕು. ಮೊದಲಿಂದನೂ ಅಷ್ಟೇ, ಅವನು ಸಿನಿಮಾ ಬಂದಾಗಿಂದ ಅಂತಲ್ಲ, ಕ್ವಾಲಿಟಿ ಟೇಸ್ಟ್ ಒಂದು ಡಿಫ್ರೆಂಟ್. ಸಿನಿಮಾ ವಿಷಯದಲ್ಲಂತೂ ನಮ್ಮ ಮನೇಲಿ ಯಾರೂ ಇಲ್ಲ, ಅವನಿಗೆ ಇರೋದು, ಅವನಿಂದ ಕಲ್ತಿರೋದೇ ಇದು ನಾವು. ನಿಮಗೆ ಗೊತ್ತಾ, ಡೈರೆಕ್ಟರ್ ಸರು ಇದ್ರು, ಅಮ್ಮನೂ ಇದ್ರು, ನನಗೇನು ಅದು ನಾನೇನು ಮಾತಾಡಲಿಲ್ಲ. ನಿಮ್ಗೆ ಗೊತ್ತಿತ್ತಾ ಎಲ್ಲರೂ ಸೆನ್ಸ್ ಆಗಿತ್ತು? ಸ್ವಲ್ಪ ಕ್ಲೂ ಸಿಕ್ಕಿದ್ದು ಎಲ್ಲಿ ಅಂದರೆ ಪೇಮೆಂಟ್ ಬಂದಿತ್ತು. ಪುಷ್ಪ ಅರುಣ್ ಕುಮಾರ್ ಹಾಸನ್ ಅಂತ ಬಂದಿತ್ತು. ನಾನು ಡೈರೆಕ್ಟರ್ಸ್ ಬ್ಯಾಂಕ್ ಹಾಸನ್ ಬ್ರಾಂಚಿಂದ. ಸೊ ನಾನು ಡೈರೆಕ್ಟರ್ ಸರಿಗೆ ಕಾಲ್ ಮಾಡಿ, ಸರ್ ಇದು ಹಾಸನ್ ಡಿಸ್ಟ್ರಿಕ್ಟಿಂದ ಬಂದಿದ್ವಿ, ಪೇಮೆಂಟು ಯಾರು ಪ್ರೊಡಕ್ಷನ್ ಅಂತ ಮತ್ತೆ ಕೇಳಿದವರಿಗೆ. ಪುಷ್ಪ ಅರುಣ್ ಕುಮಾರ್ ಅಂತ ಗೂಗಲ್ ಮಾಡಿದ್ರೆ ಬಟ್ ಐ ವಾಸ್ ನಾಟ್, ಅದೇ ಅವಾಗ ಗೂಗಲ್ ಮಾಡಿದ್ಮೇಲೆ ಸ್ವಲ್ಪ ಡೌಟ್ ಇತ್ತು, ಇವರೇನಾ ಅದು ಹಾಸನ್. ಇವರಾದ್ರೂ ಸ್ವಲ್ಪ ನಿಯರ್ ಬೈ ಇದ್ರು, ಅಂದ್ರೆ ಅದೇ ಕೆಲ್ಸದಲ್ಲಿ ಇದ್ರಲ್ಲ, ನಮ್ಗೆ ಬೇರೆ ಕೆಲಸ ಇತ್ತು, ಶೂಟಿಂಗ್ ಮಾಡ್ಬೇಕಿತ್ತು, ಫೈಟ್ ಅದಿದ್ದಲ್ಲ, ಇವ್ರು ಅದೇ ಕೆಲಸ. ಹಂಗಲ್ಲ, ಅದೇ ನಾವು ಮಾತಾಡ್ತಿದ್ದೆ ಕಡಿಮೆ, ಸಡನ್ ಆಗಿ ಫೋನ್ ಬರೋದು ನನಗೆ, ಸಡನ್ ಆಗಿ ಫೋನ್, ನಿಮ್ಗೆ ಗೊತ್ತಾ ಏನಮ್ಮ, ಏನ್ ಗೊತ್ತು, ಪ್ಲೀಸ್ ಇವ್ರು ಹೇಳ್ತೀರಾ, ಇವ್ರು ತುಂಬಾ ಎಕ್ಸಾಜರೇಟ್ ಇಲ್ಲ ಅಂತ ಹೇಳಿ, ಯು ಆರ್ ಟೆಲ್ಲಿಂಗ್ ಡೈಲಿ ನಾನು ಡೈಲಿ ಸೆಟ್ ಅಲ್ಲಿ ಅಲ್ಲ, ಡಾನ್ ಅನ್ನೋದು ಇವ್ರು ಹೇಳಿರೋ ನನ್ನ ಹೇಳ್ತೀನಿ, ನನ್ಗೇನೋ ಒಂದು ಲೆವೆಲ್ ಏನೋ ಸ್ಟಕ್ ಆಗಿದೆ ಯಾವ್ದೋ ವಿಚಾರದಲ್ಲಿ. ಇವ್ರು ಸಡನ್ ಆಗಿ ಅಂದ್ರೆ ನಾನ್ ಬೇಕು ಅಂತ ಹೇಳಿದ್ದಲ್ಲ, ಸರ್ ಹತ್ರ ಮಾತಾಡ್ತಾ ಸುಮ್ನೆ ಇದು ಈ ವಿಚಾರದಲ್ಲಿ ಇದೀನಿ ಸರ್, ಸ್ವಲ್ಪ ಅಂತ 1-2 ದಿನ ನಂಗೆ ಟೈಮ್ ಕೊಡಿ ಅಂತ. ಲೋನ್ ಎಲ್ಲ ರೆಡಿ ಆಗುತ್ತೆ ಅಂತ ಮ್ಯಾನೇಜರ್ ಗೊತ್ತಲ್ಲ, ಸುಮ್ಮನೆ ಹೊರಗಡೆ ಯಾರೋ ಹೇಳ್ತಾ ಇರ್ತಾರೆ. ನನಗೆ ಡಿಪಾರ್ಟ್ಮೆಂಟಿಂದ ಒಂದು ಲೆಟ್ರ್ ಕೊಡಿ, ಅಂದರೆ ನಮ್ಮ PA ಪ್ರೊಡಕ್ಷನಿಂದ ಒಂದು ಲೆಟ್ರ್ ಕೊಡಿ ಅಂದರೆ ಗೊತ್ತಾಗ್ಬಿಡುತ್ತಲ್ಲ ಇವ್ರಿಗೆ, ನಮ್ಮ ಡೀಟೇಲ್ಸ್ ಎಲ್ಲ ಹೋಗ್ಬಿಡುತ್ತೀವಿ. ಕೊಟ್ಟರೆ ನಮ್ಮದು ಜಾತಕ ಬಂದ್ಬಿಡುತ್ತೆ ಇವ್ರಿಗೆ, ಯಾರು ಓನರು ಎಲ್ಲ ಬಂದ್ಬಿಡುತ್ತೆ. ಕೊಡೋಕ್ಕಾಗ್ತಿರ್ಲಿಲ್ಲ. ನನಗೆ ಕರ್ನಾಟಕ ಬ್ಯಾಂಕು ತುಂಬ ಚೆನ್ನಾಗಿ ಪರಿಚಯ, ನಾನು ಇಲ್ಲಿ ಇರುವಾಗಿಂದನೂ ನಾನು ಎಲ್ಲ ಚೆನ್ನಾಗಿದ್ದಾರೆ ಎಲ್ಲರೂ. ನಾನಂದರೆ ಹೇಳಿದೆ, ಈಗ ಯಾವ ಬ್ಯಾಂಕಲ್ಲಿ ಲೋನ್ಗೆ ಹೋಗಿದ್ದಾರೆ ಹೇಳಿ ಅಂದೆ. ಇವ್ರು ಯಾವುದೋ ಬ್ಯಾಂಕ್ ಹೇಳಿದ್ರು. ನಾನೇನು ಮಾಡಿದೆ, ಬೇಡ ನಮ್ಮ ಕರ್ನಾಟಕ ಬ್ಯಾಂಕಿಂದ ಬೇಕಾದರೆ ಅವ್ರು ಮಾಡ್ಕೊಳಕ್ಕೆ ಹೇಳಿ, ಅಲ್ಲಿಂದ ನಾನು ರೆಫರ್ ಮಾಡ್ತೀನಿ ಅಂದೆ. ಅವಾಗ ಇವ್ರಿಗೆ ಡೌಟ್ ಬಂದಿರುತ್ತೆ, ಯಾರಪ್ಪ ಅದು ನಂಗೆ ನನ್ನ ಅಪಾರ್ಟ್ಮೆಂಟ್ ಕೊಡ್ಸೋ ಅಂತ ರೆಕಮೆಂಡ್ ಯಾರು ಮಾಡ್ತಾರೆ, ಅದು ಅಷ್ಟು ಒಳ್ಳೆತನ ಯಾರಿಗಿರ, ಅಂದರೆ ಅಟ್ಲೀಸ್ಟ್ ಒಂದು ಲೆಟ್ರ್ ಕೊಟ್ಟರೆ ನಂದು ಡೀಟೇಲ್ಸ್ ಇವ್ರಿಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಕೊಡಲಿಲ್ಲ ನಾನು, ಅಂದರೆ ಪ್ರೊಡಕ್ಷನ್ ಲೋನ್ ಆಯ್ತು ಇವ್ರ ಇಲ್ಲ, ಅದು ಇವ್ರದ್ದು ಜಾಗ ನಾನು ನಮ್ಮ ಕರ್ನಾಟಕ ಬ್ಯಾಂಕಿಂದ ಮ್ಯಾನೇಜರ್ಗೆ ಹೇಳಿದ ತಕ್ಷಣ ಅವ್ರು ಹೋದ್ರು. ಊರು ಹುಡುಗ ಬೇರೆ, ಅವರು ಕರ್ನಾಟಕ ಬ್ಯಾಂಕ್ ಊರದೇ, ಮಂಗಳೂರು ಬ್ಯಾಂಕ್ ಅಲ್ವಾ, ಅದರಲ್ಲ ಪೃಥ್ವಿ ಅಂಬಾರಮ್ಮ ನಮ್ಮ ಅವ್ರಿಗೆ ಹೇಳಿದ್ದೆ ಮ್ಯಾನೇಜರ್ಗೆ. ಅವ್ರಿಗೆ ನಾವು ನಮ್ಮ ಯಶ್ಗೆಲ್ಲ, ನಾವು ಹೊಸಕೆರಳಿ ಮನೆಯೆಲ್ಲ ಅವರು ಎಲ್ಲ ತುಂಬ ಇಷ್ಟ ಅವ್ರಿಗೆಲ್ಲ. ಸರಿ, ಅವ್ರೇನು ಮಾಡಿದ್ರು, ನಿಮ್ಮೂರು ಹುಡುಗನೇ ಸರ್, ನೀವು ಮಂಗಳೂರು ಬ್ಯಾಂಕಲ್ಲೇ ಕೊಡ್ಸೋಣ ನೋಡಿ ಸರ್, ನಮ್ಮ ಹೀರೋನೇ ಮಾಡ್ತಾ ಇರೋದು ಅಂದೆ. ಓ ಅಮ್ಮ, ನೀವು ಹೇಳಿರು ಕೊಡಲ್ವಂತ ಇಮಿಡಿಯೇಟ್ ಸೆಟ್ಟಿಗೆ ಇವ್ರದ್ದು ಜಾಗ ಎಲ್ಲ ವೆರಿಫೈ ಮಾಡಿದ್ರು.
ಮಾಡಿದಾಗ ಆ ಜಾಗ ಚೆನ್ನಾಗಿಲ್ಲಮ್ಮ ಅದು ಬೇಡ ಇನ್ಯಾವ್ದಾರ ನೋಡೋಕೆ ಹೇಳಿ ನಾನು ಸ್ಯಾಂಕ್ಷನ್ ಮಾಡಿಸ್ತೀನಿ ಅಂದರು. ಅವಾಗ ಇವ್ರಿಗೆ ತಲೆಯಲ್ಲಿ ಸ್ವಲ್ಪ ಓಡಿರ್ಬೇಕು, ಯಾರೋ ಡಾನ್ ಇರ್ಬೋದು ಓಡುತ್ತಲ್ವ ಯಾರು ಅನ್ಸಿರ್ಬೋದು, ಇದು ಯಾರಪ್ಪ ಇದು ಈ ಥರ. ನನಗೆ ಪಾಪ ಕೇಳಿದ್ರು ಅಮ್ಮ ಹೆಂಗೆ ಅಂತ, ನಾನು ಇವ್ರಿಗೆ ಹೇಳಲಿಲ್ಲ, ಇರಿ ನಾನು ಹೇಳ್ತೀನಿ ಅಂದ್ಬಿಟ್ಟು. ಆಮೇಲೆ ಕೊಡೋಕ್ಕಾಗಲ್ಲ ಅಂದರೆ ನಮ್ಮ ಡೈರೆಕ್ಟ್ರ್ ಏನು ಅನ್ಕೋತಾರೋ ಅಂದ್ಬಿಟ್ಟು ನಾನು ಹಂಗೆ ಹೇಳಲಿಲ್ಲ. ಅವ್ರು ಎಲ್ಲಿ ತಗೋತಾವ್ರು ಹೇಳಿ ನಾನು ಅಲ್ಲಿಗೆ ರೆಕಮೆಂಡ್ ಮಾಡ್ತೀನಿ ಅಂತ ನಾನು ಹೇಳಿದ್ರೆ ಯಾವ ಬ್ಯಾಂಕರು ನನಗೆ ಪರಿಚಯ ಇಟ್ಕೊಂಡಿದ್ದೀನಿ, ಎಷ್ಟೆಲ್ಲ ಮಾಡಿದ್ದೀವಿ ನಾವು ಲೋನ್ ಎಲ್ಲ. ಆಮೇಲೆ ಮುಂದಕ್ಕೂ ಕೊಡ್ಸೋಣ ಪೃಥ್ವಿ, ನೀವು ನಮ್ಮ ಸಿನಿಮಾಲ್ ಮಾಡಿಲ್ಲ ಅಂದ್ರೆ ಕೊಡಿಸ್ತೀನಿ, ತಲೆ ಕೆಡ್ಸ್ಕೊಬಿಡಿ. ಸೂಪರ್. ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಬಿಡಿ, ಕೊನೆಯ ಹಂತದಲ್ಲಿದ್ವಿ. ಫುಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸೀರಿಯಸ್ ಕೊತ್ತಲವಾಡಿ ಒಂದ್ಸರಿ ಸಿನಿಮಾ ಗೆದ್ದ ಮೇಲೆ ಯಶೋತ್ರ ಕರ್ಕೊ ಹೋಗ್ತೀನಿ, ಅದು ಖುಷಿ ಅವ್ರದ್ದು ಲಾಸ್ಟ್ ಒಪಿನಿಯನ್ ಅದು. ಅಲ್ಲೇನಮ್ಮ ಓಕೆ ಅವ್ಳು ನನಗೆ ಗೊತ್ತಾಗುತ್ತೆ ಎಲ್ರದ್ದು. ಅದಕ್ಕೆ ಸಿನಿಮಾ ಗೆಲ್ಲಿ ತಡಿಯಮ್ಮ, ಅವಾಗ ಗುಡ್ ಅನ್ನಿಸ್ಕೊ ಬರೋಣ, ಎಲ್ಲರೂ ಬೈಸ್ಕೊ ಬರ್ಬೇಕಾಗುತ್ತೆ. ಅವ್ನಿಗೆ ಏನಂದ್ರೆ ಖುಷಿ, ಅವನಿಗೆ ಹೊಸಬ್ರು ಬರಬೇಕು. ನಮ್ಮ ಮೆಚ್ಚಿಗೆ ಏನು ಗೊತ್ತಾದ, ನಾನು ಮೊದಲಿಂದ ನೋಡ್ಕೊ ಬಂದಿದ್ದೀನಿ. ಯಾರೋ ಒಂದು ಸಿನಿಮಾ ಮಾಡಿರ್ತಾರೆ ಅಂದ್ಕೊಳ್ಳಿ ಮನೇಲಿ, ಅವ್ನು ನಾನು ಮೊದಲು ನೋಡಿರೋದು, ಈ ಹುಡುಗ ಯಾರೋ ಚೆನ್ನಾಗಿ ಮಾಡೋನು ನೋಡಮ್ಮ, ನಾನು ಅವ್ನಿಗೆ ಹೇಳೋದು. ಚಿಕ್ಕಣ್ಣ ನಾನೇ ತೋರಿಸಿದ್ದು ಅವನಿಗೆ. ಚಿಕ್ಕಣ್ಣ ನಾನು ಅವನು ಮನೇಲಿ TV ನೋಡ್ತಾ ಇರ್ತಿದ್ವಿ ಮುಂಚೆ, ಅವಾಗ ಸ್ವಲ್ಪ ಮನೇಲಿರೋನು. ಅವಾಗ ಚಿಕ್ಕಣ್ಣ ಕಾಮಿಡಿ ಮಾಡ್ತಾ ಇದ್ದ. ನಾನು ಹೇಳಿದೆ, ಮಗ ನೋಡಿ ಇವ್ನು ಮಂಡ್ಯ ಭಾಷೆ ಮಾತಾಡ್ತಾನೆ, ಇವ್ನು ಎಷ್ಟು ಚೆನ್ನಾಗಿ ಮಾಡ್ತಾನೆ ನೋಡುವಾಗ, ನ್ಯಾಚುರಲ್ ಆಗಿ ಮಾತಾಡ್ತಾನೆ ಅಂತ TV ನೋಡಿದ್ದ. ಆಮೇಲೆ ಯಾವುದೋ ಶೋಲ್ ಸಿಕ್ಕಿ ನೋಡಿ ಇಟ್ಕೊಂಡಿದ್ನಂತೆ. ಆಮೇಲೆ ಅವನಿಗೆ ಕಿರಾತಕಕ್ಕೆ ಫೋನ್ ಮಾಡಿ ಕರೆದಿರೋದು. ಆ ಫೋನ್ ಮಾಡಿ ಕರೆದಾಗ್ಲೂ ಯಾರೋ ಒಬ್ಬರು ಇಂಡಸ್ಟ್ರೀಲಿ ನೀಟಾಗಿ ಯಶ್ಗೆ ಮತ್ತೆ ಫೋನ್ ಮಾಡಿ, ಸರ್ ಅವ್ನು ಹಾಕೋಬೇಡಿ ಸರ್, ಅವನು ಐರನ್ ಲೆಗ್ಗು ಅಂದರು. ಯಶ್ ಏನು ವಾಪಸ್ ಹೇಳ್ದಾಗ ಗೊತ್ತಾ, ನಂಗೆ ಐರನ್ ಲೆಗ್ಗೆ ಬೇಕಪ್ಪ, ನಂಗೆ ಗೋಲ್ಡ್ ಲೆಗ್ ಬೇಡ ಅಂತ. ಸೂಪರ್. ಇವತ್ತು ಅವ್ರು ಏನಾಗಿದ್ದಾರೆ ನೋಡಿ, ಚಿಕ್ಕಣ್ಣ ನಿನ್ನೆ ಸಿಕ್ಕಿದ್ರಲ್ಲ ನನ್ಗಲ್ಲಿ ಬಂದಿದ್ರು. ಹಂಗೆ ನಮ್ಮ ಯಶ್ಗೆ ಹೊಸಬ್ರು ಬರೋದು, ಆಮೇಲೆ ಯಾರೇ ಬರಲಿ, ನಾನೇ ಬರಲಿ, ಚೆನ್ನಾಗಿ ಕೆಲಸ ಮಾಡಬೇಕು. ಇಂಡಸ್ಟ್ರಿಗೆ ಅವ್ನು ಏನಾದರೂ ಮಾಡಬೇಕು. ಅದಕ್ಕೆ ಅವ್ನು ಎಷ್ಟು ಅವ್ನು ಬೇಕಾದ್ರೆ ಅವ್ನು ಕೆಲಸ ಬಿಟ್ಟು ಹೋಗಿ ಮಾಡ್ಕೊಡ್ತಾನೆ. ಈ ಸುಮ್ಮನೆ ಈಗ ಅವನೇನು ಅನ್ಕೊಂಡು ನಮ್ಮ ಅಮ್ಮಗೆ ಮಾಡೋಕ್ಕೆ ನಾನು ಇಷ್ಟೊಂದು ಕಲ್ತ್ಕೊಂಡಿದ್ದೀನಿ ಅಂತ ಗೊತ್ತಿಲ್ಲ ಅವನಿಗೆ. ಏನೋ ಯಾಕೆ ಬೇಕು ನಮ್ಮ ಅಮ್ಮಗೆ ABCD ಗೊತ್ತಿಲ್ಲ, ಹೋಗಿ ಸಿನಿಮಾ ಮಾಡೋಕ್ಕೆ ಹೋಗುತ್ತೆ ಅಂತ ಬೈಕೊಳ್ಳೋದು ಸಹಜ ಅಲ್ವಾ. ಹಂಗೆ ಅನ್ಕೊಂಡಿರ್ಬೋದು, ನಂಗೆ ಗೊತ್ತಿಲ್ಲ. ಬಟ್ ಇಷ್ಟೆಲ್ಲ ನಮ್ಮ ಡೈರೆಕ್ಟರ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಖುಷಿ ಪಡ್ತಾನೆ. ಅದು ಗೆಲ್ಲಿ ಸಿನಿಮಾ ಅಥವಾ ಜನ ಆಡಿಯನ್ಸ್ ಒಪಿನಿಯನ್ ಕೊಡಲಿ. ಆಮೇಲೆ ಎಲ್ಲರೂ ಟೀಮೆಲ್ಲ ಹೋಗ್ತೀವಿ. ಅವಾಗ ಯಾಕೆ ಎಲ್ಲರ ಹತ್ರ ಹೋಗ್ತೀವಿ, ನಮ್ಮ ಉಪೇಂದ್ರ ಸರ್ ಹತ್ರ ಹೋಗ್ತೀವಿ, ನಮ್ಮ ಶಿವಣ್ಣಂತಕ್ಕೆ ಹೋಗ್ತೀವಿ, ಸುದೀಪ್ ಸರ್ ಹತ್ರ, ಎಲ್ಲರ ಹತ್ರ ಗುಡ್ ಅನ್ನಿಸ್ಕೊಬತ್ತೀವಿ. ಅಮ್ಮ ಮಾಡೋರೆ ಎಲ್ಲರೂ ಗುಡ್ ಅತ್ತೆ ಅಂತಾರೆ, ಎಲ್ಲರೂ ಮಕ್ಕಳು. ನೀವು ಕರೆದ್ರೆ ಅವರೇ ಬರ್ತಾರೆ ನೋಡಿ. ನೀವೊಂದು ಮಾತು ಹೇಳಿದ್ರೆ ನಾವೇ ಹೋಗ್ತೀವಿ ಅಂತ. ವೆರಿ ಯಶು ಮಗ ಅಲ್ಲಮ್ಮ, ನಂಗೆ ಎಲ್ಲರೂ ಇಂಡಸ್ಟ್ರಿಲಿ, ನಂಗೆ ಶಿವಣ್ಣನೂ ಮಗ, ಉಪೇಂದ್ರನೂ ಮಗ, ಎಲ್ಲರೂ ನಮ್ಮ ದರ್ಶನ್, ಎಲ್ಲರೂ ನಮ್ಮ ಮಕ್ಕಳಿದ್ದಂಗೆನೆ. ಅವರೆಲ್ಲ ಇಂಡಸ್ಟ್ರಿ ಕಟ್ಕೊಟ್ಟವ್ರೆ. ಹಂಗಾಗಿ ನಾವೆಲ್ಲ ಅದಕ್ಕೆ ಕೆಲಸ ಮಾಡ್ತಾ ಇದೀವಿ. ಫಸ್ಟ್ ಮಾಡೋಣ. ದರ್ಶನ್ ಫ್ಯಾನ್ಸ್ ನಾನು ನೋಡ್ತಿದ್ದೆ, ದರ್ಶನ್ ಅವ್ರ ಫ್ಯಾನ್ಸ್ ಕೂಡ ಕೊತ್ತಲವಾಡಿ ಪ್ರಮೋಷನ್ ಮಾಡ್ತಾ ಇದ್ದಾರೆ. ದರ್ಶನ್ ನಾನು ಮದುವೆಗೆಲ್ಲ ಕರೆಯಕ್ಕೆ ಹೋಗಿದ್ದೀನಿ. ದರ್ಶನ್ ನನಗೆ ತುಂಬಾ ಇಷ್ಟ. ಅವ್ರ ಪರ್ಸ್ನಲಿ ಏನಾದರೂ ಇರ್ಲಮ್ಮ, ನಮಗೆ ನಮ್ಮ ಸಿನಿಮಾಲ್ ಕೆಲಸ ಮಾಡಿದ್ದಾರೆ, ನಮ್ಮ ಬಂಧು ಥರ ನೋಡ್ತೀವಿ. ಎಲ್ಲರೂ ತಪ್ಪು ಮಾಡ್ತಾರೆ, ಎಲ್ರಿಗೂ ಕಷ್ಟ ಬರುತ್ತೆ, ಎಲ್ರಿಗೂ ಆಕ್ಸಿಡೆಂಟ್ ಆಗುತ್ತೆ. ಅದರಲ್ಲಿ ಯಾರಿಗೆ ಆಕ್ಸಿಡೆಂಟ್ ಆದಾಗ ಯಾರು ತಪ್ಪು ನಮಗೆ ಗೊತ್ತಿಲ್ಲ, ಅದಕ್ಕೆ ನ್ಯಾಯಾಲಯ ಹೇಳುತ್ತೆ. ಬಟ್ ದರ್ಶನ್ ಆಗಲಿ ಸುದೀಪ್ ಆಗಲಿ ನಾವು ಯಾರನ್ನು ಏನು ತಪ್ಪು ಹೇಳೋಕ್ಕಾಗಲ್ಲ, ಎಲ್ಲರೂ ನಮ್ಮ ಮಕ್ಳ ಥರನೇ ನಮಗೆ. ಹಂಗಾಗಿ ನಾವು ಎಲ್ಲರ ಫ್ಯಾನು ನಮ್ಮ ಸಿನಿಮಾ ನೋಡಿ ಅಂತ ಹೇಳ್ತೀವಿ. ಅವ್ರ ಪರ್ಸ್ನಲ್ ಅವ್ರದ್ದು ಅದೇನೇ ಆಗಿದ್ರು ನಾವು ಹೇಳೋಷ್ಟು ದೊಡ್ಡವರಲ್ಲ, ಅದಕ್ಕೆ ನ್ಯಾಯಾಲಯದೇ ಹೇಳುತ್ತೆ. ದರ್ಶನ್ ಅವ್ರ ಬಗ್ಗೆ ಹೇಳೋಕ್ಕೆ ಕೋರ್ಟ್ ಇದೆ, ಮಾತಾಡುತ್ತೆ. ಸೂಪರ್. ನೀವು ಫೈನಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ಬಿಟ್ಟು ಥಿಯೇಟ್ರಿಗೆ ಬಂದು ನೋಡ್ಬಿಡಿ ಅಂತ ಹೇಳ್ಬಿಡಿ ನಿಮ್ಮ ಕಡೆ. ಶೂಟಿಂಗ್ ಆ್ಯಕ್ಚುಲಿ ತುಂಬ ಫನ್ ಆಗಿತ್ತು. ಅಂದರೆ ಗೋಪಾಲ್ ಸರ್ ಇವರು ಇದ್ರಂತೂ ನನ್ನ ಕಾಲು ಎಳ್ಕೊಂಡು ಮಜಾ ಮಾಡ್ತಾಯಿದ್ರು. ಅದು ಬಿಟ್ಟರೆ ಸೀನ್ಸು ಅಷ್ಟೇ, ಎಲ್ಲ ಶೂಟಿಂಗ್ ಮಾಡ್ತಿದ್ದೀವಿ ಅನಿಸಿಲ್ಲ, ಅಷ್ಟು ಸಲೀಸಾಗಿ ಶೂಟಿಂಗ್ ಮುಗಿತು. ಇಟ್ ವಾಸ್ ಫನ್. ಆ್ಯಂಡ್ ಸಿನಿಮಾನ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಫಸ್ಟ್ ಡೇ ನೋಡೋದಕ್ಕೆ. ಎಸ್ ಪೃಥ್ವಿ ಅವರೇ, ಮತ್ತೊಮ್ಮೆ ಸಿಗೋಣ, ಮತ್ತೊಮ್ಮೆ ಮಾತಾಡೋಣ. ಸಿನಿಮಾ ಇನ್ನು ರಿಲೀಸ್ ಇನ್ನೇನು 3-4 ದಿನ ಇದೆ ಅನ್ನುವಾಗ ಮತ್ತೆ ಮಾತಾಡ್ಸೋದಿದೆ. ರಿಲೀಸ್ ದಿನಾನು ಮಾತಾಡೋಣ, ಹಿಂದೆನೂ ಮಾತಾಡೋಣ, ರಿಲೀಸ್ ಆದ ಬಳಿಕನೂ ಮಾತಾಡೋದು ಸಾಕಷ್ಟಿದೆ. ಎಲ್ಲ ಅಭಿಮಾನಿಗಳಿಗೆ, ಸಿನಿಮಾ ಅಭಿಮಾನಿಗಳಿಗೆ ಕೊತ್ತಲವಾಡಿ ಸಿನಿಮಾವನ್ನ ಥಿಯೇಟರ್ನಲ್ಲೇ ಬಂದು ನೋಡಿ, ನೀವೊಂದು ಒಳ್ಳೆಯ ಹ್ಯಾಂಗ್ ಓವರ್ನಿಂದ ಹೊರಗೆ ಹೋಗ್ತೀರಾ ಅಂತ ನಿಮ್ಮ ಕಡೆಯಿಂದ ಈಗಲೇ ಕರೆಯೋಲೆ ಕೊಟ್ಟುಬಿಡಿ ಅಂತ. ಕೊಡೋದಾದ್ರೆ ಆನೆಸ್ಟ್ ಅಟೆಂಪ್ಟ್, ಅಂದರೆ ಹಾನೆಸ್ಟಿ ತುಂಬ ಇಂಪಾರ್ಟೆಂಟ್ ಅಂತ ಅನ್ಕೋತೀನಿ ನಾನು. ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಪ್ರಾಮಾಣಿಕತೆ ಭಾಳ ಮುಖ್ಯ. ಇದರಲ್ಲಿ ಎಲ್ಲರೂ ಅವರವರ ಕೆಲಸವನ್ನು ತುಂಬ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಆ್ಯಂಡ್ ಅಮ್ಮ ಅವರ ಮೊದಲನೇ ಪ್ರೊಡಕ್ಷನ್. ನಾನು ಹೇಳೋದು ಅಂದರೆ ಅವರು ಇಲ್ಲಿದ್ದಾರೆ ಅಂತ ನಾನು ಹೇಳ್ತಿಲ್ಲ. ನಿಜವಾಗ್ಲೂ ಇವರ ಒಂದು ಪ್ರೊಡಕ್ಷನ್ ಭಾಳಷ್ಟು ಸಿನಿಮಾಗಳನ್ನು ಮಾಡಬೇಕು. ಆ ಮೂಲಕ ತುಂಬ ಜನ ಕಲಾವಿದರು, ನಂತರ ಬಹಳಷ್ಟು ಜನ ಕಲಾವಿದರು ಇದ್ದಾರೆ. ಅಂದರೆ ಅವಕಾಶಕ್ಕೋಸ್ಕರ ಕಾಯುವಂಥವ್ರು ಟೆಕ್ನಿಷಿಯನ್ಸ್ಗಳಿದ್ದಾರೆ, ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ಗಳಿದ್ದಾರೆ. ಅವರೆಲ್ಲರಿಗೂ ಕೂಡ ಒಂದು ಅಂದರೆ ಅವರೆಲ್ಲರೂ ಕೂಡ ಭರವಸೆ ಇಡುವಂತಹ ಒಂದು ಪ್ರೊಡಕ್ಷನ್ ಹೌಸ್ ಇದು ಆಗಬೇಕು ಅನ್ನೋದು ನನ್ನ ಆಸೆ. ಅದು ಬಿಕಾಸ್ ಅಷ್ಟು ಪ್ಯಾಷನೇಟ್ ಇದ್ದಾರೆ ಇವರು ಸಿನಿಮಾ ಬಗ್ಗೆ. ಈಗ ಆಬ್ವಿಯಸ್ಲಿ ಯಶ್ ಸರ್ ಅವರ ಅಮ್ಮ ಅನ್ನೋದು ಬಿಟ್ಟು ಕೂಡ
ಸಿನಿಮಾ ಬಗ್ಗೆ ಒಂದು ಅಭಿರುಚಿ ಏನಿದೆ, ಒಂದು ಒಳ್ಳೆ ಸಿನಿಮಾವನ್ನು ಮಾಡಬೇಕು, ಒಳ್ಳೆ ಎಂಟರ್ಟೈನ್ ಮಾಡುವಂತಹ ಕಂಟೆಂಟ್ಗಳನ್ನು ಕೊಡಬೇಕು, ಒಳ್ಳೆ ಕೆಲಸ ನಾವು ಮಾಡಬೇಕು, ನನ್ನ ಮೂಲಕ ಒಂದಷ್ಟು ಜನರಿಗೆ ಅವರ ಲೈಫ್ ಕಟ್ಕೊಡೋ ಥರ ಆಗಬೇಕು ಅನ್ನೋಂಥ ಒಂದು ತುಂಬ ದೊಡ್ಡ ಆಸೆ ಇಟ್ಕೊಂಡು ಬಂದಿದ್ದಾರೆ ಅಮ್ಮ. ಸೊ ಹಾಗಾಗಿ ನಮ್ಮ ಸಿನಿಮಾ ಅಂತಲ್ಲ, ಅವ್ರು ಮಾಡುವಂಥ ಎಲ್ಲ ಸಿನಿಮಾ ಹಿಟ್ ಆಗಲಿ ಆ್ಯಂಡ್ ಆ ಮೂಲಕ ಒಂದಷ್ಟು ಜನರಿಗೆ ಲೈಫ್ ಕಟ್ಕೊಳ್ಳೋ ಥರ ಆಗಲಿ ಅನ್ನೋದು ನನ್ನ ಆಸೆ. ಸೊ ಅದಾಗಬೇಕು ಅಂತ ಹೇಳಿದ್ರೆ ಕೋತಲ್ವಾಡಿ ಎಲ್ಲರೂ ಕೂಡ ನೋಡಬೇಕು. ಅದಲ್ಲದೆ ಆ್ಯಸ್ ಅ ಫಿಲ್ಮ್ ಇಟ್ ಈಸ್ ಅ ವೆರಿ ನೈಸ್ ಫಿಲ್ಮ್. ಅಂದರೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಅಂತ ಒಂದು ಅದ್ಭುತವಾದ ಕಲಾವಿದರು. ನನಗೆ ಐ ಫೀಲ್ ಲಕ್ಕಿ ಟು ಬಿ ಏನೋ ಸ್ಕ್ರೀನ್ ಶೇರ್ ಮಾಡಿದ್ದಕ್ಕೆ ನನಗೆ ಭಾಳ ಲಕ್ಕಿ ಫೀಲ್ ಮಾಡ್ತೀನಿ. ರಾಜೇಶ್ ನಟರಂಗ್ ಸರ್, ಕಾವ್ಯ ಅವರಾಗಲಿ, ಮಾನ್ಸಿ ಸುಧೀರ್ ಹಾಗೆ ರಾಘು ರಮಣಕೊಪ್ಪ, ಈ ಕಲಾವಿದರ ಒಂದು ದಂಡೆ ಇದೆ. ಒಳ್ಳೆ ಹಾಡುಗಳಿದೆ, ಒಳ್ಳೆ ಆ್ಯಕ್ಷನ್ ಇದೆ, ಒಳ್ಳೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಇದೆ. ಒಂದು ಒಳ್ಳೆ ವಿಲೇಜ್ ರಿವೆಂಜ್ ಡ್ರಾಮಾ ನೋಡುವಂಥ ಅನುಭವ, ಒಂದು ಮಾಸ್ ಫಿಲ್ಮ್ ನೋಡಿದಂಥ ಅನುಭವ ಖಂಡಿತವಾಗ್ಲೂ ಆಡಿಯನ್ಸ್ಗೆ ಆಗುತ್ತೆ. ಸೊ ತುಂಬ ಕ್ಯೂರಿಯಸ್ ಆಗಿದ್ದೀನಿ ನಾನು. ಸಿನಿಮಾ ಹಂಗಿದೆ ಅಂತ ಹೇಳೋದಕ್ಕಿಂತ ಜನರ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಸೂಪರ್ ಸರ್, ಆಲ್ ದಿ ಬೆಸ್ಟ್ ನಿಮಗೆ. ಅಮ್ಮ, ನೀವು ಇವತ್ತು ನಾನು ಕಟ್ಟಿ ಹಾಕಿದ್ರಿ ಈ ಸಿನಿಮಾ ಬಿಟ್ಟು ಏನು ಕೇಳಂಗಿಲ್ಲ ಅಂತ. ನಾನು ಅದನ್ನು ಪಾಲನೆ ಮಾಡಿದ್ದೀನಿ. ನಾನು ಕರ್ಕೊಂಬಂದು ಕೂರಿಸ್ಬಿಡ್ತೀನಿ ನಿನ್ನ, ಎಲ್ಲ ಆಗ್ಲಿ ನೋಡಪ್ಪ. ಹಂಗಾರೆ ನೀವು ಇವಾಗ ಎಲ್ಲ ಸಂದರ್ಶನಗಳಿಗೂ ಸಿನಿಮಾ ಬಿಟ್ಟು ಇನ್ನೇನು ಕೇಳಂಗಿಲ್ಲ ಅಂತ ನನ್ಗೆ ಹೆಂಗೆ ಹೇಳಿದ್ರು ಹಂಗೆ ಅವ್ರು ಕೇಳಿದ್ರೆ ಅದಕ್ಕೆ ಆನ್ಸರ್ ಕೊಡ್ತೀನಿ. ನೀನು ಹೇಳಿದೆ ಅಂತ ಏನೇನೋ ಹೇಳಕ್ಕಾಗಲ್ಲ ನಾನು. ಅವ್ರು ಕೇಳಿದಕ್ಕೆಲ್ಲ ಪಟ್ಟ ಅಂತ ಆನ್ಸರ್. ಅವ್ರು ಕೇಳಿದ್ರೆ ಕೊಡ್ತೀನಿ, ಅವ್ರು ಕೇಳಿದ್ರೆ ಕೊಡ್ತೀನಿ. ರಿಲೀಸ್ ಆದಮೇಲೆ ಕೊಡ್ತೀನಿ. ನಾವು ಖಂಡಿತ ಕೊಡ್ತೀವಿ, ಕೊಡ್ತಾನೆ ಇರ್ತೀವಿ ಅಂತ ನಂಬಿಕೆ ನಮಗಿದೆ. ನಮ್ಮ ಆಡಿಯನ್ಸ್ ನಮ್ಮನ್ನು ಕೈ ಬಿಡಲ್ಲ. ಯಾಕೆ ಗೊತ್ತಾ, ನಾವು ಒಂದು ದಿವಸ ಏನೂ ಇಲ್ಲದೆ ಇದ್ದಾಗಲೇ ನಮ್ಮನ್ನು ಕೈ ಹಿಡ್ದಿದ್ದಾರೆ, ಇವತ್ತು ಬಿಡ್ತಾರೆ. ಎಷ್ಟೋ ಜನನ ನೋಡಿದ್ದಾರೆ ಅವರು, ಹೊಸಬ್ರನ್ನೆಲ್ಲ ಹರಿಸಿದ್ದಾರೆ. ಚೆನ್ನಾಗಿದೆ. ನಮ್ಮ ದಿಯಾನು ನಮ್ಮ ಪೃಥ್ವಿ ಪಿಕ್ಚರ್ ನೋಡಿದ್ದಾರೆ. ನಮ್ಮ ಪೃಥ್ವಿಗೆ ತುಂಬ ಫ್ಯಾನ್ಸ್ ಇದ್ದಾರೆ ನಾನು ನೋಡಿದ ಪ್ರಕಾರ. ಅಮ್ಮ, ಒಳ್ಳೆಯ ಸಿನಿಮಾನ ಕೊಡ್ತಾ ಇದ್ದೀರಾ. ಕಥೆನ ಒಂದಲ್ಲ ಎರಡಲ್ಲ, ಇಲ್ಲ ಚೇಂಜ್ ಮಾಡು ತುಂಬ ವರ್ಕ್ ಮಾಡಿ ಸುಮ್ಮನೆ ಬಂದಿಲ್ಲ ನೀವು. ಅದಕ್ಕೆ ಬೇಕಾದಂತಹ ಎಲ್ಲ ಪ್ಲ್ಯಾನ್ ಮಾಡಿ ಅದ್ಭುತವಾಗಿ ಒಂದು ತಂಡವನ್ನು ಕಟ್ಟಿ ಇವತ್ತು ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಇನ್ನು ನಾವು ಟ್ರೇಲರ್ ನೋಡಬೇಕು, ಕೆಲವೊಂದಷ್ಟು ವಿಚಾರಗಳನ್ನ ನಮ್ಗೆ ಕೊಡ್ತಾ ಹೋಗ್ತೀರಾ. ಜನರಿಗೆ ನಿಮ್ಮ ಕಡೆಯಿಂದ ಈಗ ಒಂದು ಕರೆಯೋಲೆ, ಎಲ್ಲರೂ ಬರಬೇಕು, ಥಿಯೇಟ್ರಲ್ಲೇ ನೋಡಬೇಕು ಅಂತ ಹೇಳಿದೀವಲ್ಲಮ್ಮ ಸಾಕಷ್ಟು ಸರಿ. ಅದೇ ಎಲ್ಲರೂ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡ್ರಪ್ಪ. ಎಲ್ಲರ ಅಭಿಮಾನಿಗಳು, ಸಣ್ಣ ಪುಟ್ಟ ನಮ್ಮ ಈಗ ಬಂದಿರೋರು. ನಮ್ಮ ಹುಡುಗ ಅವನ ಹೆಸರೇನಪ್ಪ, ನಿನ್ನ ಜೊತೆ ಒಬ್ಬ ದೀಕ್ಷಿತ್ ಇದ್ದಾನಲ್ಲ, ಅವ್ರ ಕಲಾವಿದರು ಸಹ ಬಂದು ನೋಡ್ಬೇಕು ನಮ್ಮ ಸಿನಿಮಾನ. ಹಂಗೆ ಕಲಾವಿದರು ಎಲ್ಲ ಒಂದೇ. ಅಣ್ಣವ್ರು ಹೇಳಿಲ್ವ, ದೊಡ್ಡವರು ಚಿಕ್ಕವರು ಎಲ್ಲರೂ ಕಲಾವಿದ್ರೆ, ಎಲ್ಲರ ಫ್ಯಾನ್ಸು ಬಂದು ನೋಡಬೇಕು. ನಮ್ಮ ಈ ಆರ್ಟಿಸ್ಟ್ ಇದ್ದಾರಲ್ಲ, ಸೀರಿಯಲ್ ಆರ್ಟಿಸ್ಟಿಂದ ಎಲ್ಲರೂ ಬಂದು ಈ ಸಿನಿಮಾ ನೋಡಿ ಅಂತ ಕೇಳ್ತಾ ಇದ್ದೀನಿ. ಯಶನ್ ಕೇಳಲ್ಲ, ನಿಮ್ಮನ್ನು ಕೇಳ್ತೀನಿ. ಯಶು ಸ್ಟಾರ್ ಅಂತ ಅವನ್ನ ಕೇಳ್ತಾ ಇಲ್ಲ. ನೀವು ಬಂದರೆ ಯಶ್ ಏನೋ ಕೊಟ್ಟಂಗೆ ನೀವು. ಅಂದ್ರೆ ನಿಮ್ಮ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನಾನು ಯಶ್ ಹೆಸರು ಹೇಳ್ಕೊಂಡು ಬಂದೆ ಅಂತ ಇರಬಾರ್ದು. ಅಲ್ಲಮ್ಮ, ಯಶು ಹೆಸರು ಹೇಳ್ಕೊಂಬಂದ್ರು ಸಿನಿಮಾನ ಜನ ಬರಲ್ಲ. ಈಗ ಯಶ್ನೇ ಕರ್ಕೊಂಬಂದು ಇಲ್ಲಿ ಕೂರಿಸ್ಬಿಡ್ತೀನಿ, ನೀವು ಯಾರೋ ಒಬ್ರು ಹೊಸಬ್ರು ಟೀಮ್ ಮಾಡಿದಾಗ. ಅದು ಬೇಡ. ಅದೊಂದು ಸುಮ್ಮನೆ ನನಗೆ ದುಡ್ಡು ವೇಸ್ಟು. ಎಷ್ಟು ಕರ್ಕೊಂಬಂದರೆ ಪ್ರೊಡಕ್ಷನ್ ಕೊಡಬೇಕು, ಅದೆಲ್ಲ ಬೇಡ, ವೇಸ್ಟು. ಅದು ಯಾಕೆ ಮಾಡಬೇಕು? ವೇಸ್ಟ್ ಮನಿ ಮಾಡಿ ನಮ್ಗೆ ಅಭ್ಯಾಸ ಇಲ್ಲ. ನಮ್ಮ ಆಡಿಯನ್ಸಿಗೆ ಅರ್ಥ ಆಗುತ್ತೆ ಅಮ್ಮ ಏನು ಮಾಡ್ತಾವ್ರೆ ಅಂತ. ನಿನಗೂ ಅರ್ಥ ಆಯಿತು. ಈಗ ನನ್ನ ಫ್ಯಾನ್ ಆಗ್ಬಿಟ್ಟೆ ನೀನು. ನಾನು ನಿಮ್ಮ ಫ್ಯಾನ್. ಮತ್ತು ಅದು ಬೇಕಾಗಿರೋದು. 1-2 ದಿನ ಬಂದಿದೆ, ಆಮೇಲೆ ನೀನೇ ಸರಿ ಹೋದೆ. ಎಸಮ್ಮ, ಅದ್ಭುತ. ಹಾಸನಲ್ಲೆಲ್ಲ ನನಗೆ ನಮ್ಮ ಚಿಕ್ಕ ಹುಡುಗರಿದ್ದಾಗ, ನಾನು ಒಂದು ಟೈಮಲ್ಲಿ ನಾವೆಲ್ಲ ಇದ್ದಾರೆ, ಈಗೆಲ್ಲ ಕರೆಯೋದೆ ಫಸ್ಟ್ ಯಶಮ್ಮ ಅಂತಿದ್ರು. ಈಗ ಪ್ರೊಡಕ್ಷನ್ ಪುಷ್ಪಮ್ಮ ಅಂತಾರೆ. ಸೂಪರ್. ಅಂದರೆ ತಮಾಷೆ ಮಾಡೋದು ಎಲ್ಲ. ಇಲ್ಲ ಮ್ಯಾಮ್, ನಮ್ಗೆ ಅದು ಗೊತ್ತಿದೆ. ನೀವು ಮುಂದೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ತಾ ಹೋಗ್ತೀರಾ ಇಂಡಸ್ಟ್ರಿಗೆ, ಹೊಸಬ್ರಿಗೆ ಅವಕಾಶ, ಒಳ್ಳೊಳ್ಳೆ ವಿಷಯಗಳನ್ನ ತಿಳಿಸ್ಕೊಂಡು ಒಳ್ಳೊಳ್ಳೆ ಕಲಾವಿದರನ್ನ ತರಬೇಕು. ಅದೇ ನಮ್ಮ ಉದ್ದೇಶ. 100%. ಆಮೇಲೆ ಹಂಗೆ ರಾಜಕೀಯಕ್ಕೂ ಎಂಟ್ರಿ ಕೊಡ್ಬಹುದೇನೋ ಅಂತ ನೀನು ಕೊಡ್ತೀಯ ಸೀಟ, ನನಗೆ ದುಡ್ಡು ಖರ್ಚು ಮಾಡ್ತೀಯ, ಒಂದು 50 ಕೋಟಿ ಕೊಡು, ಖರ್ಚು ಮಾಡಿ ನಿಲ್ಸು ನಾನು ಬರ್ತೀನಿ. ನಾನು ಬರೀ ಸುಮ್ಮನೆ ನಮ್ಮ ಹುಡುಗರೆಲ್ಲ ಬಂದ್ಬಿಡ್ತಾರೆ, ಅಮ್ಮ ನಡೀರಿ ಅಮ್ಮ ಅಂತ ಕರ್ಕೊಬತ್ತೀನಿ. ಹೆಂಗೋ ಬರ್ತಾರೆ ಪ್ರಚಾರಕ್ಕೆ. ನಮ್ಮ ನಿಮ್ಗೆ ಅವರೇ ಕರೆದು ಸೀಟ್ ಕೊಡ್ತಾರೆ ನೋಡಿ. ಅದಾಗಿದೆ, ಕೇಳಿದ್ದಾಗಿದೆ, ಹೋಗಿಲ್ಲ. ಅಲ್ಲಮ್ಮ, ಕರ್ದು ಕೊಡ್ತಾರೆ ಅಂತ ಎಲ್ಲೆಲ್ಲ ಹೋಗಕ್ಕಾಗುತ್ತಾ? ಇಲ್ಲೇ ಇದಾರಲ್ಲ, ನಮಗೆ ರಾಜಕೀಯ ಬೇಡಮ್ಮ, ನಮಗೆ ಸಿನಿಮಾ ರಂಗ ಸಾಕಮ್ಮ. ನಮ್ಮ ಜನ ಇನ್ನೂ ಚೆನ್ನಾಗಿಟ್ಟಿದ್ದಾರೆ, ಇನ್ನು ಮುಂದಕ್ಕೂ ಚೆನ್ನಾಗಿರ್ತಾರೆ. ನಮಗೆ ರಾಜಕೀಯ ಬೇಡ. ನಮ್ಮ ಎಷ್ಟಕ್ಕೂ ಬಂದಿತ್ತು, ನನಗೂ ಬಂದಿತ್ತು. ನಾವು ಹೋಗಲ್ಲ, ರಾಜಕೀಯಕ್ಕೆ ಹೋಗಲ್ಲಮ್ಮ. ನಿನಗೆ ಇನ್ನೊಂದ್ಸತಿ ಹೇಳ್ಬೇಕೆ, ನಮ್ಮ ರಾಜಕೀಯ ಬೇಡ. ಇಲ್ಲ, ಸಿನಿಮಾ ಸಾಕು. ನಮಗೆ ಜನ ಚೆನ್ನಾಗಿಟ್ಟಿದ್ದಾರೆ, ಊಟ ಕೊಟ್ಟಿದ್ದಾರೆ, ಬಟ್ಟೆ ಕೊಟ್ಟಿದ್ದಾರೆ, ಒಳ್ಳೆ ಹೆಸರು ಕೊಟ್ಟಿದ್ದಾರೆ. ಇನ್ನೇನಮ್ಮ ಬೇಕು? ನೋಡಮ್ಮ, ನಮ್ಗೆ ಹೆಸರು ಇದೆ, ಒಳ್ಳೆ ಚೆನ್ನಾಗೂ ಇದೀವಿ, ಯಾಕೆ ಹೋಗ್ಬೇಕು ರಾಜಕೀಯ ಅಲ್ವಾ? ಚೆನ್ನಾಗಿಟ್ಟಿದ್ದಾರೆ. 100% ನಮ್ಮ ಕರ್ನಾಡಿನ ಪ್ರತಿಯೊಬ್ಬರು ಕೂಡ ಕೊತ್ತಲವಾಡಿ ಸಿನಿಮಾನ ನೋಡಿ ಆಶೀರ್ವಾದ ಮಾಡ್ತಾರೆ. ನಿಮ್ಮಿಂದ ಮತ್ತೊಂದಷ್ಟು ಸಿನಿಮಾಗಳ ನಿರೀಕ್ಷೆ 100% ಈಗಾಗಲೇ ಮಾಡಿರ್ತಾರೆ. ನಿಮ್ಮೆಲ್ರಿಗೂ ಕೂಡ ಆಲ್ ದಿ ಬೆಸ್ಟ್ ಅಮ್ಮ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಶೋಧ ಕೃಷ್ಣ ಅವರಮ್ಮ.
ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, August 1 ಕೊತ್ತಲವಾಡಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವೆಲ್ಲರೂ ಕೂಡ ಸಿನಿಮಾನ ನೋಡಿ ಥಿಯೇಟರ್ನಲ್ಲೇ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.